call center you are calling it. Don't call it. Just drop my last LIC. Yeah, call center. ಮಾನ್ಯ ಸಹಕಾರಿ ಬಂಧುಗಳೇ, ನಮ್ಮ ಮಹಾಮಂಡಳವು ಹಲವಾರು ಜೂಮ್ ಮೀಟಿಂಗ್ ಮುಖಾಂತರ ನಮಗೆ ವಿಷಯಗಳನ್ನು ನೀಡಲಾಗುತ್ತಿದೆ. ಅದೇ ರೀತಿ ಈ ಜೂಮ್ ಮೀಟಿಂಗ್ ಮುಖಾಂತರ ರೀಸೆಂಟ್ RBI ಸರ್ಕ್ಯುಲರ್ಸ್ ಅಂದ್ರೆ ಇವು ಲಾಸ್ಟ್ ಮಂತ್ ಈ ಮಂತ್ ಸುಮಾರು ಬ್ರಾಂಚ್ ಲೈಸೆನ್ಸು, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗು, ಆಮೇಲೆ OTS ರೈಟ್ ಅಪ್, ಈ ತರ 3 ಮುಖ್ಯವಾದ ಸರ್ಕ್ಯುಲರ್ ಬಂದಿದಾವೆ. ಅದ್ರ ಬಗ್ಗೆ ಈಗಾಗಲೇ ಸುಧಾಕರ್ ಭಟ್ರು ಎಲ್ಲಾ ಬ್ಯಾಂಕ್ಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಸರ್ಕ್ಯುಲರ್ ಇದೆಲ್ಲ ಡೀಟೇಲ್ಸ್ ಎಲ್ಲ. ಆದ್ರೂ ಇನ್ನೊಂದ್ಸಲ ನಿಮಗೆ ಜೂಮ್ ಮೀಟಿಂಗ್ ಮುಖಾಂತರ ಅದನ್ನ ಉಪನ್ಯಾಸ ನೀಡಲಿದ್ದಾರೆ. ನಮ್ಮೆಲ್ಲರಿಗೂ ಮಹಾಮಂಡಲದ ಪರವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಬ್ಯಾಂಕಿಂಗ್ ಸಲಹೆಗಾರರಾದ ಶ್ರೀ ಸುಧಾಕರ್ ಭಟ್ರು ಅವರಿಗೂ ಸ್ವಾಗತ ಕೋರುತ್ತೇನೆ. ನಮಸ್ಕಾರ ಎಲ್ರಿಗೂ. ಅದೇ ಕುಂಡ್ಲಿಕರ್ ಅವರು ಹೇಳುತ್ತಾನೆ, ಈ ತಿಂಗಳಲ್ಲಿ ಅಂದ್ರೆ ಒಂದು ವಾರದ ಹಿಂದೆ ರಿಸರ್ವ್ ಬ್ಯಾಂಕು 3 ಇಂಪಾರ್ಟೆಂಟ್ ಸರ್ಕ್ಯುಲರ್ ತಂದಿದೆ. ಈ ಸರ್ಕ್ಯುಲರ್ ತರುವ ಮುಂಚೆ ಇದರ ತುಂಬಾ ಸ್ಟ್ರಗಲ್ ಇದೆ, ಸುಮ್ಮನೆ ಅಲ್ಲ. ಸುಮ್ಮನೆ ಫೆಡರೇಷನ್ ಅವರು ಹಿಂದೆ ಬಿದ್ದು ಇದು ಆಗ್ಬೇಕು ಅಂತ ಅಂದ್ರೆ ಎಲ್ಲ ಮೆಂಬರ್ಸ್ ಇಂದನೂ ಅಂದ್ರೆ ಮೆಂಬರ್ ಬ್ಯಾಂಕಿನಿಂದನೂ ಆ ತರ ಡಿಮಾಂಡ್ ಇತ್ತು, ಈ ತರ ಮಾಡ್ರಿ ಅಂತ ಹೇಳ್ಕೊಂಡು ಆಗ್ತಾ ಇದೆ. ಅದರ ಆಯ್ತು, ಅದೊಂದು ಬಂದಾಗ ಹೇಳ್ತೇನೆ. ಈಗ ಫಸ್ಟ್ ನಿಮ್ದು ಈಗ ಬ್ರಾಂಚ್ ಲೈಸೆನ್ಸಿಂಗ್ ಬಗ್ಗೆ ಹೇಳ್ತೇನೆ, ಮತ್ತೆ ಪಬ್ಲಿಕ್ ಇದು ಪ್ರಯಾರಿಟಿ ಸೆಕ್ಟರ್ ಅಡ್ವಾನ್ಸ್ ಬಗ್ಗೆ, ಲಾಸ್ಟ್ OTS ಮತ್ತೆ ಟೆಕ್ನಿಕಲ್ ರೈಟ್ ಆಫ್ ಬಗ್ಗೆ ಹೇಳ್ತೇನೆ. ಈಗ ಫಸ್ಟ್ ಬ್ರಾಂಚ್ ಲೈಸೆನ್ಸಿಂಗ್, ಇದು ಬ್ಯಾಕ್ ಗ್ರೌಂಡ್ ಅಂದ್ರೆ ನಿಮ್ಗೆ ಸ್ವಲ್ಪ ಇದು ಗೊತ್ತಿರ್ಬೇಕು. ಇದು 2001ರಲ್ಲಿ ಇದು ದೊಡ್ಡ ಮಹದೇವಪುರ ಅಂತ ದೊಡ್ಡ ಕೋಆಪರೇಟಿವ್ ಬ್ಯಾಂಕ್ ಸ್ಟಾಪ್ ಆದ ನಂತರ ಈ ಹೊಸ ಬ್ಯಾಂಕ್ ಲೈಸೆನ್ಸಿಂಗು ಕಂಪ್ಲೀಟ್ ಸ್ಟಾಪ್ ಮಾಡಿದ್ರು. ಅದು ಇದುವರೆಗೂ ಅದನ್ನು ಪುನಃ ಓಪನ್ ಮಾಡಿಲ್ಲ. ಬ್ಯಾಂಕ್ ಲೈಸೆನ್ಸಿಂಗು ಬ್ರಾಂಚ್ ಲೈಸೆನ್ಸಿಂಗ್ ಕೂಡ ಆ ಹೊತ್ತಿಗೆ ಸ್ಟಾಪ್ ಮಾಡಿದ್ರು, 2004ರಲ್ಲಿ ಸ್ಟಾಪ್ ಮಾಡಿದ್ರು. ಆಮೇಲೆ ಅದನ್ನ 10 ವರ್ಷ ನಂತರ ಅದು ಪುನಃ ಈಗ ಅವರು ಕೊಡುವಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಏನಂತ ಹೇಳಿದ್ರೆ ಈಗ ಏನಿದೆ ಅಂತ ಹೇಳಿದ್ರೆ ಇದ್ರ ಪ್ರಕಾರ ಏನಪ್ಪ, ನೀವು ಪ್ರತಿ ವರ್ಷ ಸ್ಟಾರ್ಟಿಂಗ್ ನಲ್ಲಿ ಅಂದ್ರೆ ಎಂಡ್ ಅಲ್ಲಿ ಡಿಸೆಂಬರ್ ಹೊತ್ತಿಗೆ ರಿಸರ್ವ್ ಬ್ಯಾಂಕಿಗೆ ನಿಮ್ದು ಆನ್ಯುವಲ್ ಬಿಸ್ನೆಸ್ ಪ್ಲಾನ್ ನೆಕ್ಸ್ಟ್ ವರ್ಷದ್ದು ಎಷ್ಟು ಬ್ರಾಂಚ್ ಅನ್ನು ಓಪನ್ ಮಾಡೋರಿದ್ದೀರಾ ಅಂತ ಹೇಳ್ಕೊಂಡು ರಿಸರ್ವ್ ಬ್ಯಾಂಕಿಗೆ ಅಪ್ಲಿಕೇಶನ್ ಇದು ಮಾಡ್ಬೇಕು. ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಮುಂಚೆ ಅದಕ್ಕೆ ಸುಮಾರೆಲ್ಲ ಕಂಡೀಷನ್ಗಳು ಇತ್ತು. ಏನು ಅಂತ ಹೇಳಿದ್ರೆ ಪ್ರತಿ ಬ್ರಾಂಚ್ ಕೂಡ ನಿಮ್ದು ಮಿನಿಮಮ್ ಇಂತಿಷ್ಟು ಕ್ಯಾಪಿಟಲ್ ಇರಲೇಬೇಕು. ಅಂದ್ರೆ ನೆಟ್ ವರ್ತ್ ಅಂತ ಹೇಳ್ತಾರೆ, ಅದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದನ್ನ ಅಂದ್ರೆ ನಿಮ್ಮ ಎದುರ ಪ್ರಕಾರ ಬ್ಯಾಂಗ್ಳೂರ್ ಓಪನ್ ಮಾಡಿದ್ರೆ ಜಾಸ್ತಿ ಕ್ಯಾಪಿಟಲ್, ರೂರಲ್ ಏರಿಯಾ ಆದ್ರೆ ಕಡಿಮೆ. ಅದು ನಿಮ್ಮ ಜನಸಂಖ್ಯೆ ಅನುಗುಣವಾಗಿ ಇದರ ಕಾರ್ಯಕ್ಷೇತ್ರಕ್ಕೆ ಅನುಗುಣವಾಗಿ ನಿಮ್ಮ ಕ್ಯಾಪಿಟಲ್ ಇದನ್ನ ಹಾಕಿ ಕೊಟ್ಟು ಅವ್ರಿಗೆ ರಿಸರ್ವ್ ಬ್ಯಾಂಕ್ ಕಳಿಸ್ಬೇಕಿತ್ತು. ರಿಸರ್ವ್ ಬ್ಯಾಂಕ್ ನಿಮ್ದು ಬಾಕಿದ್ದೆಲ್ಲ ಇದು ಅಂದ್ರೆ ಫೈನಾನ್ಸಿಯಲಿ ಸೌಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಅಂತ ಎಲ್ಲರಿಗೂ ಕಳ್ಬೋದಲ್ಲ, ಫೈನಾನ್ಸಿಯಲಿ ಸೌಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕಿನವರು ಮಾತ್ರ ರಿಸರ್ವ್ ಬ್ಯಾಂಕಿಗೆ ಅಪ್ಲೈ ಮಾಡಬಹುದು ಅಂತ ಇತ್ತು. ಅದ್ರ ಪ್ರಕಾರ ಬ್ರಾಂಚ್ ಲೈಸೆನ್ಸ್ ನಿಮ್ಗೆ ಕೊಡ್ತಾ ಇತ್ತು. ಆದ್ರೆ ಕಳೆದ ಒಂದು 3-4 ವರ್ಷದಿಂದ ಅವ್ರು ಏನ್ ಮಾಡ್ತಾರೆ, ನೀವು ಡಿಸೆಂಬರ್ ಅಲ್ಲಿ ಅಪ್ಲೈ ಮಾಡಿದಾಗ ಅದನ್ನು ಸುಮ್ಮನೆ ಇಟ್ಕೊಳ್ತಾ ಇದ್ರೆ ಏನಾಯ್ತು ಅಂತ ಅದ್ರ ಬಗ್ಗೆನೇ ಹೇಳ್ತೇನೆ ಇಲ್ಲ ಇತ್ತು. ನಾವು ಕೇಳಿದ್ರೆ ಹೊಸ ಗೈಡ್ಲೈನ್ಸ್ ಬರತ್ರಿ ಸುಮ್ಮನೆ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ರು. ಈ ಮಧ್ಯೆ ಏನಾಯ್ತು ಅಂತ ಹೇಳಿದ್ರೆ ಇದು ಪಂಜಾಬ್ ಅಂಡ್ ಮಹಾರಾಷ್ಟ್ರ ಕೋಆಪರೇಟಿವ್ ಅದು ಏನಾಯ್ತು. ಅದ ನಂತರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ಅದು ಬದಲಾವಣೆ ಆಯಿತು. ಈ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ಬದಲಾವಣೆ ಆದ ನಂತರ ರಿಸರ್ವ್ ಬ್ಯಾಂಕಿಗೆ ತುಂಬಾ ಅಧಿಕಾರ ಸಿಕ್ತು. ಆ ಅಧಿಕಾರ ಬಂದ ನಂತರ ಆಕ್ಟಿವ್ ಅದನ್ನು ಏನ್ ಮಾಡಬೇಕು, ಮುಂದೆ ರಿಸರ್ವ್ ಬ್ಯಾಂಕ್ ಹೇಗೆ ಕಾರ್ಯಕ್ರಮವನ್ನು ಕಾರ್ಯಗತ ಮಾಡಬೇಕು ಇದನ್ನೆಲ್ಲ ಒಂದು ಎಕ್ಸ್ಪರ್ಟ್ ಕಮಿಟಿ ಅಪಾಯಿಂಟ್ ಮಾಡಿದ್ರು.
ಆ ಎಕ್ಸ್ಪರ್ಟ್ ಕಮಿಟಿ ರೆಕಮೆಂಡೇಶನ್ ಪ್ರಕಾರ ಅವ್ರು ಹೇಳಿದಾರ ಅಂತ ಹೇಳಿದ್ರೆ ಇನ್ನು ಮುಂದೆ ಬ್ರಾಂಚ್ ಲೈಸೆನ್ಸ್ ಅನ್ನು ಲಿಬರಲೈಸ್ ಮಾಡಬೇಕು. ಅಂದ್ರೆ ಇದು ಇದು ಆಟೋಮೆಟಿಕ್ ರೂಟ್ ಅಂತ ಹೇಳ್ತಾರೆ, ಕಾಮನ್ ಮ್ಯಾನ್ ಹೇಳುವುದಂತಾರೆ, ಅಥವಾ ಜನರಲ್ ಗೈಡ್ಲೈನ್ಸ್, ಜನರಲ್ ಇದ್ರ ಪ್ರಕಾರ ರೂಟ್ ಅಲ್ಲಿ ಪ್ರಕಾರ ಇದನ್ನ ಮಾಡಬಹುದು ಅಂತ ಕೊಟ್ಟು 2-3 ತಿಂಗಳ ಹಿಂದೆ ರಿಸರ್ವ್ ಬ್ಯಾಂಕ್ ಒಂದು ಕೊಡ್ತು, ಇಂತಿಂತ ಎಕ್ಸ್ಪರ್ಟ್ ಕಮಿಟಿಯ ಇಂತಿಂತ ಗೈಡ್ಲೈನ್ಸ್ ಗಳನ್ನು ನಾವು ಒಪ್ಪಿದ್ದೇವೆ ಅಂತ ಕೊಟ್ಟರು. ಅದರಲ್ಲಿ ಇದು ಬ್ರಾಂಚ್ ಆಥರೈಸೇಷನ್ ಅಂದ್ರೆ ಅದು ಕೂಡ ಒಂದು, ಅಂದ್ರೆ ಇದು ಈಗ ಬ್ಯಾಂಕ್ಗಳಿಗೆ ಅಧಿಕಾರ ಬರುತ್ತೆ ಅಂತ ಒಂದು ನಿರ್ಧಾರ ಆಯಿತು. ಈ ಮಧ್ಯೆ ರಿಸರ್ವ್ ಬ್ಯಾಂಕ್ ಸುಮಾರು ಸರ್ಕ್ಯುಲರ್ ಅನ್ನು ಕೊಡ್ತು. ಮತ್ತೆ ಇದರ ಪ್ರಕಾರ ನೆಕ್ಸ್ಟ್ ಅದರ ಪ್ರಕಾರ ಇದು ಏನು ಫೈನಾನ್ಸಿಯಲಿ ಸೌಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಅದ್ರ ಬಗ್ಗೆನೇ ಹೊಸ ಗೈಡ್ಲೈನ್ಸ್ ಕೊಡ್ತು. ಇದ್ರಲ್ಲಿ ಏನಪ್ಪ ಈ ವ್ಯತ್ಯಾಸ ಅಂತ ಹೇಳಿದ್ರೆ, ನಿಮ್ ಹೊಸದಾಗಿ ಬಂದವರಿಗೆ ಅದು ಹೇಳ್ತೇನೆ, ಹಳಬರಿಗೆ ಫೈನಾನ್ಸಿಯಲಿ ಸೌಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಅಂದ್ರೆ ಏನು ಗೊತ್ತು, ಏನು ಅಂತ ಹೇಳಿದ್ರೆ ಇದು ಯಾವ್ದಪ್ಪ ಅಂದ್ರೆ ಫೈನಾನ್ಸಿಯಲಿ ಸೌಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಅಂತ ಹೇಳಿದ್ರೆ ಸಾಧಾರಣ ಸೌಂಡ್ ಬ್ಯಾಂಕ್ ಅಂತ ಅರ್ಥ. ಸೌಂಡ್ ಅಂತ ಹೇಳಿದ್ರೆ ಅದು 1,000 ಕೋಟಿ ಡಿಪಾಸಿಟ್ ಇದ್ದವರು ಸೌಂಡು ಅಥವಾ ಅಂತಲ್ಲ, ಅವರವರಿಗೆ ಆ ಮಟ್ಟಕ್ಕೆ ಅವರಿಗೆ ಅದು ಸೌಂಡ್. ಚಿಕ್ಕ 2 ಕೋಟಿ ಬ್ಯಾಂಕ್ ತುಂಬಾ ಫೈನಾನ್ಸಿಯಲ್ ಸೌಂಡ್ ಇರ್ಬೋದು, ಅಥವಾ 10 ಕೋಟಿ ಅಥವಾ 10,000 ಕೋಟಿ ಡಿಪಾಸಿಟ್ ಇರೋ ಬ್ಯಾಂಕ್ ಕೂಡ ಫೈನಾನ್ಸಿಯಲ್ ಸೌಂಡ್ ಇಲ್ಲದೆ ಇರ್ಬೋದು. ಇದು ಡಿಪಾಸಿಟ್ಗೂ ಸಂಬಂಧ ಅಲ್ಲ, ಇದು 2-3 ಇದನ್ನು ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತಾರೆ. ಏನು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, CR ಚೇಂಜ್ ಆಗುತ್ತೆ ಏನು ಅಂದ್ರೆ CRAR. ಪ್ರತಿಯೊಂದು ಬ್ಯಾಂಕುಗಳು ಕೂಡ ಅವರು ನಿಮ್ಮ ಮಿನಿಮಮ್ ಕ್ಯಾಪಿಟಲ್ ಅನ್ನು ಮೇಂಟೈನ್ ಮಾಡಬೇಕು ಸಾಲ ಕೊಡುವ ಮುಂಚೆ. ಅದಕ್ಕೆ ಕ್ಯಾಲ್ಕುಲೇಟ್ ಮಾಡುವ ಮೆಥಡ್ ಇದೆ, CRAR ಅಂತ ನಿಮಗೆ ಗೊತ್ತು. ಮೊದಲು ಏನಿತ್ತು, ಎಲ್ಲಾ ಬ್ಯಾಂಕುಗಳಿಗೂ 9% ಮಿನಿಮಮ್ ಒಂದು. ಈಗ ಈ RBI ಇದು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಮೆಂಡ್ಮೆಂಟ್ ಆಗಿ ಇದು ಈ ಕಮಿಟಿ ರೆಕಮೆಂಡೇಶನ್ ನಂತರ ಬ್ಯಾಂಕುಗಳನ್ನು 4 ಟೈರ್ ಅಂತ ಮಾಡಿದ್ದಾರೆ. 100 ಕೋಟಿವರೆಗೆ ಇರುವಂತ ಅವರು ಟೈರ್ 1, 100ರಿಂದ 1000 ಕೋಟಿ ವರೆಗೆ ಇರುವವರು ಟೈರ್ 2, ಮತ್ತೆ ಇದು 1000ದಿಂದ 10,000 ಕೋಟಿವರೆಗೂ ಟೈರ್ 3, 10,000 ಮೇಲೆ ಡಿಪಾಸಿಟ್ ಇರುವವರು ಟೈರ್ 4 ಅಂತ ಮಾಡಿದ್ದಾರೆ. ಅವರಿಗೆ ಬೇರೆ ಬೇರೆ ಆದಂತ CRAR ಅನ್ನು ಫಿಕ್ಸ್ ಮಾಡಿದ್ದಾರೆ. ಈ ಟೈರ್ 1 ಬ್ಯಾಂಕ್ಗಳು 9%, ಮತ್ತೆ ಅದನ್ನು ಈ CRAR ಅನ್ನು ಎಲ್ಲಿ ಅವಧಿ ಒಳಗೆ 2-3 ವರ್ಷ ಟೈಮ್ ಕೊಟ್ಟಿದ್ದಾರೆ, 3 ವರ್ಷ ಕೊಟ್ಟಿದ್ದಾರೆ. ಇದು ಫೈನಾನ್ಸಿಯಲ್ ಸೌಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಅಲ್ಲಿ ಏನು, ಮೊದಲು 9% ಗಿಂತ ಜಾಸ್ತಿ ಇರುವವರು ಅದು ನಿಮ್ಗೆ ಫೈನಾನ್ಸಿಯಲ್ ಸೌಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಅಂತ ಆಗ್ತಿತ್ತು. ಈಗ ಏನ್ ಮಾಡಿದ್ದಾರೆ, ಇದನ್ನು ಆ ಬ್ಯಾಂಕ್ಗೆ ಎಷ್ಟು CRAR ಅನ್ನು ಹೇಳಿದಾರೋ ಇಡಬೇಕು ಅಂತ ಹೇಳಿದಾರೆ, ಅದಕ್ಕಿಂತ 1% ಜಾಸ್ತಿ. ಮೊದಲು 10% ಇತ್ತು, ಈಗ ಇಡಬೇಕು ಅಂತ ಹೇಳಿದ್ದಾರೆ, ಒಂದು ಕಂಡೀಷನ್. ಮತ್ತೆ ಇದು CRR SLR ಎಲ್ಲರೂ ಮೇಂಟೈನ್ ಮಾಡಬೇಕು, ಅದರಲ್ಲಿ ಡಿಫಾಲ್ಟ್ ಇರಬಾರ್ದು. ಮತ್ತೆ ಇಂಪಾರ್ಟೆಂಟ್ ಆಗಿ ನೆಟ್ NPA ನೋಡಿ, ಮೊದಲು ಗ್ರಾಸ್ NPA ಇತ್ತು, ಗ್ರಾಸ್ NPA ಅಲ್ಲ, ನೆಟ್ NPA 6% ಗಿಂತ ಇದು ಯಾರಲ್ಲ, ಸಾರಿ 3%, 6% ಇದಕ್ಕೆ. ಇದು ನೆಟ್ NPA ಇದು 3% ಗಿಂತ ಕಡಿಮೆ ಇರಬೇಕು, ಅದು 3% ಅಥವಾ ಅದಕ್ಕೆ ಕಡಿಮೆ ಇರಬೇಕು ಅಂತ ಒಂದು. ಮತ್ತೆ ಕಳೆದ 4 ವರ್ಷದಲ್ಲಿ ಕನಿಷ್ಠ 3 ವರ್ಷದಲ್ಲಿ ಅದನ್ನು ಲಾಭ ಇರಬೇಕು. ಮತ್ತೆ ಲಾಸ್ಟ್ ಇಯರ್ ಅಂತೂ ಲಾಭ ಇರಲೇಬೇಕು. 2 ಪ್ರೊಫೆಷನಲ್ ಡೈರೆಕ್ಟರ್ ಇರಬೇಕು, 2 ಬ್ಯಾಂಕ್. ಮತ್ತೆ ಕಳೆದ 2 ವರ್ಷದಲ್ಲಿ ಬ್ಯಾಂಕಿಗೆ ರಿಸರ್ವ್ ಬ್ಯಾಂಕ್ ಇಂದ ಯಾವುದೇ ಪೆನಲ್ಟಿ ಹಾಕಿರಬಾರ್ದು. ಇಷ್ಟು ಕಂಡೀಷನ್ಗಳನ್ನು ಫುಲ್ಫಿಲ್ ಮಾಡಿದ್ರೆ ಆ ಬ್ಯಾಂಕ್ ಅನ್ನು ಫೈನಾನ್ಸಿಯಲಿ ಸೌಂಡ್ ವೆಲ್ ಮ್ಯಾನೇಜ್ಡ್ FSWM ಬ್ಯಾಂಕ್ ಅಂತ ಕರೀತಾರೆ. ಈಗ ಏನಾಗಿದೆ ಇದರಿಂದ ಅಂತ ಹೇಳಿದ್ರೆ, ಇದರಿಂದಾಗಿ ಮೊದಲು ಹೇಗಿತ್ತು ಹಾಗೇನೆ ಈ ಫೈನಾನ್ಸಿಯಲಿ ಸೌಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕುಗಳು ಇನ್ನು ಮುಂದೆ ಅವ್ರಿಗೆ ಬೇಕಾದ ಹಾಗೆ ಬ್ಯಾಂಕ್ಗಳನ್ನು ಓಪನ್ ಮಾಡಬಹುದು. ಯಾವಾಗ ಬೇಕು ಅಂತಿದ್ದಾಗ ಅವರು ಓಪನ್ ಮಾಡಬಹುದು. ಅಂದ್ರೆ ಅದು ಕ್ರಮ ಇದೆ, ಸುಮ್ಮನೆ ಅಂತಲ್ಲ.
ಈಗ ಪ್ರಶ್ನೆ ಬರುತ್ತೆ, ಈ ಫೈನಾನ್ಷಿಯಲಿ ಸೌಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಅಂತ ಯಾರು ಡಿಸೈಡ್ ಮಾಡುದು, ಹೇಗೆ ಡಿಸೈಡ್ ಮಾಡುದು? ಈಗ ನೋಡಿ, ಇದು ಕ್ಲಿಯರ್ ಕಟ್ ಪ್ಯಾರಾಮೀಟರ್ಸ್ ಇದೆ, ಇದ್ರ ಬಗ್ಗೆ ಡೌಟ್ ಇಲ್ಲ. ಈಗ NPA 90 ಡೇಸ್ ಆದ ತಕ್ಷಣ NPA ಆಗುತ್ತೆ ಅಂತ ಹೇಳಿ, ನಾನು ಹೇಳಿದ್ರು NPA, ಇನ್ನೊಬ್ರು ಹೇಳಿದ್ರು NPA, ನೀವ್ ಹೇಳಿದ್ರು NPA, ಅದ್ರ ಬಗ್ಗೆ ಡೌಟ್ ಇಲ್ಲ. ಒಂದೇ ಸ್ಟ್ಯಾಂಡರ್ಡ್, ರಿಸರ್ವ್ ಬ್ಯಾಂಕ್ ಅಲ್ಲಿ ಅಂಬಿಗ್ಯೂಟಿ ಇರಬಾರ್ದು ಅಂತ. ಆದ್ರಿಂದ ನಿಮ್ದು ಫೈನಾನ್ಸಿಯಲ್ ಈಗ ಆಡಿಟ್ ಆಗುತ್ತೆ, ಆಡಿಟ್ ಆದ ತಕ್ಷಣ ಫಸ್ಟ್ ಕೆಲಸ ಏನ್ ಮಾಡ್ಬೇಕು ಅದ್ರಲ್ಲಿ ಗೊತ್ತಾಗತ್ತೆ ನಿಮ್ದು CRAR ಎಷ್ಟು, ನಿಮ್ದು NPA ಪರ್ಸೆಂಟೇಜ್ ಎಷ್ಟು, ಎಲ್ಲ ಗೊತ್ತಾಗುತ್ತೆ. ಅದು ಇಂಪಾರ್ಟೆಂಟ್. ಮತ್ತೆ ಲಾಭ ಬಾಕಿದ್ದೆಲ್ಲ ಮೊದಲೇ ಗೊತ್ತಿರೋದು, ಅದ್ರಲ್ಲಿ ವ್ಯತ್ಯಾಸ ಇರೋದು. ಈ 3 ಪ್ಯಾರಾಮೀಟರ್ಸ್ ಗೊತ್ತಾಗುತ್ತೆ. ಅದ್ರ ಪ್ರಕಾರ ನಿಮ್ ಪ್ರತಿಯೊಂದು ಬ್ಯಾಂಕ್ಗಳು ಅವರೇ ಡಿಸೈಡ್ ಮಾಡುವುದಂತಲ್ಲ, ಅವರೇ ಅದನ್ನು ವೆರಿಫೈ ಮಾಡಿಕೊಂಡು ಸರ್ಟಿಫೈ ಮಾಡಬೇಕು. ಡಿಸೈಡ್ ಮಾಡ್ಲಿಕ್ಕೆ ಏನಿಲ್ಲ ಇದರಲ್ಲಿ, ಯಾಕಂದ್ರೆ ಆಟೋಮೆಟಿಕ್ ಫಿಗರ್ ಕಾಣುತ್ತೆ ಬ್ಯಾಲೆನ್ಸ್ ಆಡಿಟೆಡ್ ಫಿಗರ್. ಅದ್ರ ಪ್ರಕಾರ ನೀವೇ ಡಿಸೈಡ್ ಮಾಡಿ ಬೋರ್ಡ್ ಅಪ್ರೂವ್ ತಗೊಂಡು ನಮ್ಮ ಬ್ಯಾಂಕು ಫೈನಾನ್ಷಿಯಲಿ ಸೌಂಡ್ ವೆಲ್ ಮ್ಯಾನೇಜ್ಡ್ ಹೌದೋ ಅಲ್ವೋ ಫಿಗರ್ ಹಾಕಿ, ಹೌದು ಅಂತ ಹೌದು, ಅಲ್ಲ ಅಂತ ಅಲ್ಲ, ಈ ರಿಪೋರ್ಟ್ ರಿಸರ್ವ್ ಬ್ಯಾಂಕ್ 15 ದಿವಸ ಕಳಿಸ್ಬೇಕು. ಮತ್ತೆ ಮುಂದೆ ಒಂದು ದಿವಸ ರಿಸರ್ವ್ ಬ್ಯಾಂಕ್ ಇನ್ಸ್ಪೆಕ್ಟ್ ಮಾಡಿದಾಗ ಅವ್ರೇನಾದ್ರೂ ಈ ಫಿಗರ್ ವ್ಯತ್ಯಾಸ ಕಂಡಿದ್ರೆ, ಅಥವಾ ನೆಟ್ NPA ಆಗ್ಲಿ, ಗ್ರಾಸ್ NPA ಆಗ್ಲಿ, ಗ್ರಾಸ್ ಅಲ್ಲ ನೆಟ್ NPA ಆಗ್ಲಿ, CRAR ಆಗ್ಲಿ ವ್ಯತ್ಯಾಸ ಬಂತು ಅಂತ ಆದ್ರೆ ಬಂದು ಅದರಿಂದಾಗಿ ಫೈನಾನ್ಷಿಯಲ್ ಸೌಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಅಲ್ಲ ಅಂತ ಗೊತ್ತಾದ್ರೆ ಅದು ಆಟೋಮೆಟಿಕ್ ಚೇಂಜ್ ಮಾಡ್ಬೇಕಾಗುತ್ತೆ. ಹೌದಾಗ್ಲಿ ಅಲ್ಲ ಆಗಲಿ, ರಿಸರ್ವ್ ಬ್ಯಾಂಕ್ ಇನ್ಸ್ಪೆಕ್ಟ್ ರಿಪೋರ್ಟ್ ಬಂದ ತಕ್ಷಣ ನೀವು ಪುನಃ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ಅವ್ರಿಗೆ ರಿಸರ್ವ್ ಬ್ಯಾಂಕ್ ಕಳಿಸ್ಬೇಕಾಗತ್ತೆ. ಅಂದ್ರೆ ಈಗ ಎಲ್ಲಾ ಬ್ಯಾಂಕುಗಳಿಗೆ ಸಾಧಾರಣ ಈಗ ಜೂನ್ ಎಂಡಿಗೆ ಗೊತ್ತಿರುತ್ತೆ ನಮ್ಮ ಬ್ಯಾಂಕ್ ಫೈನಾನ್ಷಿಯಲ್ ಸೌಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಹೌದು ಅಲ್ವೋ ಅಂತ ಗೊತ್ತಾಗುತ್ತೆ. ಆಗ ಡಿಸೈಡ್ ಮಾಡ್ತೀವಿ ಬರುವ ವರ್ಷಕ್ಕೆ ನಾವು ಎಷ್ಟು ಬ್ರಾಂಚುಗಳನ್ನು ಓಪನ್ ಮಾಡ್ಬೇಕೋ ಬೇಡವಾ, ಮಾಡ್ಬೇಕು ಅಂತ ಆದ್ರೆ ಎಷ್ಟು ಮಾಡ್ಬೇಕು ಅಂತ ಪ್ರಶ್ನೆ. ಎಷ್ಟು ಬೇಕಾದ್ರೂ ಬ್ರಾಂಚ್ ಮಾಡ್ಬೋದಾ ಅಂತ ಇರುತ್ತೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಇರುವ ನಂಬರ್ ಆಫ್ ಬ್ರಾಂಚಸ್ನ ಪ್ರಕಾರ 1 ಅಥವಾ 2 ಬ್ರಾಂಚ್ ಮ್ಯಾಕ್ಸಿಮಮ್ ಓಪನ್ ಮಾಡುದು. ಯಾಕಂದ್ರೆ 20ಕ್ಕಿಂತ ಜಾಸ್ತಿ ಬ್ರಾಂಚ್ ಇರೋ ಬ್ಯಾಂಕ್ಗಳು ಎಷ್ಟಿದೆಯೋ ಗೊತ್ತಿಲ್ಲ, ಒಂದು ಬೆರಳಿಕೆ ಎಷ್ಟು, 1-2 ಇದೆಯೋ ಗೊತ್ತಿಲ್ಲ. ಮತ್ತೆ ಅವರು ಕೂಡ ಫೈನಾನ್ಷಿಯಲ್ ಸೌಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಹೌದು ಅಲ್ವೋ ಅದು ಗೊತ್ತಿಲ್ಲ. ಎಷ್ಟು ಅಂತ ಹೇಳಿದ್ರೆ ನಿಮ್ಮ ಈ ಎಕ್ಸಿಸ್ಟಿಂಗ್ ಈಗ ಬ್ರಾಂಚ್ ಎಷ್ಟಿದೆ ಅದರ 10% ಅಷ್ಟು ಅಂತ ಹೇಳಿ 10 ಬ್ರಾಂಚಸ್ ಇದ್ರೆ ಒಂದು ಬ್ರಾಂಚ್ ಓಪನ್ ಮಾಡಬಹುದು ಅಂತ ಆಗುತ್ತೆ. ಸಪೋಸ್ ನಿಮ್ದು 10ಕ್ಕಿಂತ ಕಡಿಮೆ ಬ್ರಾಂಚ್ ಇದೆಯಪ್ಪ, ಆವಾಗ ಏನ್ ಮಾಡ್ಬೇಕು ಅಂದ್ರೆ ಮಿನಿಮಮ್ ಪ್ರತಿ ವರ್ಷ ನಿಮ್ಗೆ ಮಿನಿಮಮ್ ಫೈನಾನ್ಷಿಯಲ್ ಸೌಂಡ್ ವೆಲ್ ಮ್ಯಾನೇಜ್ಡ್ ಆದ್ರೆ ಮಿನಿಮಮ್ 1 ಬ್ರಾಂಚ್ ಅನ್ನು ಪ್ರತಿ ವರ್ಷ ನೀವು ಓಪನ್ ಮಾಡ್ತಾ ಹೋಗ್ಬೋದು. ಇದು ಇರುವಂತದ್ದು. ಹಾಗಾದ್ರೆ ಎಲ್ಲಿ ಓಪನ್ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಓಪನ್ ಮಾಡೋದು ಸಾಧ್ಯ ಇಲ್ಲ. ಅದು ನಿಮ್ಗೆ ಈಗಲೇ ಇರೋ ತರನೇ ಈಗ ಪ್ರಕಾರನೇ ವಿದಿನ್ ದ ಏರಿಯಾ ಆಪರೇಷನ್, ನಿಮ್ಗೆ ನಿಮ್ಮ ಏರಿಯಾ ಆಪರೇಷನ್ಸ್ ಗೊತ್ತು, ಅದ್ರ ಪ್ರಕಾರ ನೀವು ಅದರೊಳಗೆ ಓಪನ್ ಮಾಡ್ಬೇಕು. ಈಗ ಹಾಗಾದ್ರೆ ಬ್ರಾಂಚ್ ಓಪನ್ ಆಯ್ತು, ಹಾಗಾದ್ರೆ ಎಕ್ಸ್ಟೆನ್ಷನ್ ಕೌಂಟರು, ATM ಇದೆಲ್ಲ ಓಪನ್ ಮಾಡ್ಬೋದಾ ಅಂತ ಪ್ರಶ್ನೆ ಬರುತ್ತೆ. ಇಲ್ಲ, ಇದಕ್ಕೆ ಅಪ್ಲೈ ಆಗುದಿಲ್ಲ. ಆದ್ರೆ ಎಕ್ಸ್ಟೆನ್ಷನ್ ಕೌಂಟರ್ಗೆ ಸಪರೇಟ್ ತಗೊಳ್ಬೇಕು ಪರ್ಮಿಷನ್ ನೀವು. ಹಾಗಾದ್ರೆ ಈಗಲೇ ಒಂದು ಎಕ್ಸ್ಟೆನ್ಷನ್ ಕೌಂಟರ್ ಇದೆಯಪ್ಪ, ಅದಕ್ಕೆ ಏನ್ ಮಾಡ್ಲಿ ಅಂತ ಹೇಳಿದ್ರೆ, ಸಪೋಸ್ ಎಕ್ಸ್ಟೆನ್ಷನ್ ಕೌಂಟರ್ ಬೇಡ, ಎಕ್ಸ್ಟೆನ್ಷನ್ ಕೌಂಟರ್ ಜಾಗಕ್ಕೆ ಅಥವಾ ಅದೇ ಎಕ್ಸ್ಟೆನ್ಷನ್ ಕೌಂಟರ್ ಅನ್ನು ಬ್ರಾಂಚ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ ಆದ್ರೆ ನಿಮ್ಮ ಕೋಟಾದೊಳಗೆ ಸಪೋಸ್ ನಿಮ್ಗೆ ಒಂದು ಬ್ರಾಂಚು 2 ಬ್ರಾಂಚು ಓಪನ್ ಮಾಡುವಂತ ನಿಮ್ ಕೋಟಾ ಇತ್ತು ಅಂತ ಆದ್ರೆ ಅದರ ಒಳಗೆ ಕನ್ವರ್ಟ್ ಮಾಡಿದ್ರೆ 1 ಬ್ರಾಂಚ್ ಓಪನ್ ಮಾಡಿರ್ತಾನೆ ಆಗತ್ತೆ ಮಾಡಬೇಕು. ಆದ್ರೆ ಎಕ್ಸ್ಟೆನ್ಷನ್ ಕೌಂಟರ್ ಓಪನ್ ಆಗಿ ಕನಿಷ್ಠ 3 ವರ್ಷ ಫಂಕ್ಷನ್ ಆದ ನಂತರ ಆ ಎಕ್ಸ್ಟೆನ್ಷನ್ ಕೌಂಟರ್ ಅನ್ನು ನೀವು ಬೇಕಾದ್ರೆ ಬ್ರಾಂಚ್ ಅಂತ ಕೌಂಟ್ ಮಾಡಿ ಅದನ್ನು ಓಪನ್ ಮಾಡಬಹುದು. ಯಾಕಂದ್ರೆ 1 ವರ್ಷದಲ್ಲಿ ಒಂದು ಹೊಸ ಇದು ಎಕ್ಸ್ಟೆನ್ಷನ್ ಕೌಂಟರ್ ಇದು ಮಾಡಿ ಕನ್ವರ್ಟ್ ಮಾಡೋದು ಮತ್ತೆ ಇನ್ನೊಂದು ಹೊಸ ಬ್ರಾಂಚ್ ಓಪನ್ ಮಾಡೋದು ಸಾಧ್ಯ ಇಲ್ಲ. ಸಪೋಸ್ ನಿಮ್ಗೆ 10ಕ್ಕಿಂತ ಒಳಗಡೆ ನಿಮ್ಗೆ ಬ್ರಾಂಚ್ ಇದೆ, 1 ಬ್ರಾಂಚ್ ಓಪನ್ ಮಾಡೋ ಪರ್ಮಿಷನ್ ಇದೆ, ಆವಾಗ ನಿಮ್ಗೆ ಒಂದೇ ಹೊಸ ಬ್ರಾಂಚ್ ಓಪನ್ ಮಾಡಬಹುದು. ಅಥವಾ 2 ವರ್ಷಕ್ಕಿಂತ ಜಾಸ್ತಿ ಆದ ಎಕ್ಸ್ಟೆನ್ಷನ್ ಕೌಂಟರ್ ಅನ್ನು ನೀವು ಕನ್ವರ್ಟ್ ಮಾಡಬಹುದು. ಈ 2 ಆಪ್ಷನ್ ನಿಮ್ಗಿದೆ. ಈಗ ಇನ್ನೊಂದು ಈಗ ನೀವು ಎಕ್ಸಿಸ್ಟಿಂಗ್ ಇದ್ರ ಪ್ರಕಾರ ಈಗ 2 ಇದೆ. ಒಂದು ನೆನಪು ಮಾಡ್ತಾನೆ, ಇದು ಆಟೋಮೆಟಿಕ್ ರೂಟ್ ಬಂದ ತಕ್ಷಣ ಎಲ್ಲ ಆಟೋಮೆಟಿಕ್ ರೂಟ್ ಅನ್ನೇ ಫಾಲೋ ಮಾಡ್ಬೇಕು ಅಂತಿಲ್ಲ. ಎಕ್ಸಿಸ್ಟಿಂಗ್ ರೂಟ್ ಅನ್ನು 2 ಸೈಮಲ್ಟೇನಿಯಸ್ ಓಪನ್ ಇದೆ. ಯಾಕೆಪ್ಪ ಅಂತ ಹೇಳ್ತೇನೆ ಮುಂದೆ, ಅದನ್ನು ಫಾಲೋ ಮಾಡಬಹುದು. ಸಪೋಸ್ ಈಗ ಏನು ಅಂತ ಹೇಳಿದ್ರೆ, ಸಪೋಸ್ ನಿಮ್ಗೆ ಇದರ ಎಲಿಜಿಬಿಲಿಟಿ ಪ್ರಕಾರ 1 ಬ್ರಾಂಚು 2 ಬ್ರಾಂಚು ಮಾತ್ರ ಬರುತ್ತೆ ನಿಮಗೆ ಎಕ್ಸಿಸ್ಟಿಂಗ್ ಬ್ರಾಂಚ್. ನಿಮ್ಗೆ ಏನೋ ಬಂದಿದೆ, ಅದಕ್ಕಿಂತ ಜಾಸ್ತಿ ಬ್ರಾಂಚ್ ಓಪನ್ ಮಾಡಬೇಕು ಅಂತ ಬಂದಿದೆ. ಆಗ ನಿಮ್ಮ ಹತ್ರ ಸಾಕಷ್ಟು ಕ್ಯಾಪಿಟಲ್ ಇದೆ.
ಅವಾಗ ಏನ್ ಮಾಡ್ಬೇಕು, ಈಗ ಇರುವ ಎಕ್ಸಿಸ್ಟಿಂಗ್ ಗೈಡ್ ಲೈನ್ ಪ್ರಕಾರನೇ ಇದು ಆನ್ಯುವಲ್ ಬಿಸ್ನೆಸ್ ಪ್ಲಾನ್ ಅನ್ನು ನ್ಯೂ ರಿಸರ್ವ್ ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕು. ಆವಾಗ ಪ್ರತಿಯೊಂದು ಬ್ರಾಂಚಿಗೆ ಕ್ಯಾಪಿಟಲ್ ಅಲೋಕೇಶನ್ ಈಗ ಎಷ್ಟು ಬ್ರಾಂಚ್ ಇದೆ ಅದಕ್ಕೆ ಅದು ಏರಿಯಾ ವೈಸ್ ಕ್ಯಾಪಿಟಲ್ ಅಲೋಕೇಶನ್ ಮಾಡ್ತೀರಾ, ನೀವು ಮಾಡಿದವ್ರಿಗೆ ಗೊತ್ತಿರುತ್ತೆ ಎಷ್ಟು ಉಳಿಯಿತು, ಹೊಸ ಬ್ರಾಂಚಿಗೆ ಎಷ್ಟು ಮಾಡಿ ಕ್ಯಾಪಿಟಲ್ ಇದೆಯಾ ನೋಡ್ಕೊಂಡು ಅದೇ ಪ್ರಕಾರ ಕಳಿಸ್ಬೇಕಾಗತ್ತೆ, ಅದನ್ನು ಕಳಿಸಿ. ಈ ರೀತಿಯಲ್ಲಿ ಈಗ ಆಟೋಮೆಟಿಕ್ ರೂಟ್ ಅಲ್ಲಿ ವರ್ಷಕ್ಕೊಂದು ಅಥವಾ 10% ಬ್ರಾಂಚ್ ಓಪನ್ ಮಾಡ್ತೀರಲ್ವಾ, ಅವರಿಗೆ ಈ ತರ ಕ್ಯಾಪಿಟಲ್ ಅಲೋಕೇಶನ್ ಮಾಡ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ನಿಮ್ದು ಫೈನಾನ್ಷಿಯಲಿ ಸೌಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಇದ್ರೆ ಆಯ್ತು, ಅಲ್ಲೇ ಒಂದು CRR ಇಟ್ ಟೇಕ್ಸ್ ಕೇರ್ ಅಂತ ಲೆಕ್ಕ. ಇಲ್ಲಿ ಏನು ಅದೇ ತರ ಹೇಳಿಲ್ಲ, ಯಾಕಂದ್ರೆ ವಯಬಿಲಿಟಿ ನೋಡ್ಬೇಕು ಅಂತ ಹೇಳಾರಷ್ಟೇ ವಿನ ಅದು ಕ್ಯಾಪಿಟಲ್ ಬೇಕು ಅದ್ರ ಪ್ರಕಾರ ಏನು ಹೇಳಿಲ್ಲ. ಇದ್ರ ಪ್ರಕಾರ ಒಂದು ಬ್ರಾಂಚ್ ಓಪನ್ ಮಾಡ್ಬೋದು ಫೈನಾನ್ಷಿಯಲ್ ಸೌಂಡ್ ಇರುವುದು ಅಂತ ಲೆಕ್ಕ. ಅದೇ ಆಗ್ಲೇ ಹೇಳಿದ ತಕ್ಷಣ ಸಪೋಸ್ ನಿಮ್ಗೆ ಬೇಕಾದಕ್ಕಿಂತ ನಿಮ್ಮ ಎಲಿಜಿಬಿಲಿಟಿಗಿಂತ ಜಾಸ್ತಿ ಬ್ರಾಂಚ್ ಬೇಕು ಅಂತ ಆದ್ರೆ ರಿಸರ್ವ್ ಬ್ಯಾಂಕಿಗೆ ನೀವು ಇದು ಆನ್ಯುವಲ್ ಬಿಸ್ನೆಸ್ ಪ್ಲಾನ್ ಈಗ ಏನ್ ಮಾಡ್ತಿದ್ರೆ ಅದೇ ರೀತಿ ಸಬ್ಮಿಟ್ ಮಾಡಿ ಅವರಿಂದ ತಗೊಳ್ಬೇಕು. ಇದು ನೋಡಿ ಸ್ಯಾಲರಿ ಅರ್ನರ್ಸ್ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಈ ಸರ್ಕ್ಯುಲರ್ ಅಪ್ಲೈ ಇಲ್ಲ. ಎಕ್ಸಿಸ್ಟಿಂಗ್ ಪ್ರಕಾರನೇ ಅವರಿಗೆ ಒಂದು ಅವರು ಅದು ಅನೆಕ್ಷನ್ 3 ಅದು ಏನಿದೆ ಅಲ್ಲಿ ಎಕ್ಸಿಸ್ಟಿಂಗ್ ಸರ್ಕ್ಯುಲರ್ ಅಲ್ಲಿ ಅವರು ಕೊಟ್ಟಿದ್ದಾರೆ, ಅದ್ರ ಪ್ರಕಾರನೇ ಅವರು ಸಬ್ಮಿಟ್ ಮಾಡಿ ಬಿಸ್ನೆಸ್ ಪ್ಲಾನ್ ಅಂತ ಇರೋಲ್ಲ ಡಿಸೆಂಬರ್ ಅಲ್ಲಿ ಯಾವ ಬೇಕಾದ್ರೂ ಸಬ್ಮಿಟ್ ಮಾಡಬಹುದು. ಅವರು ರಿಸರ್ವ್ ಬ್ಯಾಂಕ್ಗೆ ಸಪರೇಟ್ ಅದನ್ನು ರೆಡಿ ಮಾಡಿದ್ರೆ ತಗೊಂಡ್ 2 ಲಕ್ಷಕ್ಕೂ ಯಾರು ಹಾಕೋಣ. ಇದು ನೋಡಿ ಆಯ್ತು. ಈಗ ನಿಮ್ಗೆ ಗೊತ್ತಾಯ್ತು, ಈಗ ವರ್ಷಕ್ಕೆ 10% ಈಗ ಎಕ್ಸಿಸ್ಟಿಂಗ್ ಬ್ರಾಂಚ್ ನ 10% ಬ್ರಾಂಚ್ ಅನ್ನು ಓಪನ್ ಮಾಡಬಹುದು ಅಂತಿದೆ. ಹಾಗಾದ್ರೆ ಈಗ ಆಯ್ತು, ಈಗ ನೀವು ಬ್ರಾಂಚ್ ಓಪನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರ, ಆವಾಗ ನಿಮ್ಗೆ ಏನು ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ಬೇಕಪ್ಪ ಅಂತ ಆಟೋಮೆಟಿಕ್ ನಾಳೆ ಹೋಗಿ ಆಯ್ತು ಒಂದು ಬೋರ್ಡ್ ರಿಜಿಸ್ಟರ್ ಮಾಡುದು, ಬ್ರಾಂಚ್ ಓಪನ್ ಮಾಡಿಯೇ ಬಿಡಿ, ಮಾಡಿದೇವೆ ಅಂತ ರಿಸರ್ವ್ ಬ್ಯಾಂಕ್ ತಿಳಿಸುದು ಹಾಗಲ್ಲ. ಅದು ತುಂಬಾ ಬ್ಯಾಕ್ ಗ್ರೌಂಡ್ ಮಾಡಬೇಕು, ಪ್ರಿಪರೇಷನ್ ಮಾಡಬೇಕು, ರೆಕಾರ್ಡ್ ಆಗ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ ಒಂದು ಪಾಲಿಸಿ ಮಾಡ್ಬೇಕು. ರಿಸರ್ವ್ ಬ್ಯಾಂಕ್ ಏನ್ ಹೇಳಿದ್ರೆ ಏನ್ ಬೇಕಾದ್ರೂ ಪಾಲಿಸಿ ಮಾಡ್ಬೇಕು, ಯಾಕಂದ್ರೆ ಪಾಲಿಸಿ ಪ್ರಕಾರ ನಡಿಬೇಕು. ಒಬ್ಬೊಬ್ಬರಿಗೆ ಇಷ್ಟ ಬಂದಾಗ ಒಬ್ಬೊಬ್ರು ಒಂದ್ ಮಾಡುವುದಂತಲ್ಲ, ಯಾರಿದ್ರು ಪಾಲಿಸಿ ಪ್ರಕಾರ ಮಾಡ್ಬೇಕು. ಯಾಕಂದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡುವವರು CEO ಅಥವಾ ಬೇರೆಯವರು ಇರ್ತಾರೆ, ಅವರಿಗೆ ಒಂದು ಗೈಡ್ ಲೈನ್ಸ್ ಬೇಕು. ಈ ಪಾಲಿಸಿಯನ್ನು ಅಪ್ರೂವ್ ಮಾಡುವುದು ಬೋರ್ಡ್, ಆದ್ರಿಂದ ಇದು CEO-ಗೆ ಪವರ್ ಬರುವುದು ಆ ಬೋರ್ಡ್ ಇಂದ, ಆ ಪಾಲಿಸಿಯಿಂದ. ಏನೇನು ಮುಂದುವರಿಸಬೇಕಾದ್ರೆ ಕರೆಸ್ಪಾಂಡ್ ಮಾಡ್ಬೇಕು, ರಿಸರ್ವ್ ಬ್ಯಾಂಕ್ ಪ್ಲೇ ಮಾಡ್ಬೇಕಂದ್ರೆ ಅದು ಒಂದು ಪಾಲಿಸಿ ಮಾಡಿ ಇಟ್ಬೇಕು, ಜನರಲ್ ಪಾಲಿಸಿ. ಯಾಕಂದ್ರೆ ಈಗ ನಮ್ದು ಮುಂದೆ ಇರುತ್ತಲ್ಲ, ನಮ್ಮ ಫೈನಾನ್ಷಿಯಲ್ ವ್ಯಾಲ್ಯೂ ಮ್ಯಾನೇಜ್ಮೆಂಟ್ ಬ್ಯಾಂಕ್ ಆಗಿರ್ಬೇಕು. ಆಗಿದ್ದಾಗ ನಮ್ಮ ಇದು ವಯಬಿಲಿಟಿ ರಿಪೋರ್ಟ್ ತಯಾರು ಮಾಡ್ಬೇಕು, ಅದ್ರ ಪ್ರಕಾರ ನಮ್ಮ ಬ್ರಾಂಚ್ ಓಪನ್ ಮಾಡ್ಬೇಕು ಅಂತ ಆ ತರ ಸಿಂಪಲ್ ಪಾಲಿಸಿ. ಮತ್ತೆ ದೊಡ್ಡದಂತ ಅಲ್ವಲ್ಲ ಮಾಡ್ಬೇಕು ಅಂದ್ರೆ ಇಷ್ಟು ಪಾಲಿಸಿ ಮಾಡಬಹುದು ಇರ್ತಾರೆ. ಆದ ನಂತರ ಪಾಲಿಸಿ ಅಂತ ಮಾಡಿ ಇಟ್ಟಿರ್ತೀರಾ, ಅದೇನು ಒಂದ್ಸತಿ ಮಾಡಿದ ನಂತರ ನಿಮ್ ಕೈ ತಪ್ಪಿ ಈಗ ನೆಕ್ಸ್ಟ್ ಇಯರ್ ನಿಮ್ ಫೈನಾನ್ಸ್ ವ್ಯಾಲ್ಯೂ ಮ್ಯಾನೇಜ್ಮೆಂಟ್ ಅಲ್ದೇನೆ ಇರ್ಬಹುದು. ಆದ್ರಿಂದ ಪಾಲಿಸಿ ಒಂದು ಮಾಡಿಟ್ಟಿದ್ರ, ಅದನ್ನು ಪಾಲಿಸಿ ಇದ ನಂತರ ನೀವು ನೆಕ್ಸ್ಟ್ ಈಗ ಜೂನಿಗೆ ನಿಮ್ಗೆ ಇದು ಗೊತ್ತು, ಈ ಎಂಡಿಗೆ ಆಡಿಟ್ ಈಗ ಆಗಿರುತ್ತೆ, ಜೂನ್ ಎಂಡಿಗೆ ಆಡಿಟ್ ಆಗಿರುತ್ತೆ. ಅಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ದು ಫೈನಾನ್ಷಿಯಲ್ ಅಕೌಂಟ್ ವ್ಯಾಲ್ಯೂ ಮ್ಯಾನೇಜರ್ ಬ್ಯಾಂಕ್ ಹೌದಾ ಅಂತ. ಅದು ಹೌದು ಅಂತ ಸ್ಯಾಟಿಸ್ಫೈ ಮಾಡ್ಬೇಕು. ಇಲ್ಲ ಅಂದ್ರೆ ಮುಂದೆ ಹೋಗೋ ಪ್ರಶ್ನೆನೇ ಇಲ್ಲ, ಡ್ರಾಪ್ ಅಲ್ಲ ಐಡಿಯಾ, ಮುಂದಿನ ಜವಾಬ್ ಇಲ್ಲವೇ ಇಲ್ಲ. ಹೌದು ಅಂತ ಆದ್ರೆ ನೆಕ್ಸ್ಟ್ ಏನು ನಿಮ್ಗೆ ಏನು ಈಗ ಎಷ್ಟು ಈಗ ಎಕ್ಸಿಸ್ಟಿಂಗ್ ಬ್ರಾಂಚ್ ಎಷ್ಟು, ಅದರ ಪ್ರಕಾರ ಆಟೋಮೆಟಿಕ್ ರೂಪದಾಗ ಎಷ್ಟು ಬ್ರಾಂಚ್ ಓಪನ್ ಮಾಡುವಂತ ಎಲಿಜಿಬಿಲಿಟಿ ನಿಮ್ಗಿದೆ. ಕನಿಷ್ಠ 1 2 ಅಥವಾ ಎಷ್ಟು ಅಂತ ಇದು ಸುಮ್ಮನೆ ಇದು ಮಾಡಬೇಕು. ಬೋರ್ಡ್ ಮುಂದೆ ಇಡ್ಬೇಕಲ್ಲ, ರೆಸಲ್ಯೂಷನ್ಗೆ ಮಾಡ್ಬೇಕು. ಮತ್ತೆ ಅದಾದ ನಂತರ ಈಗ ನಿಮ್ಗೆ 2 ಬ್ರಾಂಚ್ ಓಪನ್ ಮಾಡೋಕೆ ನಿಮ್ಗೆ ಒಂಥರ ಎಲಿಜಿಬಿಲಿಟಿ ಅಂತ ತಿಳ್ಕೊಳ್ಳಿ. ಅದನ್ನ ಎಲ್ಲಿ ಓಪನ್ ಮಾಡ್ಬೇಕು, ಎಲ್ಲೆಲ್ಲ ನಿಮ್ಮ ಏರಿಯಾ ಆಪರೇಷನ್ ಒಳಗೆ ಎಲ್ಲಿ ಓಪನ್ ಮಾಡಬೇಕು, ಯು ಶುಡ್ ಐಡೆಂಟಿಫೈ ದ ಲೊಕೇಶನ್ ಆಫ್ ದ ಬ್ರಾಂಚ್. ಅದನ್ನ ಆದ ನಂತರ ಪ್ರಿಪೇರ್ ವಯಬಿಲಿಟಿ ರಿಪೋರ್ಟ್ ವಿತ್ ಬ್ರಾಂಚ್, ಅದನ್ನು ಕಡೆ ರಿಸರ್ವ್ ಬ್ಯಾಂಕ್ ಕಳಿಸ್ಬೇಕಾಗತ್ತೆ. ನೀವು ಸುಮ್ಮನೆ ಆಮೇಲೆ ವಯಬಿಲಿಟಿ ರಿಪೋರ್ಟ್ ಅನ್ನು ಪ್ರಿಪೇರ್ ಮಾಡ್ಬೇಕಾಗುತ್ತೆ. ವಯಬಿಲಿಟಿ ರಿಪೋರ್ಟ್ ನಿಮ್ಗೆ ಗೊತ್ತಿರುತ್ತೆ, ಈಗಲೇ ಆಲ್ರೆಡಿ ನಿಮ್ಗೆ ನೀವು ಪ್ರಿಪೇರ್ ಮಾಡಿ ಇಟ್ಟಿದ್ದೀರಾ. ಅಲ್ಲಿ ಆಸ್ಪಾಸ್ ಎಷ್ಟು ಬ್ರಾಂಚ್, ಬೇರೆ ಬ್ಯಾಂಕಿನ ಎಷ್ಟು ಬ್ರಾಂಚ್ ಇದೆ, ಎಷ್ಟು
ಜನಸಂಖ್ಯೆ ಎಷ್ಟು, ಬಿಸ್ನೆಸ್ ಸೆಂಟರ್ ಏನಾಗ್ಬೋದು, ಎಷ್ಟು ವರ್ಷ ನಂತರ ನಮ್ಮ ಬ್ರಾಂಚು ಪ್ರಾಫಿಟಬಿಲಿಟಿ ಬರ್ಬೋದು. ಯಾಕೆ ಸ್ಟಾರ್ಟಿಂಗ್ ಓಪನ್ ಮಾಡಿದ ವರ್ಷದಲ್ಲೇ ಯಾವ್ದು ಬ್ರಾಂಚು ಪ್ರಾಫಿಟೇಬಲ್ ಬರುವುದಿಲ್ಲ. ಎಷ್ಟು ವರ್ಷ ನಂತರ ಇಷ್ಟು ಪ್ರಾಫಿಟಬಿಲಿಟಿ ಬರುತ್ತೆ, ಇದೆಲ್ಲ ಬಿಸ್ನೆಸ್ ಎಷ್ಟು ಬಿಸ್ನೆಸ್ ಆಗ್ಬೋದು ಒಂದು ಇದು ಅಂತ ಲೆಕ್ಕ ಹಾಕ್ಬೇಕಂದ್ರೆ ಒಂದು ಅಟ್ಲೀಸ್ಟ್ ನಿಮ್ಗೆ ನಿಮ್ಮ ಮುಂದೆ ಬ್ಲೂ ಪ್ರಿಂಟ್ ಇರ್ಬೇಕು ಎಷ್ಟು ಅಂತ. ಅದು ನೀವು ಲೆಕ್ಕ ಹಾಕಿದ ತಕ್ಷಣ ಬರುತ್ತೆ ಅಂತಲ್ಲ, ಇಷ್ಟು ನಿಮಗೆ ಮುಂದೆ ಹೋಗೋ ಮುಂಚೆ ಇಷ್ಟು ರಿಪೋರ್ಟ್ ಮಾಡ್ಬೇಕಾಗುತ್ತೆ. ನೀವು ಸಪೋಸ್ 2 ವರ್ಷದಲ್ಲೇ ಬ್ಯಾಂಕ್ ಪ್ರಾಫಿಟಬಿಲಿಟಿ ಬರುತ್ತೆ ಅಂತ ಹೇಳ್ಬೋದು, ಅದಕ್ಕೆ 3 ವರ್ಷನೂ ಆಗ್ಬೋದು, ಅದಕ್ಕೆ ಏನು ಹೇಳಕ್ ಬರೋದಿಲ್ಲ, ಅಥವಾ ಇನ್ನೂ ಜಾಸ್ತಿನೂ ಆಗ್ಬೋದು. ಈ ಲೆಕ್ಕಾಚಾರ ಪ್ರಕಾರ ಇತ್ತು. ಇದೆಲ್ಲ ಆದ ನಂತರ ವೈಬಿಲಿಟಿ ರಿಪೋರ್ಟ್ ಎಲ್ಲ ಆದ ನಂತರ ಫೈನಲಿ ಇರುವಂತದ್ದು ಬೋರ್ಡ್ ರೆಸೊಲ್ಯೂಷನ್. ಆಗಿದೆ, ನಾವು ಮಾಡಿದೆ, ಫೈನಾನ್ಸಿಯಲ್ ಸೌಂಡ್, ಎಲಿಜಿಬಿಲಿಟಿ ಇಲ್ಲಿದೆ, ವೈಬಿಲಿಟಿ ರಿಪೋರ್ಟ್ ಇದೆ, ಲೆಕೋಷನ್ ಇದೆ. ಅದು ಆದ ನಂತರ ಫೈನಲ್ ಬೋರ್ಡ್ ರೆಸೊಲ್ಯೂಷನ್ ಮಾಡುವಂತದ್ದು. ಮತ್ತೆ ಬೋರ್ಡ್ ರೆಸೊಲ್ಯೂಷನ್ ಮಾಡಿದ ನಂತರ ಬ್ರಾಂಚ್ ಅನ್ನು ಓಪನ್ ಮಾಡಬಹುದು. ಆಮೇಲೆ ಸಬ್ಮಿಟ್ ರಿಪೋರ್ಟ್ RBI ಅದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ, Annex 3 ಅಂತ ಸರ್ಕ್ಯುಲರ್ ಅಲ್ಲಿ. ಅದ್ರ ಪ್ರಕಾರ ವಿದಿನ್ 3 days ಆಫ್ಟರ್ ದ ಓಪನಿಂಗ್ ದ ಬ್ರಾಂಚ್ ಓಪನ್ ಮಾಡಿದ ನಂತರ ಓಪನ್ ಮಾಡ್ಲಾ ಅಂತ ಪರ್ಮಿಷನ್ ಕೇಳುವ ಅಗತ್ಯ ಇಲ್ಲ. ಯಾಕಂದ್ರೆ ಎಲ್ಲದೂ ರೆಕಾರ್ಡ್ ಹೋಗ್ಬೇಕು. ಬೋರ್ಡ್ ಸ್ಟೆಪ್ ಬೈ ಸ್ಟೆಪ್ ಈ ಸ್ಟೆಪ್ ಫಾಲೋ ಮಾಡಿದ ನಂತರ ಬ್ರಾಂಚ್ ಓಪನ್ ಮಾಡಿದ ನಂತರ ತಿಳಿಸೋದು. ಈಗ ನೋಡಿ, ಶಿಫ್ಟಿಂಗ್ ದ ಬ್ರಾಂಚ್ ವಿದಿನ್ ದ ಏರಿಯಾ, ನೀವೇನ್ ಮಾಡ್ತೀರಾ, ಈಗ ಓಪನ್ ಮಾಡಿದ ನಂತರ ರಿಸರ್ವ್ ಬ್ಯಾಂಕ್ ತಿಳಿಸ್ತೀರಾ. ಅದೇ ತರನೇ ಈ ಶಿಫ್ಟಿಂಗ್ ತರನೇ ಬ್ರಾಂಚ್ ಓಪನ್ ಮಾಡ್ತೀರಾ. ಇದೊಂದು ಮೇನ್ ಕ್ರೈಟೀರಿಯಾ ಅಂತ ಹೇಳಿದ್ರೆ ನೀವು ಫೈನಾನ್ಸಿಯಲ್ ಸೌಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಇರ್ಬೇಕು. ಮತ್ತೆ 1/10 ಕ್ಯಾಲ್ಕುಲೇಟ್ ಮಾಡೋದು ದೊಡ್ಡ ಕಷ್ಟ ಅಲ್ವೇ ಅಲ್ಲ, ಅದ್ರ ಪ್ರಕಾರ ನೀವು ತಿಳಿಸ್ಬೇಕು. ಇದು ಬ್ರಾಂಚ್ ಓಪನಿಂಗ್ ಬಗ್ಗೆ ಹೇಳ್ತೇನೆ. ಈಗ ಇದು ಬೇಡ ಅಂತ ಹೇಳುವವರು, ನೀವು ಬೇಡ ಅಂತ ಹೇಳುವವರು ಈಗ ಎಕ್ಸಿಸ್ಟಿಂಗ್ ಫಾರ್ಮ್ಯಾಟ್ ಪ್ರಕಾರ ರಿಸರ್ವ್ ಬ್ಯಾಂಕ್ಗೆ ನೀವು ಅದನ್ನು ಅರ್ಜಿ ಸಲ್ಲಿಸಬಹುದು. ಮತ್ತೆ ಇದನ್ನು ಯಾರಿಗೆ ಅಪ್ಲೈ ಇಲ್ಲ ಅಂದ್ರೆ ಸಪೋಸ್ ಫೈನಾನ್ಸಿಯಲ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಅಲ್ಲಪ್ಪ ನಮ್ದು, ಹಾಗಾದ್ರೆ ರಿಸರ್ವ್ ಬ್ಯಾಂಕಿಗೆ ಅರ್ಜಿ ಸಲ್ಲಿಸಬಹುದಾ? ಅರ್ಜಿ ಸಲ್ಲಿಸೋಕೆ ಏನ್ ತೊಂದರೆ ಇಲ್ಲ, ಅದಕ್ಕೆ ಯಾಕೆ ಸಲ್ಲಿಸೋಕೆ ಕೇಳಲ್ಲ. ಆದ್ರೆ ಬ್ರಾಂಚ್ ಸಿಗುವಂತ ಚಾನ್ಸಸ್ ಇಲ್ವೇ ಇಲ್ಲ. ಅದರಿಂದ ಕೆಲವರು ಒತ್ತಾಯ ಮಾಡ್ತಾರೆ, ಸರ್ ಕೊಡ್ರಿ RBI ಸಬ್ಮಿಟ್ ಮಾಡ್ರಿ ಅಂತ. ಯಾವ್ದೋ ಬೋರ್ಡ್ ಇಂದ ಅವರಿಂದ ಒತ್ತಾಯ ಮಾಡ್ತಾರೆ, ನಿಮ್ ಕಳ್ಸೋಕೇನ್ರಿ ಅಂತ. ಕಳಿಸ್ಲಿಕ್ಕೆ ತೊಂದರೆ ಇಲ್ಲ, ಯಾಕೆ ಕಳ್ಸೋಕೆ? ರಿಸರ್ವ್ ಬ್ಯಾಂಕ್ ಏನ್ ಬೇಕಾದ್ರೂ ಕಳಿಸ್ಬೋದು, ಆದ್ರೆ ನಿಮ್ಗೆ ಅದು ಇದು ಸಿಗೋ ಚಾನ್ಸಸ್ ಇಲ್ಲ. ಆ ತರ ಇದು ಇರ್ತದೆ, ಇದು ಆಗಿರ್ತದೆ. ಆದ ನಂತರ ನೆಕ್ಸ್ಟ್ ಈಗ ರಿವಿಷನ್ ಇದು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಟಾರ್ಗೆಟ್. ಇದು ಸ್ಪೆಷಲಿ ಇದು ನೋಡಿ, ಎಲ್ಲದಕ್ಕೂ ಇದು ಸ್ಟಾರ್ಟ್ ಆದದ್ದು ಇದು ಏನಂತ ಅಂತ ಹೇಳ ಪಂಜಾಬ್ ಅಂಡ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಇದು ಆದ ನಂತರ ನೆಕ್ಸ್ಟ್ ಅದು ಪ್ರಾಬ್ಲಮ್ ಆಯ್ತು. ಅದು ಅನಲೈಸಿಸ್ ಮಾಡ್ತಾರೆ ಏನ್ ಕಾರಣ ಇರುತ್ತು ಅಂತ. ಆಮೇಲೆ ಕೋವಿಡ್ ಬಂದ ನಂತರ ರಿಸರ್ವ್ ಬ್ಯಾಂಕ್ ಎಲ್ಲ ಡಾಟಾ ಇರುತ್ತದೆ. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ದೊಡ್ಡ ಸಾಲಗಳು ಯಾವ ಕೋಆಪರೇಟಿವ್ ಬ್ಯಾಂಕ್ ಕೊಡ್ತಾರೋ ಅವರಿಗೆ ರಿಯಲೈಸ್ ಮಾಡೋದು ಕಷ್ಟ ಆಗತ್ತೆ. ನೀವು ಇದು ಫ್ಯಾಕ್ಟ್, ನಮ್ಗೆ ಮುಚ್ಚುಮರೆ ಇಲ್ಲ. ಕೋಆಪರೇಟಿವ್ ಬ್ಯಾಂಕ್ಗಳು ಜಾಸ್ತಿ ಸಾಲ ಕೊಡುವಂತದ್ದು ಏನು ಅಂತ ಹೇಳಿದ್ರೆ, ಇದು ನೋಡಿ ಅಲ್ಲ, ಅವರು ರೀಪೇಯಿಂಗ್ ಕೆಪಾಸಿಟಿನೋ ಇನ್ಕಮ್ ಜನರೇಷನ್ ನೋಡುದಂತಲ್ಲ, ಕೊಡ್ತಾನ್ರಿ ಎಲ್ಲೋ ಹೋಗ್ತಾನ್ರಿ, ಅವ್ರದ್ದು ಪ್ರಾಪರ್ಟಿ ವ್ಯಾಲ್ಯೂ ಇಷ್ಟಿದೆ, ಇಷ್ಟು ಪ್ರಾಪರ್ಟಿ ಲೋನು, ಮಾರ್ಗೇಜ್ ಲೋನು, ಇಷ್ಟು ಪ್ರಾಪರ್ಟಿ ಕೊಡ್ತಾನೆ, ಅದ್ರ ಮೇಲೆ ಸಾಲ ಕೊಡಿ ಅಂತ. ರಿಸರ್ವ್ ಬ್ಯಾಂಕಿಗೆ ಬಂದ ಅನುಭವ ಪ್ರಕಾರ ಏನಾಗಿದೆ, ದೊಡ್ಡ ಸಾಲಗಳು ಇದು ಯಾವಾಗಲೂ NPA ಆದದ್ದು. NPA ಆದ ತಕ್ಷಣ ಬ್ಯಾಂಕಿಗೆ ಪ್ರಾಬ್ಲಮ್ ಆದ ಮಾತ್ರ ಅಲ್ಲ, ರಿಕವರಿ ಕಷ್ಟ ಆಗಿದೆ. ಆಪ್ಷನ್ ಮಾಡೋದು ಏನು ರಿಕವರಿ ಕಷ್ಟ ಆಗಿದೆ. ಅದಕ್ಕೋಸ್ಕರ ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಅವರದ್ದು ಇದು ನೀವು ದೊಡ್ಡ ಸಾಲ ಕೊಡುವುದು ಬೇಡ, ದೊಡ್ಡ ಸಾಲ ಕೊಡ್ಲಿಕ್ಕೆಲ್ಲ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಅವರಿದ್ದಾರೆ. ನಿಮ್ಗೆ ಇಮಿಡಿಯೇಟ್ ಆಗಿ ಅವ್ರಿಗೆ ಕೊಡ್ಬೇಕು, ಹೆಚ್ಚು ಪ್ರಾಬ್ಲಮ್ ಇಲ್ದೇನೆ ನಿಮ್ಮ ಮೆಂಬರ್ಸ್ಗೆ ಸಾಲ ಕೊಡಬೇಕು. ಚಿಕ್ಕವರಿಗೆ ಕೊಡಿ, ದೊಡ್ಡವರಿಗೆ ಮೊದಲಿಗ ದರ ಅಲ್ಲ. ದೊಡ್ಡ ಬ್ಯಾಂಕ್ಗಳಿಗೆ ದೊಡ್ಡವರಿಗೆ ಬೇರೆ ಬ್ಯಾಂಕ್ ಇಡೀ ಸಾಲ ಸಿಗುತ್ತೆ, ಅಲ್ಲಿಂದ ನೀವು ಕೊಡಿ ಅಂತ ಹೇಳ್ಬೋದು. ಆದ್ರಿಂದ ನಿಮ್ದು ಇನ್ನೂ ಒಂದು ನಮಗೂ ಕೂಡ ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗೋದಕ್ಕೋ ಅದಕ್ಕೆಲ್ಲ ಅವಕಾಶ ಕೊಡಿ ಅಂತ ರಿಸರ್ವ್ ಬ್ಯಾಂಕ್ ಸರ್ಕ್ಯುಲರ್ ಇಶ್ಯೂ ಮಾಡಿತು. ಇಂತಿಷ್ಟಕ್ಕೆ 100 ಕೋಟಿಗಿಂತ ಜಾಸ್ತಿ ಡಿಪಾಸಿಟ್ ಇರುವವರು ಕಂಡೀಷನ್ ಹಾಕಿ ಅವರು ಬೇಕಾದ್ರೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗ್ಬೋದು ಅಂತ ಸರ್ಕ್ಯುಲರ್ ಕೊಡ್ತು. ಅದು ಗೈಡ್ಲೈನ್ಸ್ ಡಿಸ್ಕಷನ್ ಆಯ್ತು, ಯಾರು ಆಗಿಲ್ಲ ಪ್ರಶ್ನೆ. ಯಾಕಂದ್ರೆ ಎಲ್ಲರೂ ಕೋಆಪರೇಟಿವ್ ಬ್ಯಾಂಕ್ಗಳೇ ನಮ್ಗೆ ಅದು ಬಿಡ್ತಾ ಇಲ್ಲ, ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಅದನ್ನು ಯಾರು ಕೊಡ್ತಾ ಇಲ್ಲ ಅಂತ ಯಾರು ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಯ್ತು ಕೊಟ್ಟಿದ್ದೀವಿ ತಕೊಳ್ಳಿ, ಅದನ್ನ ಯೂಸ್ ಮಾಡಕ್ ಆಗತ್ತಾ ಅಂತ. ಈಗ ಡಯಾಬಿಟಿಸ್ ಅವ್ರ ಮುಂದೆ ಎಷ್ಟು ಸ್ವೀಟ್ ಹಾಕಿದ್ರೆ ಸ್ವೀಟ್ ಇದೆ ತಿನ್ನೋಕ್ ಆಗತ್ತಾ? ಇಲ್ಲ, ಆ ತರ ಪರಿಸ್ಥಿತಿ ಇದೆ. ಅದರಿಂದ ಯಾರು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿಲ್ಲ. ಅದರಿಂದ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಗೆ ಈಗಲೇ ನೋಡಿ ಪ್ರಯಾರಿಟಿ ಸೆಕ್ಟರ್ ಟಾರ್ಗೆಟ್ ಸ್ಟಾರ್ಟಿಂಗ್ ನಲ್ಲಿ 75% ಆಫ್ ದೇವರ್ ಇದಿದೆ ಡಿಪಾಸಿಟ್ ಅಂತ ಹೇಳಿದ್ರೆ
ಇದು ಇದು ಇರುತ್ತೆ, ಅದು ಡಿಪಾಸಿಟ್ ಮತ್ತೆ ಏನು ಅಲ್ಲ ಕ್ಯಾಲ್ಕುಲೇಷನ್. ಈ ಕೋಪರೇಟಿವ್ ಬ್ಯಾಂಕ್ ಅಂತ ಡಿಪಾಸಿಟ್ ಸಿಂಪ್ಲಿಫೈ ಡಿಪಾಸಿಟ್ ಹೇಳಿ ತಮ್ಮ ಡಿಪಾಸಿಟಿನ 75 ಲಾಸ್ಟ್ ಒಂದು ವರ್ಷದ ಹಿಂದಿನ ಆ ಕ್ವಾರ್ಟರ್ ಡಿಪಾಸಿಟ್ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಅದರ ಒಂದು ಇದು 75% ಅಲ್ಲಿ ಇತ್ತು. ಅದನ್ನೇ ಈಗ ANBC ಅಂತ ಹೇಳ್ತಾರೆ. ANBC ಅಂತ ಸಿಂಪ್ಲಿಫೈ ಅದನ್ನು ಡಿಪಾಸಿಟ್ 75% ಮಾಡಬೇಕು ಅಂತ ಮೊದಲಿಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದ್ದು, ಅದನ್ನು ಕೋಪರೇಟಿವ್ ಬ್ಯಾಂಕ್ಗಳಿಗೆ ಕೂಡ 2020 ಸರ್ಕ್ಯುಲರ್ ಕೊಟ್ಟು ಅದರ ಪ್ರಕಾರ ಪ್ರತಿ ವರ್ಷ ಸ್ವಲ್ಪ ಜಾಸ್ತಿ ಮಾಡ್ತಾ 2024 ಹೊತ್ತಿಗೆ ನೀವು ಫುಲ್ ಟಾರ್ಗೆಟ್ ರೀಚ್ ಮಾಡಬೇಕು. ಅದೇ ತರ ಸಬ್ ಟಾರ್ಗೆಟ್ ಮೊದಲು ವೀಕರ್ ಸೆಕ್ಷನ್ ಮಾತ್ರ ಇತ್ತು, ವೀಕರ್ ಸೆಕ್ಷನ್ ಅವ್ರದ್ದು ಬೇರೆ ಇತ್ತು, ಅವ್ರಿಗೆ ಇದು 10% ಟಾರ್ಗೆಟ್ ಇತ್ತು. ಅದನ್ನು ಈಗ 12% ಎರಡು ಈ ವರ್ಷದ ಅಂದ್ರೆ 2024 ಮಾರ್ಚ್ ಒಳಗೆ ಈ ಟಾರ್ಗೆಟ್ ರೀಚ್ ಆಗ್ಬೇಕು. ಅದು ಅಲ್ಲದೇನೆ ಆ ಟಾರ್ಗೆಟ್ ರೀಚ್ ಒಂದು ವೇಳೆ ಆಗ್ಲಿಲ್ಲ ಅಂತ ಆದಾಗ ಎಷ್ಟು ಶಾರ್ಟ್ ಫಾಲ್ ಇದೆಯೋ ಅದನ್ನು ನೀವು ಸ್ಟೇಟ್ ಬಿ ಅಂತ ಹೇಳ್ತಾರೆ. ಅವರಲ್ಲಿ ಒಂದು MSME ಬಾಂಡ್ ಅಂತ ಹೇಳ್ತಾರೆ, ಡಿಪಾಸಿಟ್ ಅಂತ ಹೇಳ್ತಾರೆ. ಅದ್ರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೇಕಿತ್ತು ಶಾರ್ಟ್ ಫಾಲ್ ಅನ್ನು. ಅದಕ್ಕೆ ಕೊಡುವಂತ ಬಡ್ಡಿ ದರ 4% ಒಳಗೆ ಈ ತರ ಚೇಂಜ್ ಆಗ್ತಾ ಇರುತ್ತೆ. ಪ್ರೆಸೆಂಟ್ ಪ್ರಕಾರ 4 ವರ್ಷ 3 ವರ್ಷ ಅದರ ಪೀರಿಯಡ್ ಇರುತ್ತೆ. ಇದರ ಎಗೇನೆಸ್ಟ್ ನಾವು ತುಂಬಾ ರೆಪ್ರೆಸೆಂಟೇಷನ್ ಮಾಡಿದ್ವಿ. ನಮ್ಮ ಟಾಪ್ ಕಮ್ ಮೀಟಿಂಗ್ ಆಗ್ಲಿ ಮೊನ್ನೆ ಆಯ್ತು. ಇದು ಬ್ಯಾಕ್ ಗ್ರೌಂಡ್ ನೋಡಿ, ಕಳೆದ ಸ್ಟ್ಯಾಂಡಿಂಗ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಬಾಂಬೆಲ್ ಆದಾಗ ಅದರಲ್ಲಿ ನಾವು ಸ್ಟ್ರಾಂಗ್ ಆದ್ರೆ ತುಂಬಾ ಒಂಥರ ಇದು ಏನ್ ಮಾಡ್ಬೇಕಂತ ಒಂದು ಜಗಳ ಆ ಸ್ಥಿತಿಗೆ ಬಂತು. ಡೆಪ್ಟಿ ಗವರ್ನರ್ ಇದ್ರು, ಅವರು ನಾವು ನೋಡ್ತೀವಿ ಅಂತ ರಿಸರ್ವ್ ಬ್ಯಾಂಕ್ ಏನು ಕಮಿಟ್ ಮಾಡೋಲ್ಲ, ನೋಡ್ತೀವಿ ಅಂತ ಹೇಳಿದ್ರು. ಅದೇ ತರನೇ ಒಂದು 15-20 ದಿವಸ ಹಿಂದೆ ಗವರ್ನರ್ ಹತ್ರ ಒಂದು ಮೀಟಿಂಗ್ ಕರ್ಸಿದ್ರು. ನಮ್ಮ ಬ್ಯಾಂಗ್ಳೂರ್ ಫೆಡರೇಷನ್ ಎಂದು ಹೋಗಿದ್ರು, ರುದ್ರೇ ಗೌಡ್ರು ಅಂತ ಹೋಗಿದ್ರು. ಅವರಿಗೆಲ್ಲ ನಾವು ಕಳಿಸ್ಕೊ, ಅವರು ಪ್ರೆಸೆಂಟೇಶನ್ ಮಾಡಿದ್ರು. ಈ ತರ ಸ್ಟೆಪ್ ಬೈ ಇದು ಪ್ರಾಬ್ಲಮ್, ಇದು ಒನ್ ಆಫ್ ದ ಪ್ರಾಬ್ಲಮ್. ನಾವು ಹೇಳಿದ ಪ್ರಕಾರ ಪ್ರಾಬ್ಲಮ್ ಆಗುತ್ತೆ. ಈ ಮೂರೂ ಹೇಳಿದ್ವಿ ನಾವು, ಈಗ ಬಂತಲ್ಲ ಮೂರು ಹೇಳಿದ್ವಿ, ಇದ್ರ ಪ್ರಕಾರ ಹೇಳಿದ್ರು ಅವರು. ಅದ ನಂತರ ಈಗ ಹೊಸ ಸರ್ಕ್ಯುಲರ್ ಬಂತು. ಏನಪ್ಪಾ ಅಂತ ಹೇಳಿದ್ರೆ ಇದು ಅದ್ರ ಪ್ರಕಾರ ಏನು ಅಂತ ಹೇಳಿದ್ರೆ ಇದನ್ನು 75 ರೀಚ್ ಆಗ್ಲೇಬೇಕು. 12% ಸಬ್ ಟಾರ್ಗೆಟ್ ಬಿಕರ್ ರೀಚ್ ಆಗಲು ಅಲ್ಲೇಬೇಕು. ಅದ್ರ ಬಗ್ಗೆ ಏನು ಅವರು ಕನ್ಸೆಷನ್ ತೋರಿಸ್ಲೇ ಇಲ್ಲ ರಿಸರ್ವ್ ಬ್ಯಾಂಕು. ಅದು ಕನ್ಸೆಷನ್ ತೋರಿಸ್ಲೇ ಇಲ್ಲ. ಅವರು ಏನ್ ಮಾಡಿದ್ದಾರೆ, ಸ್ವಲ್ಪ 2 ವರ್ಷ ನಿಮ್ಗೆ ಜಾಸ್ತಿ ಟೈಮ್ ಕೊಟ್ಟಿದ್ದಾರೆ. ಈಗ ಏನಪ್ಪಾ, ಈಗ ಎಕ್ಸಿಸ್ಟಿಂಗ್ ಗೈಡ್ಲೈನ್ಸ್ ಪ್ರಕಾರ ಮಾರ್ಚ್ 31, 2024ಕ್ಕೆ 75% ನೀವು ANBC ಅಷ್ಟು ಟಾರ್ಗೆಟ್ ರೀಚ್ ಆಗ್ಬೇಕು. ಇನ್ನು ಮುಂದೆ ಈಗ 75 ಇದ್ದದ್ದು ಈಗ 60%ಗೆ ಬಂದಿದೆ 24ಕ್ಕೆ. ಅಂದ್ರೆ 25ಕ್ಕೆ 65%, 26ಕ್ಕೆ 75%. 2 ವರ್ಷ ಮುಂದಕ್ಕೆ ಎಳೆದಿದ್ದಾರೆ. ನಿಮ್ಗೆ ಸ್ವಲ್ಪ ಲಾಂಗ್ ಅಲ್ಲ, ಶಾರ್ಟ್ ಇನ್ನೊಂದು ರೂಪ್ ಅದು ಕೊಟ್ಟಿದ್ದಾರೆ. ಇದು ಕೂಡ ಹಾಗೆ 12% ಸಬ್ ಟಾರ್ಗೆಟ್ ರೀಚ್ ಆಗ್ಬೇಕಿತ್ತು ಈ ವರ್ಷ 24ಕ್ಕೆ. ಅದಕ್ಕೂ ಕೂಡ ಮುಂದಕ್ಕೆ 2 ವರ್ಷ ಅಂದ್ರೆ 12% ಬೆಲೆ 11.5%, ನೆಕ್ಸ್ಟ್ ಇಯರ್ 11.25%, 26ಕ್ಕೆ 12%. ಈ ತರ ಅದನ್ನು ರೀಚ್ ಮಾಡಿದ್ದಾರೆ. ಈಗ ಇನ್ನೊಂದೀಗ ಪ್ರಶ್ನೆ ಬರುತ್ತೆ. ಇದರೊಟ್ಟಿಗೆ ಈಗಲೇ ಒಂದು 2020-21ರಿಂದನೇ ಅಂದ್ರೆ 2 ವರ್ಷ ಹಿಂದಿಂದನೇ ಯಾರ್ಯಾರು ಶಾರ್ಟ್ ಫಾಲ್ ಇತ್ತು ಪ್ರೈವೇಟ್ ಸೆಕ್ಟರ್ ಲೆಂಡಿಂಗ್, ಆ ಶಾರ್ಟ್ ಫಾಲ್ ಅನ್ನು ಸಿಡ್ಬಿ MSC ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ರಿಸರ್ವ್ ಬ್ಯಾಂಕ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇದೇ ಅಮೌಂಟ್ ಹೇಳ್ಕೊಂಡು ಅವರು ಕಳಿಸ್ತಾ ಇದ್ರು. ನೀವು ಇಂಪೋರ್ಟ್ ಮಾಡ್ಬೇಕು. ಇದು ಕೂಡ ತುಂಬಾ ರೆಸಿಸ್ಟೆನ್ಸ್ ಬಂದು ಮೆಂಬರ್ಸ್ ಇಂದ, ಏನಪ್ಪಾ ಇಷ್ಟ ಆಗತ್ತೆ, ಬಡ್ಡಿ ಬಹಳ ಕಡಿಮೆ ಆಗುತ್ತೆ, ನಾವು ಸಾಲ ಕೊಡೋಕ್ಕಾಗಲ್ಲ ಅಂತ ತುಂಬಾ ಹೇಳಿದ್ರು. ರಿಸರ್ವ್ ಬ್ಯಾಂಕ್ ಏನ್ ಮಾಡ್ತಾರೆ, ನೀವು ನಿಮ್ಗೆ ಅನುಕೂಲ ಮಾಡ್ದಾಗ ಇರ್ಬೇಕು, ಆಯ್ತು ನಿಮ್ ಮಾತು ಕೇಳ್ತಾರ ಇರ್ಬೇಕು ಅಷ್ಟೇ. ಈಗ ನೀವು ಈಗ ಕೋರ್ಟ್ ಅಲ್ಲಿ ಅಡ್ಜರ್ಮೆಂಟ್ ಆಗತ್ತೆ, ಏನು ಆಗತ್ತೆ ಅಂತ ಹೇಳ. ಅದೇ ತರ ನಿಮ್ಗೆ ಸ್ವಲ್ಪ ಇನ್ನು ಬ್ರೀತಿಂಗ್ ಪೀರಿಯಡ್, ಅಲ್ಲಿ 2 ವರ್ಷ ಬ್ರೀತಿಂಗ್ ಪೀರಿಯಡ್ ಕೊಡ್ತಾರೆ. ಇಲ್ಲೂ ತರ ಅದ್ರ ವರ್ಷ 2 ವರ್ಷ ಬ್ರೀತಿಂಗ್ ಪೀರಿಯಡ್ ಕೊಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ 20-21 ಅಥವಾ 21-22 ಫೈನಾನ್ಸಿಯಲ್ ಇಯರ್ ಅಲ್ಲಿ ಯಾರ್ಯಾರು ಶಾರ್ಟ್ ಫಾಲ್ ಇತ್ತು ಅವ್ರಿಗೆ ಆ ಶಾರ್ಟ್ ಫಾಲ್ ತಗೊಳ್ಳಿಕ್ಕಿಲ್ಲ. ಆಸ್ ದೋ ಇದು ಗೈಡ್ ಲೈನ್ಸ್ ಈ ವರ್ಷದಿಂದ ಅಂದ್ರೆ ಮಾರ್ಚ್ 31, 2023 ಇಂಪ್ಲಿಮೆಂಟ್ ಆಗಿದೆ ಅಂತ ಲೆಕ್ಕ. ಆದ್ರೆ ಹಿಂದಿನ ವರ್ಷದ್ದು ಲೆಕ್ಕ ತಗೊಳ್ಳಲ್ಲ, ಕೊಡುವುದು ಬೇಡ ಅಂತ ಹೇಳಿದ್ರು. ಆಯ್ತಪ್ಪ, ಕೊಡುವುದು ಬೇಡ, ಹೌದು. ಈಗ ಆಲ್ರೆಡಿ ಕೊಟ್ಟಿದ್ದಾರಪ್ಪ, ತುಂಬಾ ಬ್ಯಾಂಕ್ ಕರ್ನಾಟಕದ್ದು ಕೊಟ್ಟಿದ್ದಾರೆ. ಅವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ
ಈ ವರ್ಷ ಮಾರ್ಚ್ 31 ಅಂದ್ರೆ ಈಗ ಮೊನ್ನೆ ಮಾರ್ಚ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಲಾಸ್ಟ್ ಫೈನಾನ್ಷಿಯಲ್ ಇಯರ್ಗೆ ಏನು ಶಾರ್ಟ್ ಫಾಲ್ ಇತ್ತು ಅಂತ. ಆ ಶಾರ್ಟ್ ಫಾಲ್ ಇತ್ತು ಅಂತ ನಿಮ್ಗೆ ಇನ್ವೆಸ್ಟ್ ಮಾಡೋಕೆ ಹೇಳ್ತಾರೆ. ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರೆ ಆ ಅಮೌಂಟ್ ಅಡ್ಜಸ್ಟ್ ಆಗುತ್ತೆ. ಇದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಬ್ಯಾಲೆನ್ಸ್ ಇನ್ವೆಸ್ಟ್ ಮಾಡಿದ್ರೆ ಆಯ್ತು. ಸಪೋಸ್ ನೀವು ಇನ್ವೆಸ್ಟ್ ಮಾಡುವ ಅಗತ್ಯನೇ ಇಲ್ಲ, 23ರಲ್ಲಿ ನಿಮ್ಗೆ ಶಾರ್ಟ್ ಫಾಲೇ ಇಲ್ಲ, ಅಥವಾ ಶಾರ್ಟ್ ಫಾಲ್ ಇದ್ರೂ ಕೂಡ ನೀವು ಆಲ್ರೆಡಿ ಮಾಡಿದ ಡಿಪಾಸಿಟ್ ಗಿಂತ ಜಾಸ್ತಿ ಇದೆ, ಆವಾಗ ಏನ್ ಮಾಡ್ಬೇಕು ಅಂತ ಮಾಡ್ತಾರ ಅಂತ ಹೇಳಿದ್ರೆ, ನಿಮ್ಗೆ ಜಾಸ್ತಿ ಡಿಪಾಸಿಟ್ ಮಾಡಿದ್ದನ್ನು ಅವರು ರಿಸರ್ವ್ ಬ್ಯಾಂಕ್ ಅವರಿಗೆ ವಾಪಸ್ ಕೊಡೋಕೆ ನಿಮ್ಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ. ನಿಮ್ಗೆ ಏನು ಅಲ್ಲ, ಈಗ ನಿಮ್ಗೆ ಈ ವರ್ಷದ್ದು ನೀವು 2023 ವರ್ಷದಲ್ಲಿ ನೀವು ಕಳಿಸಿರ್ತೀರಾ, ಈಚ್ ಕ್ವಾರ್ಟರ್ ಕಳಿಸಿರ್ತೀರಾ, ಅದ್ರ ಪ್ರಕಾರ ರಿಸರ್ವ್ ಬ್ಯಾಂಕ್ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ನಿಮ್ಗೆ ಆಲ್ರೆಡಿ ಹಣ ಕೊಟ್ಟಿದ್ರೆ ರಿಫಂಡ್, ಇನ್ವೆಸ್ಟ್ಮೆಂಟ್ ಮಾಡುವ ಬೇಡ ಅಂದ್ರೆ ರಿಫಂಡ್ ಅವರಿಗೆ ಕೊಡ್ತಾರೆ. ಅವರು ಯಾಕೆ ಸಿಡಿಬಿ ಬರೀತಾರೆ, ಅವ್ರು ರಿಫಂಡ್ ಕೊಡ್ತಾರೆ. ಇಷ್ಟೊಂದು ಇದು ಅಲ್ಲೇನೆ ಇನ್ನೊಂದು ಹೇಳಿದಾರೆ ಅವರು, ಏನು ಅಂತ ಹೇಳಿದ್ರೆ 2023ರಲ್ಲಿ ಆಲ್ರೆಡಿ ಟಾರ್ಗೆಟ್ ಅಚೀವ್ ಮಾಡಿದ್ರೆ 60%, ಈಗ 60%, ಈಗ 24ಕ್ಕೆ ನೀವು ಇದ್ರ ಪ್ರಕಾರ 60% ಅಚೀವ್ ಮಾಡ್ಬೇಕಿತ್ತು. ಸಪೋಸ್ 23ರಲ್ಲೇನೆ ಅಚೀವ್ ಮಾಡಿದ್ದರೆ ಇದ್ರ ಪ್ರಕಾರ 23ರಲ್ಲಿ 24ಕ್ಕೆ ಮಾಡ್ಬೇಕಿತ್ತು 60% ಮಾಡಿದ್ದರೆ ಅವ್ರಿಗೆ ಏನಪ್ಪಾ, ಅವ್ರಿಗೆ ಇನ್ಸೆಂಟಿವ್ ಅಂತ ನಾವು ಇದು ಮಾಡ್ತೇವೆ, ಲೈಕ್ಲಿ ಇನ್ಸೆಂಟಿವ್ ಡಿಕ್ಲೇರ್ ಮಾಡ್ತೇವೆ, ಹೇಳ್ತೇವೆ ಅಂತ ಹೇಳಿದ್ದಾರೆ. ಅದು ಹೇಳ್ಬೋದು, ಏನು ಯಾವ ತರ ಇನ್ಸೆಂಟಿವ್ ಗೊತ್ತಿಲ್ಲ, ಅದು ಇನ್ಸೆಂಟಿವ್ ನಮ್ಗೆ ಹೇಳಿದ್ದೇವೆ ಆಲ್ರೆಡಿ. ಅಚೀವ್ ಟಾರ್ಗೆಟ್ 20 ಅಚೀವ್ ಮಾಡಿದವ್ರಿಗೆ 23 ಹೆಚ್ಚು ಸ್ವಲ್ಪ ಇನ್ಸೆಂಟಿವ್, ಬರೀ ಪೆನಾಲ್ಟಿ ಹಾಕುದು ಇದು ಮಾತ್ರ ಅಲ್ಲ, ಇನ್ಸೆಂಟಿವ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಯಾವ ತರ ಇರುತ್ತೋ ಗೊತ್ತಿಲ್ಲ, ಅದು ಬಂದ ನಂತರ ಗೊತ್ತಾಗುತ್ತೆ. ಅದು ಗೊತ್ತಾಗಿದೆ. ಈಗ ಅದು ಚಿಕ್ಕ ವಿಷಯ ಆಯ್ತು. ಈಗ ಇಂಪಾರ್ಟೆಂಟ್ ಎಲ್ಲರೂ ಕಾಯ್ತಾ ಇರುವಂತ ವಿಷಯ ಈಗ ಏನು ಅಂತ ಹೇಳಿದ್ರೆ OTS ಮತ್ತೆ ಟೆಕ್ನಿಕಲ್ ರೈಟ್ ಆಫ್. ಏನಪ್ಪ ಇದು ಅಂತ ನಿಮ್ಗೆ ಇದು ಗೊತ್ತಿರ್ಬೋದು. ಇದು ಸಾಧಾರಣ ಈ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಇದ್ದವರಿಗೆ OTS ಒಂದು ಕೇಳಿ ಅಭ್ಯಾಸ ಆಗ್ಬಿಟ್ಟಿದೆ. ಬೇರೆ ಏನು ಹೇಳಿದ್ರೆ ಗೊತ್ತಾಗಲ್ಲ, ಎಲ್ಲರಿಗೂ OTS. ಈಗ NP ಅಂದ್ರೆ ಎಲ್ಲರಿಗೂ ಗೊತ್ತಾಗಿದೆ, ಅದೇ ತರನ ಇದು OTS ಅಂತ ಹೇಳ್ತಾರೆ. ಯಾವುದೇ ಇದು ನೋಡಿ, ಯಾವುದೇ ಬ್ಯಾಂಕ್ ಪ್ರಾಬ್ಲಮ್ ರಿಕವರಿ ಆಗಿದ ತಕ್ಷಣ ಏನಪ್ಪಾ ಸರ್ ನಮ್ OTS ಇಲ್ಲ ಸರ್, OTS ಆಗ್ತಿತ್ತು ಅಂತ ಅದೊಂಥರ ಗೂಬೆ ಇದ್ರ ಮೇಲೆ ಕೂರ್ಸ್ತಾ ಇದ್ರು OTS ಬಂದ್ರಿಂದ. ಆಯ್ತಪ್ಪ, ಈಗ OTS ಬಂದಿದೆ, ಇನ್ನು ಏನಾಗುತ್ತೆ, ಏನ್ ಮಾಡ್ತಾರೆ ನೋಡೋಣ. ಯಾಕಂತ ಹೇಳಿದ್ರೆ ಇದು ಗೊತ್ತಿತ್ತ, ಈಗ ನಿಮ್ಗೇನೋ OTS ಕೊಡ್ಬೇಕು ಅಂತ ಇರ್ಬೋದು, ಆದ್ರೆ ಆ ಕಡೆ ತಕೊಳ್ಳೋರು ಇರ್ಬೇಕಲ್ಲ. ತಕೊಳ್ಳೋದು ಸುಮ್ಮನೆ ಅಲ್ಲ, ಕೊಡಿ ಅಂತಲ್ಲ, ಅದ್ರ ಅಷ್ಟು ಫಂಡ್ ನಿಮ್ಗೆ ಕೊಡ್ಬೇಕಲ್ಲ. ಒಂದೇ ಸೆಟ್ಲ್ ಮಾಡೋದು, ಬಾಕಿ ಇದ್ದನ್ನೆಲ್ಲ ವಾಪಸ್ ಕೊಟ್ಟು ಸೆಟ್ಲ್ ಮಾಡೋದು ನಿಮ್ಮ ಅವ್ರದ್ದು ಫಂಡ್ ಇರ್ಬೇಕಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದರ ಸ್ವಲ್ಪ ಇದು ಬ್ರಾಂಚ್ ಓಪನಿಂಗ್ ಹೇಗೆ ಬ್ಯಾಕ್ ಗ್ರೌಂಡ್ ಇದೆಯೋ ಇದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದು ನೋಡಿ. ಇದು ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಕೂಡ 2001ರಲ್ಲಿ ಇದು OTS ಇಂಟ್ರೊಡ್ಯೂಸ್ ಮಾಡಿದ್ರು ಕಮರ್ಷಿಯಲ್ ಬ್ಯಾಂಕ್. ಅದೇ ತರ 2003ರಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ರು. ನಿಮ್ಗೆ ಇದು ಗೊತ್ತಿರ್ಬೋದು ಪ್ರಕಾರ. ಇದು ರಿಸರ್ವ್ ಬ್ಯಾಂಕು ಮತ್ತೆ ಸ್ಟೇಟ್ ಗವರ್ಮೆಂಟ್ ಪ್ರಕಾರ ಆದ ಅಗ್ರಿಮೆಂಟ್ ಪ್ರಕಾರ, ಅಂದ್ರೆ ಇದು ಅಗ್ರಿಮೆಂಟ್ ಪ್ರಕಾರ ಕೆಲವು ಏರಿಯಾ ಆಪರೇಷನ್ಸ್ ಯಾರ್ಯಾರದು ಏನೇನು ಅಂತ ಹಾಕಿತ್ತು. ಅದರ ಪ್ರಕಾರ NPA ಮತ್ತು ರಿಕವರಿ ಅಂದ್ರೆ ಅವ್ರ ಟ್ರಿಬ್ಯುನಲ್ ಎಲ್ಲ ಅವ್ರು ಮ್ಯಾನೇಜ್ ಮಾಡ್ತಾರೆ. ಇದಕ್ಕೆ ಜಡ್ಜ್ ಅಪಾಯಿಂಟ್ ಮಾಡುವಾಗ್ಲಿ ರಿಕವರಿ ಮಾಡುವಾಗ್ಲಿ ಅದು ಬಂದಿದೆ. ಆದ್ರಿಂದ ಅದು ಸ್ಟೇಟ್ ಸಬ್ಜೆಕ್ಟ್ ಆದ್ರಿಂದ ಈ ರಿಕವರಿ ಪೋರ್ಷನ್ ಅದ್ರ ಬಗ್ಗೆ ಸ್ಟೇಟ್ ಗವರ್ಮೆಂಟ್ ಇದನ್ನು ಕ್ರಮ ಕೈಗೊಳ್ಳುತ್ತಿತ್ತು. ಆದ್ರಿಂದ 2003ರಲ್ಲಿ ರಿಸರ್ವ್ ಬ್ಯಾಂಕು ಸ್ಟೇಟ್ ಸೆಕ್ರೆಟರಿಗೆ ಲೆಟರ್ ಬರೆದು ನೀವು ಬ್ರಾಡ್ ಗೈಡ್ಲೈನ್ಸ್ ಕೊಟ್ಟು, ಇಂತಿಂತ ಬ್ರಾಡ್ ಗೈಡ್ಲೈನ್ಸ್ ಪ್ರಕಾರ ನೀವು ಇದನ್ನು ಒಂದು ಪಾಲಿಸಿ ಅನೌನ್ಸ್ ಮಾಡಿ ಕೊಡಿ ಅಂತ ಹೇಳ್ತಿದ್ರು. ಇದಕ್ಕೆ ಸ್ಟೇಟ್ ಗವರ್ಮೆಂಟ್ಗೆ ಕೊಡ್ತು. ಮಹಾರಾಷ್ಟ್ರ ಅಲ್ಲಿ ಎಲ್ಲ ಪಾಲಿಸಿ ಅನೌನ್ಸ್ ಮಾಡಿದ್ರು, ಬಟ್ ಕರ್ನಾಟಕದಲ್ಲಿ ಮಾತ್ರ ಅವ್ರು ಪಾಲಿಸಿ ಅನೌನ್ಸ್ ಮಾಡಲೇ ಇಲ್ಲ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಕೇಳಿದಾಗ ಮಾಡ್ತೇವ್ರಿ ಅಂತ ಎಷ್ಟು ಸರ್ತಿ ಲೆಟರ್ ಬರೆದು ನಾವು ಅವರಿಗೆ ಆಗ್ಲೇ ಖುಷಿ, ಕೆಲಸ ಸುಲಭ ಮಾಡಿ, ಯಾಕಂದ್ರೆ ಕೆಲಸ ಮಾಡೋ ಕಷ್ಟ ಗೊತ್ತಿಲ್ಲ ಅಂತ ಅಲ್ಲ,
ಮಾಡೋಕ್ ಇಷ್ಟ ಇಲ್ಲ, ಅದು ನಾವು ತಿಳ್ಕೊಬಹುದು ಅಷ್ಟೇ. ಹೌದು, ಮತ್ತೆ ಅದಕ್ಕೆ ಬೇರೆ ಏನು ಕಾರಣ ಇಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಏನೂ ಇಲ್ಲ. ಯಾಕಂದ್ರೆ DCC ಬ್ಯಾಂಕ್ ಎಲ್ಲ ಪಾಲಿಸಿ ಮಾಡಿ ಅವ್ರು ಕೊಟ್ಟಿದ್ದಾರೆ, ಇದನ್ನ ಮಾಡುವ ಐಡಿಯಾ. ಆದ್ರೆ ಏನು ಅರ್ಥ, ಅದು ಇದರಿಂದಾಗಿ ಏನಾಗುತ್ತೆ, ನಾವು ಒಂದು ಮಾಡೆಲ್ ಪಾಲಿಸಿ ಅಂತ ಹೇಳಿದ್ರೆ ಈ ತರ ಗೈಡ್ಲೈನ್ಸ್ ಮಾಡಿ ಕೊಟ್ವಿ. ಅವ್ರು ಸುಮ್ಮನೆ ಮುದ್ರೆ ಹೊತ್ತ ಕೊಟ್ಟರು ಸಾಕಾಗಿತ್ತು, ಕಷ್ಟ ಏನಿರ್ಲಿಲ್ಲ. ಸುಮ್ನೆ ನಾವು ರಿಸರ್ವ್ ಬ್ಯಾಂಕಿಗೆ ಕಳಿಸಿದೀವಿ ಅಲ್ಲಿ ಇಲ್ಲಿ ಅಂತ ಇದು ಸುಮ್ನೆ ನಮ್ಗೆ ಇದು ಮಾಡ್ತಾ ಇದ್ರು. ಇದರಿಂದಾಗಿ ಏನಾಗಿತ್ತು ಅಂತಂದ್ರೆ ಪ್ರತಿಯೊಂದು ಬ್ಯಾಂಕ್ಗಳು ಯಾರಿಗೆ OTS ಬೇಕು ನೋಡಿ ಅದನ್ನು ಅವರು ಹೋಗಿ ಅಪ್ರೂವಲ್ ತಗೊಳ್ಬೇಕು. ಅವರಿಗೆ ನಾವು ಇನ್ಫಾರ್ಮಲಿ ಅವ್ರು ಡಿಸ್ಕಸ್ ಮಾಡುವಾಗ ಹೇಳ್ತಾ ಇದ್ವಿ, ಆಯ್ತಪ್ಪ ನೀವು ಅಪ್ರೂವ್ ಮಾಡುವ, ನಿಮ್ಮ ಹತ್ರ ಏನು ಹೊಸ ಬ್ಯಾಂಕಿಗೆ ಗೊತ್ತಿಲ್ಲದೆ ಇರುವಂತ ಹೊಸ ಮೆಟೀರಿಯಲ್ ನಿಮ್ಗೆ ಏನಿದೆ ಅದ್ರ ಪ್ರಕಾರ ನೀವು ಅಪ್ರೂವಲ್ ಕೊಡ್ತೀರಾ. ಏನು ಇಲ್ಲದೆ ಇರುವಾಗ ಗೈಡ್ಲೈನ್ಸ್ ಇರುವಾಗ ನೀವು ಏನೇ ಅಪ್ರೂವಲ್ ಕೊಡ್ಬೋದು, ನೀವು ಪಾಲಿಸಿ ಮಾಡಿ ಕೊಡ್ರಪ್ಪ. ನೀವು ಕೊಟ್ಟ ಪಾಲಿಸಿ ಪ್ರಕಾರ ಆಡಿಟರೋ, ಕನ್ಸರ್ನ್ ಆಡಿಟರ್ಸೋ, ರಿಸರ್ವ್ ಬ್ಯಾಂಕ್ ಇನ್ಸ್ಪೆಕ್ಟರ್ಸೋ ಬಂದು ಆ ಪಾಲಿಸಿ ಇದೆಯೋ ಇಲ್ವೋ ನೋಡ್ತಾರೆ. ಅಷ್ಟೇ ತಾನೆ, ಸುಲಭ. ಈಗ ರಿಸರ್ವ್ ಬ್ಯಾಂಕ್ ಹೇಳುತ್ತೆ ಪಾಲಿಸಿ ಮಾಡಿ ಅಂತ, ಈಗ ಕೊಡ್ತಲ್ಲ ಅದೇ ತರ ಪಾಲಿಸಿ ಮಾಡಿ ಅಂತ ಹೇಳುತ್ತೆ. ಪ್ರತಿಯೊಂದು OTS ಅನ್ನು ನಮ್ಗೆ ಕಳಿಸಿ ನಾವು ಅಪ್ರೂವ್ ಮಾಡ್ತೀವಿ. ರಿಸರ್ವ್ ಬ್ಯಾಂಕ್ ಯಾವತ್ತೂ ಹೇಳಿದ್ಯಾ? ಇಲ್ಲ. ಇದು ಕೋಆಪರೇಟಿವ್ ಫೀಲ್ಡ್ ಅಲ್ಲಿ ಇದು ಮಾತ್ರ, RPS ಮಾತ್ರ ಇದೊಂಥರ ಅದು ಮಾಡಿದ್ರು. ಇದು ಆಗೋಲ್ಲ ಅಂತ ಗೊತ್ತಾದ ನಂತರ ರಿಸರ್ವ್ ಬ್ಯಾಂಕಿನ ಟ್ಯಾಪ್ ಕಪ್ಪಲ್ಲಿ ಅಲ್ಲಿ ಹೇಳಿದ್ವಿ, ಅವ್ರು ಮಾಡೋದಿಲ್ಲ ಸರ್. ಹೌದು, ತುಂಬಾ ಇದು ಮಾಡಿದ ನಂತರ ನಾವು ಹೇಳಿದ ನಂತರ ನೋಡಿ ಅವರು ಮಾಡ್ತಾ ಇಲ್ಲ, ನೀವಾದ್ರೂ ಇದ್ರ ಬಗ್ಗೆ ಕೊಡ್ರಿ ಅಂತ ಹೇಳಿದ್ರು. ಅದು ನೋಡಿ ಇಷ್ಟುವರೆಗೆ ಕೊಡ್ಬೇಕು ಅಂದ್ರೆ ರಿಸರ್ವ್ ಬ್ಯಾಂಕ್ ಕೈ ಕಟ್ಟಿತ್ತು. ಈಗ ನೋಡಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಮೆಂಡ್ಮೆಂಟ್ ಆದ ನಂತರ ಫುಲ್ ಪವರ್ ರಿಸರ್ವ್ ಬ್ಯಾಂಕಿಂಗ್ ಬಂದಿದೆ. ಅದ್ರ ಪ್ರಕಾರ ಆ ಪವರ್ ಎಕ್ಸರ್ಸೈಸ್ ಮಾಡಿ ಮೊನ್ನೆ ಕೊಟ್ಟು ಸರ್ಕ್ಯುಲರ್ ಪ್ರಕಾರ ಅದೇ ಕಾರಣ ಇನ್ ಎಕ್ಸರ್ಸೈಸ್ ಪವರ್ಸ್ ಕನ್ಫರ್ಡ್ ಇನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಇದು ಸೆಕ್ಷನ್ 0.4 ಅದರಲ್ಲಿ ಇದು ಇದೆ. ಆಸ್ ಅಪ್ಲಿಕೇಬಲ್ ಟು ಇದು ಕೋಆಪರೇಟಿವ್ ಸೊಸೈಟಿ ಅಂತ ಅದರಲ್ಲಿ ಅದು ಸೆಕ್ಷನ್ 56 ಅಲ್ಲಿ ಪವರ್ ಪ್ರಕಾರ ಎಕ್ಸರ್ಸೈಸ್ ಮಾಡಿ ಈ ಪವರ್ ಕೊಳ್ತಾ ಇದೀವಿ. ಬ್ಯಾಕ್ ಗ್ರೌಂಡ್ ಅದು ಇಷ್ಟು ಇದು ಮಾಡಿದ ನಂತರ ಬೆನ್ನು ಹತ್ತಿದ ನಂತರ ನಾವು ಮೊದಲಿಗೂ ಬೆನ್ನು ಹತ್ತಾ ಇದ್ದೀವಿ. ಆದ್ರೆ ಅವರಿಗೆ ಒಂದು ಕಾನೂನಿನ ಒಂದು ತೊಂದರೆ ಇತ್ತು ಅವರಿಗೆ. ಈಗ ಕಾನೂನು ತೊಂದರೆ ಇಲ್ಲ, ಅದ್ರ ಪ್ರಕಾರ ಸ್ಟ್ರೇಟ್ ಅವೇ ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ಮತ್ತೆ ಇನ್ನೊಂದು ಏನು ಗೊತ್ತಾ, ನಮ್ದು ಕೋಆಪರೇಟಿವ್ ಬ್ಯಾಂಕ್ ನವ್ರದ್ದು ಯಾವ ಕಂಪ್ಲೇಂಟ್ ಇತ್ತು, ಅವ್ರಿಗೆ ಬೇರೆ ಗೈಡ್ಲೈನ್ಸ್, ನಮ್ ಬೇರೆ ಗೈಡ್ಲೈನ್ಸ್, ಅವ್ರು ಕೊಟ್ಟಾಗ್ತಾರೆ ಇವ್ರು ಕೊಟ್ಟಾಗ್ತಾರೆ. ಸಪೋಸ್ ಗೋಲ್ಡ್ ಲೋನ್ ಬಗ್ಗೆ ನೋಡಿ, ಅದು ಇನ್ನು ಬರುತ್ತೋ ಅದು ಅವ್ರಿಗೆ ಬೇರೆ ನಮ್ದು ಬೇರೆ ಅಂತಿತ್ತು. ಈಗ ಏನ್ ಮಾಡೋದು, ಒಂದೇ ಸರ್ಕ್ಯುಲರ್, ತುಂಬಾ ಸರ್ಕ್ಯುಲರ್ ಆ ತರ ಇದೆ, ಬಟ್ ಒಂದೇ ಸರ್ಕ್ಯುಲರ್ ರೆಗ್ಯುಲೇಟೆಡ್ ಆಂಟಿಟೀಸ್ ಅಂತ ಹೇಳ್ತಾರೆ. ಯಾರು ಅದು ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, DCC ಬ್ಯಾಂಕ್ ಇರ್ಬೋದು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇರ್ಬೋದು, NBFC ಇರ್ಬೋದು, ರಿಸರ್ವ್ ಬ್ಯಾಂಕಿನ ಹಿಡಿತದಲ್ಲಿ ಯಾವ್ಯಾವ ಸಂಸ್ಥೆಗಳು ಬರ್ತಾವ ಅವ್ರಿಗೆಲ್ಲ ಅಪ್ಲೈ ಆಗೋದು ಕಾಮನ್ ಸರ್ಕ್ಯುಲರ್ ಅದು ಕೊಟ್ರು. ಕಮರ್ಷಿಯಲ್ ಬ್ಯಾಂಕ್ SBIಗೂ ಅದೇ, ಇದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಗೂ ಅದೇ ಅಪ್ಲೈ ಮಾಡಿದ್ರು. ಅದು ಕಾಮನ್ ಸರ್ಕ್ಯುಲರ್ ಅದು ಕೊಟ್ರು. ಈಗ ಅದ್ರ ಪ್ರಕಾರ ಇದನ್ನು ಮಾಡಿದ್ರು, ಇದು ಬಂತು. ಈಗ ಅವರು ಪಾಲಿಸಿ ಮಾಡಿ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾರೆ. ಅಂತ ಆದಾಗ ಈಗ ಇದು ಕಂಪಲ್ಸರಿನಾ ಎಲ್ಲ ಬ್ಯಾಂಕುಗಳು ಇದನ್ನು OTS ಕಂಪಲ್ಸರಿ ಕೊಡ್ಬೇಕಾ? ಏನಿಲ್ಲ, ಆ ತರದ್ದೇನಿಲ್ಲ. ಈಗ ನಿಮ್ಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಈಗ ಕೆಲವು ನೋಡಿ ಒಂಬಡ್ಸ್ಮನ್ ಕಂಪ್ಲೇಂಟ್ ಯಾರು ಕೊಡ್ತಾರೆ, ಅದಕ್ಕೆ ಬೇಕಾದ್ರೆ ನೀವು ಪಾಲಿಸಿ ಮಾಡಿ ಅದಕ್ಕೆ ಸೌಕರ್ಯ ಮಾಡಿ ಅಂತ ಅದು ಕಂಪಲ್ಸರಿ. ಇದು OTS ಕೊಡೋದು ಕಂಪಲ್ಸರಿ ಅಂತಲ್ಲ. ಒಬ್ಬರು NPA ಇಲ್ಲಪ್ಪ ಸರಿ ಚೆನ್ನಾಗಿದೆ, ಅವ್ರೇನು ಸುಮ್ಮನೆ ಕರೆದುಕೊಂಡು OTS ಕೊಡೋಕ್ಕಾಗಲ್ಲ. ಅದರಿಂದ ಇದು ಕಂಪಲ್ಸರಿ ಅಲ್ಲ. ಇದು ಯಾರಿಗೆ ಬೇಕು ಅಂತ ಹೇಳಿದ್ರೆ ಇಷ್ಟಪಡುವುದಲ್ಲ, ಅದಕ್ಕೂ ಜಸ್ಟಿಫಿಕೇಶನ್ ರೆಕಾರ್ಡ್ ಹೋಗ್ಬೇಕು. ಹೇಳ್ತೀವಲ್ಲ ಇದು ಮಾಡಿದಾಗ ಅದ್ರ ಪ್ರಕಾರ ಇಷ್ಟು ಸ್ಟೇಕ್ ಅಕೌಂಟ್ ಇದೆ, ಇಷ್ಟಿದೆ, ಅದ್ರ ಪ್ರಕಾರ ಮಾಡ್ಬೇಕು. ಯಾರಿಗೂ ಕಂಪಲ್ಸರಿ ಇದು ಮಾಡುವಾಗಿಲ್ಲ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಇದುವರೆಗೆ ನಾವು RCS ಹತ್ರ ಹೋಗ್ತಾ ಇದ್ವಿ ಅಪ್ರೂವಲ್ಗೆ, ಇನ್ನು ಮುಂದೆ ಬೇಕಾ? ಡೆಫಿನೆಟ್ಲಿ ಬೇಡ. ಅವ್ರ ಪಕ್ಕನ ಯಾಕೆ ಹ್ಯಾಗ್ರಿ ಮಾಡಿದ್ರಿ ನಮ್ಗೆ ಕೇಳಿದ್ರೆ, ನೋಟಿಸ್ ಬಂದ್ರೆ ಹೇಗಪ್ಪ ಕೇಳಿದ್ರು ಅಂತ ಹೇಳಿದ್ರೆ ಸಿಂಪ್ಲಿ ಹೇಳಬೇಕು, ರಿಸರ್ವ್ ಬ್ಯಾಂಕ್ ಇಂದ ಗೈಡ್ ಲೈನ್ ಬಂದಿದೆ. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಮೆಂಡ್ಮೆಂಟ್ ಆದ ನಂತರ ಸೆಂಟ್ರಲ್ ಆಕ್ಟ್ ಸ್ಟೇಟ್ ಆಕ್ಟ್ ಅನ್ನು ಓವರ್ ರೂಲ್ ಮಾಡುತ್ತೆ. ಒಂದು ಎರಡನೇ, ಅದು ಸುಮ್ಮನೆ ಜನರಲ್ ಆಯ್ತು ಹೇಳುವಂತೆ, ಅದಕ್ಕಿಂತ ದೊಡ್ಡದು ಮೇಲ್ರಿ ಅಂತ, ಅದು ಒಂದಾಯ್ತು. ಅವ್ರದ್ದು ಸ್ಟೇಟ್ ಈ ತರ ಆಗುತ್ತಂತ ಅವ್ರಿಗೆ ಗೊತ್ತಿಲ್ವೋ ಇಲ್ವೋ, ಅವ್ರ ಕೈಯನ್ನು ಅವರೇ ಕಟ್ಕೊಂಡಿದ್ದಾರೆ. ಏನ್ ಮಾಡಿದ್ರು, ನಿಮ್ಗೆ ನೋಡಿ ಒಂಥರ ಕೊಡ್ಲು ಬೇಕು, ಕೊಡ್ದೇನೆ ಇರ್ಬೇಕು, ಒಂಥರ ಇದು ಇಲ್ಲೊಂದು ಇದು ಹಾಕುದು ಹೇಳ್ತಾರೆ, ಇದು ಬೆಣ್ಣೆ ಇದು ಹಾಕ್ತಾರೆ ಹೇಳ್ತಾರೆ ಅದಕ್ಕೆ, ಇಲ್ಲೊಂದು ಇದು ತಿನ್ನೋಕ್ಕಾಗಲ್ಲ, ಇಲ್ಲಿದೆ ಆ ತರದ್ದು ಹಾಕಿ ಬಿಡ್ತಾರೆ. ಅದ್ರ ಪ್ರಕಾರ ಬರುವುದಿಲ್ಲ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು,
ರಿಸರ್ವ್ ಬ್ಯಾಂಕ್ ಯಾವ ತರ ಗೈಡ್ಲೈನ್ ಫ್ರೇಮ್ ಮಾಡ್ತಾರೆ ಅದ್ರ ಪ್ರಕಾರ ನೀವು ಮಾಡಿ ಅಂತ. ಇಲ್ಲ ಅಂತ ಅವ್ರಿಗೆ ಗೊತ್ತು. ಪಕ್ಕನೆ ಅವ್ರು ರಿಸರ್ವ್ ಬ್ಯಾಂಕ್ ಮಾಡದೇ ಇದ್ರೆ RCS ಕೊಟ್ಟ ಗೈಡ್ಲೈನ್ಸ್ ಪ್ರಕಾರ ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸ್ ಇರಲಿಲ್ಲ, RCS ಕೊಡಲ್ಲ. ನೀವು ಕೋಆಪರೇಟಿವ್ ಬ್ಯಾಂಕಿನವ್ರು ಆ ತರ ಇತ್ತು. ಇಲ್ಲಿ ಮುಂದೆ ಕೇಳಿದ್ರೆ ನಿಮ್ಮ ಆಕ್ಟ್ ಅಲ್ಲೇ ಇದೆ ಅಲ್ರಿ, ಅದು ಹೇಳ್ತಾರೆ 27 ಆಕ್ಟ್ ಸೆಕ್ಷನ್ 27(1)(6) ಅದೆಲ್ಲ ಇದೆ ಅಲ್ರಿ, ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ ಪ್ರಕಾರ ಮಾಡಿ ಅಂತ. ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ ಕೊಟ್ಟಿದ್ದೇವೆ, ನಾವು ಮಾಡ್ತಾ ಇದ್ದೀವಿ ಅಷ್ಟೇ, ಏನೂ ಇಲ್ಲ. ಯಾರನ್ನು ಎದುರು ಹಾಕೊಳ್ಳಿಕ್ಕಿಲ್ಲ. PR ಆಕ್ಟ್ ಮೇಲೆ ಇದು ಸ್ಟೇಟ್ ಆಕ್ಟ್ ಕೆಳಗೆ ಏನು ಹೇಳುವ ಅಗತ್ಯ ಇಲ್ಲ. ಇದು ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ ಕೊಟ್ಟಿದೆ ಒಂದು, ಇದ್ರ ಬಗ್ಗೆ ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸ್ ಅಧಿಕಾರ ಇದೆಯೋ ನೀವು ಮತ್ತೆ ಅವ್ರು ನೋಡ್ಕೊಳ್ಳಿ ಒಂದು. ಎರಡನೇದಾಗಿ ನೀವು ಅದ್ರಲ್ಲಿ ಹೇಳಿದಿರ ನಮ್ದಿಷ್ಟೇ ಸೆಕ್ಷನ್ 27 ಪ್ರಕಾರ ನಮ್ಗೆ ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸ್ ಪ್ರಕಾರ ನೀವು ಫಾಲೋ ಮಾಡಿ ಅಂತ ಹೇಳಿದೆ. ಅದ್ರ ಪ್ರಕಾರ ಫಾಲೋ ಮಾಡ್ತಾ ಇದ್ದೀವಿ ನಾವು. ಕೇಸಸ್ ಆಕ್ಟ್ ಅನ್ನು ಫಾಲೋ ಮಾಡಿದ್ದೀವಿ, ರಿಸರ್ವ್ ಬ್ಯಾಂಕ್ ಫಾಲೋ ಮಾಡಿದ್ವಿ. ನಮ್ದೇನು ಇಲ್ಲ, ನಾವು ಕಂಪ್ಲೈಂಟ್ ವಿತ್ ಆಲ್ ಆಕ್ಟ್, ನಮ್ಗೆ ಏನೂ ಇಲ್ಲ. ನೆಕ್ಸ್ಟ್ ಇದಾದ ನಂತರ ಇದು 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 ಏನಪ್ಪ ಇದು OTS ಈಗ ಕೊಡ್ಬೇಕು ಅಂತ ಮಾಡುವಾಗ ನಿಮ್ಗೆ ಏನು ನೀವು ಇದು ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಒಂದು ಫಸ್ಟ್ ನೀವು ಏನ್ ಮಾಡ್ಬೇಕು, ಏನೇ ರಿಸರ್ವ್ ಬ್ಯಾಂಕ್ ಹೇಳುತ್ತೆ ಪಾಲಿಸಿ ಒಂದು ಮಾಡಿಡ್ಬೇಕು. ಈ ಪಾಲಿಸಿಯನ್ನು ಫಸ್ಟ್ ಒಂದು OTS ಪಾಲಿಸಿ ಮಾಡಬೇಕು. ಮತ್ತೆ ಎರಡನೇ ಪಾಲಿಸಿ ಸ್ಟಾಫ್ ಅಕೌಂಟಬಿಲಿಟಿ ಪಾಲಿಸಿ, ಇದನ್ನ ಮಾಡಿಡ್ಬೇಕು. ಇಷ್ಟುವರೆಗೆ ನೀವು ಸುಮ್ಮನೆ ಮುಂದೆ ತೊಳ್ತಾ ರಿಸರ್ವ್ ಬ್ಯಾಂಕ್ ಹೇಳ್ತಾ ಇದ್ದು ಮುಂದೆ ತೊಳ್ತಾ ಇದ್ರಿ. ಸ್ಟಾಫ್ ಅಕೌಂಟ್ ಪಾಲಿಸಿ ಅಂತ ಏನು, ಒಂದು ಅಕೌಂಟ್ NPA ಆಯ್ತು ಅಂತ ಆದರೆ ಇದು ಅಕೌಂಟ್ ಆಗ್ಲಿಕ್ಕೆ ಏನು ಕಾರಣ ಅಂದ್ರೆ ಯಾರು ಸ್ಟಾಫ್ ಅವರೇ ಕಾರಣ ಅಂತಲ್ಲ, ಅವ್ರು ಏನು ಕಾರಣನೋ ಅಂತ ನೀವು ಕಂಡು ಹಿಡಿಬೇಕು. ಅದಕ್ಕೇನು ಫಾರ್ಮ್ಯಾಟ್ ಇದೆ, ಆ ಪಾಲಿಸಿನೇನು ಮಾಡಿ ಇಟ್ಟಿದ್ದೇವೆ. ಯಾರು ಇಲ್ವೋ ಇದನ್ನು ನಾವು ಕೇಳಬೇಕು. ಇದನ್ನು ಪ್ರೀ ಕಂಡೀಷನ್ OTS ಕೊಡ್ಬೇಕು ಅಂತ ಆದ್ರೆ ಇದು ಈ ಅಕೌಂಟ್ NPA ಆಗೋದಕ್ಕೆ ಸ್ಟಾಫ್ ಕಾರಣ ಅಲ್ಲ ಅಂತ. ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ನೋಡಿ ಸ್ಟಾಫ್ ಅಕೌಂಟಬಿಲಿಟಿ ಅಂದ್ರೆ ಅವ್ರು ಕೆಲವು ಡೆಲಿಗೇಟೆಡ್ ಪವರ್ ಇರುತ್ತೆ, ಆಫೀಸರ್ಸ್ ಅವರೆಲ್ಲ ಸ್ಟಾಫ್ ಲೆಕ್ಕದಲ್ಲೇ ಬರುತ್ತೆ. ಇಲ್ಲಿ ನೋಡಿ ಎಲ್ಲಾ ಲೋನ್ಗಳು ಸಾಧಾರಣ ಎಲ್ಲಾ ಲೋನ್ಗಳು ಬೋರ್ಡ್ ಅಥವಾ ಒಂದು ಸಬ್ ಕಮಿಟಿಯಿಂದನೇ ಪಾಸ್ ಆಗುತ್ತೆ. ಆ ಒಂದು ಸ್ಟಾಫ್ ಒಂದು ಅವ್ರು ಬರೋಲ್ಲ. ಆದ್ರೂ ಕೂಡ ಏನಾಗುತ್ತೆ, ಅವರಿಗೆ ಬೋರ್ಡಿಗೆ ನೀವು ಕೆಲವು ವಿಷಯಗಳನ್ನು ಸಬ್ಮಿಟ್ ಮಾಡದೇ ಇದ್ರೆ ಅವ್ರು ಏನು ಬಂದಿದ್ರ ಪ್ರಕಾರ ಹೋಗ್ತಾರೆ, ಇದೆಯೋ ಇಲ್ವೋ ಅಂತ. ಅದು ಆ ಕಾರಣ ಅಕೌಂಟ್ ಬಿಟ್ಟು ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡುವ ಅಂತ ಹೇಳಿದ್ರೆ ಎಕ್ಸಾಮ್ ಮಾಡಬೇಕು ಅಂತ ಇರುತ್ತೆ. ಫಿಕ್ಸ್ ಮಾಡ್ಬೇಕಾದ್ರೆ ಎಕ್ಸಾಮಿನೇಷನ್ ಆಫ್ ಸ್ಟಾಫ್ ಅಕೌಂಟಬಿಲಿಟಿ ಅಂತ ಇರುತ್ತೆ. ಫಿಕ್ಸಿಂಗ್ ಅಂತ ಅಲ್ಲ, ನೆನ್ಪಿಟ್ಕೊಳ್ಳಿ. ಸ್ಟಾಫ್ ಎಕ್ಸಾಮ್ ಮಾಡಿದ ತಕ್ಷಣ ಇವ್ರ ಮೇಲೆ ಗೂಬೆ ಕೂರಿಸ್ಬೇಕು ಅಂತ ಅಲ್ಲ, ನೋಡ್ಬೇಕು ಅವರ ಮಾಡಬೇಕಾದ ಕೆಲಸವನ್ನು ಮಾಡದೆ ಅಥವಾ ಮಾಡಬಾರದ ಕೆಲಸವನ್ನು ಮಾಡಿ ಆ ಕಾರಣದಿಂದ ಅಕೌಂಟ್ NPA ಆಗಿದೆಯಾ ನೋಡ್ಬೇಕು. ಅದು ಕೆಲವು ಕ್ವಶನ್ ಇದೆ. ಇನ್ನೊಬ್ಬ ಇಂಡಿಪೆಂಡೆಂಟ್ ಆಫ್ ಥರ್ಡ್ ಪಾರ್ಟಿ ಹೋಗಿ, ಥರ್ಡ್ ಪಾರ್ಟಿ ಹೊರಗಿನವ್ರು ಬೇಕಂತಿಲ್ಲ, ಬೇರೆ ಬ್ರಾಂಚಿನವರು ಬೇರೆ ಆಫೀಸರ್ ಹೋಗಿ ಅದನ್ನ ನೋಡ್ತಾ ಇರ್ಬೇಕು. ಅದು ಫಾರ್ಮ್ಯಾಟ್ ಇದೆ ತುಂಬಾ. ಅದು ಮೇನ್ ಅದರಲ್ಲಿ ಕೆಲಸ ಇರೋದು ನಮ್ಮ ಈ ಲೋನಿಗೆ, ನಮ್ಮ CC ಲೋನಿಗೆ ಅದು ತುಂಬಾ ಕ್ವಶನ್ಸ್ ಇದೆ. ಅದು ತಕೊಳ್ಳಿಲ್ಲ, ಇದು ತಕ್ಕೊಂಡಿಲ್ಲ ಅಂದ್ರೆ ನೀವು ಸ್ಯಾಂಕ್ಷನ್ ಹೊತ್ತಿಗೆ ಏನು ಕ್ರಮ ಕೈಗೊಳ್ಬೇಕು, ವ್ಯಾಲ್ಯೂಯೇಷನ್ ಅದು ಇದು ನಿಮ್ಗೆ ಗೊತ್ತಿರುತ್ತೆ. ಅದು ಅದನ್ನ ಪ್ರೀ ಡಿಸ್ಬರ್ಸ್ಮೆಂಟ್ ಮತ್ತೆ ಪೋಸ್ಟ್ ಡಿಸ್ಬರ್ಸ್ಮೆಂಟ್ ಏನೇನು ಮಾಡ್ಬೇಕು ಅದನ್ನು ಮಾಡಿದಿರಾ ಇಲ್ವಾ, ಮಾಡಿದ್ರೆ ಕೆಲಸ ಆಯ್ತು. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸಾಲ NPA ಆಗ್ಬಹುದು, ಆ ಪ್ರಶ್ನೆ ಅಲ್ಲ, ಅದು ಮಾಡಿದ್ರು ಇಲ್ವ ಅಂತ. ನೆಕ್ಸ್ಟ್ ಬರುವಂತದ್ದು OTS ಪಾಲಿಸಿ ಅಂತ. ಈಗ OTS ಪಾಲಿಸಿ, ಈಗ ಪಾಲಿಸಿ ನಾವು ಎಲ್ಲರೂ ಬಂದಿತ್ತು, ಬಹಳ ಸುಲಭ ಅಲ್ಲ. ಯಾಕಂದ್ರೆ ಇದು ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ ಪಾಲಿಸಿ. ನಿಮ್ಗೆ ನೋಡಿ ಇದುವರೆಗೆ ರಿಸರ್ವ್ ಬ್ಯಾಂಕ್ ಏನ್ ಹೇಳುತ್ತೆ, ಏನೇ ತಪ್ಪಿ ಮಾಡಿದ್ರು RCS ಒಪ್ಪಿಗೆ ಕೊಟ್ಟ ನಂತರ ಎಲ್ಲರೂ ಬಾಯಿ ಮುಚ್ಚಿಸ್ಬೋದು. ನೀವು ಜನರಲ್ ಬಾಡಿ ಕೇಳಿದ್ರು ಏನ್ ಎಲಿಗೇಷನ್ ಬಂದ್ರು RCS ಒಪ್ಪಿದಾರ್ರಿ, ನೀವೇನ್ ಮಾತಾಡ್ಲಿ. ಈಗ ಏನಿಲ್ಲ, ಎಲ್ಲಾ ಜವಾಬ್ದಾರಿ ಮೇಲೆ. ಇದು ಒಂದು ಕಾಲ ತಿಳ್ಕೊಳ್ಳಿ, ಒಂದು ಕಾಲದಲ್ಲಿ ನಿಮ್ಗೂ ಸಾಲಕ್ಕೆ ಎಷ್ಟು ಬಡ್ಡಿ ಹಾಕ್ಬೇಕು, ಡಿಪಾಸಿಟ್ಗೆ ಎಷ್ಟು ಬಡ್ಡಿ ಕೊಡ್ಬೇಕು, ಎಲ್ಲ ರಿಸರ್ವ್ ಬ್ಯಾಂಕ್ ನಿಮ್ಗೆ ಏನು ಕೆಲಸ ಸುಲಭ ಅದು ಅಷ್ಟು ಹಾಕಿ ಚೇಂಜ್ ಮಾಡುದು ಏನಿಗೆ. ಅದ ನಂತರ ನಿಮ್ಗೆ ಫುಲ್ ಫ್ರೀಡಮ್ ಕೊಟ್ಟರು, ಎಷ್ಟು ಕೆಲಸ ಸುಲಭ ಆಯ್ತು. ಸಾಲ ಕೊಡು, ಪಾಲಿಸಿ ಮಾಡಿ ಸಾಲ ಮಾಡಿ, ಸಾಲ ಬಡ್ಡಿ ಎಲ್ಲ ಎಷ್ಟು ಬೇಕಾದ್ರೂ ಅಷ್ಟು ಕೊಡಿ, ಏನು ಕೇಳಲಿಲ್ಲ. ನೀವೊಂದು ಇದಕ್ಕೆ ಫಿಕ್ಸೆಡ್ 15% ಕೊಟ್ಟರು ಅದು ಕೊಡುದಿಲ್ಲ, ಅದು ಕೊಡ್ತೀರಾ ಇಲ್ಲ, ಜವಾಬ್ದಾರಿ ನಿಮ್ಮಲ್ಲಿದೆ. ಆದ್ರೆ ಇವತ್ತು ಕೊಡುವುದು ದೊಡ್ಡದಲ್ಲ, ಅದು ನಾಳೆ ಪರಿಣಾಮ ಏನು ಅದನ್ನೆಲ್ಲ ಮಾಡಿಕೊಂಡು ನೀವು ಮಾರ್ಕೆಟ್ ರಿಲೇಟೆಡ್ ಅಂದ್ರೆ ಪಕ್ಕದಲ್ಲಿ ಎಷ್ಟು ಕೊಡ್ತಾರೆ, ಬೇರೆ ಬ್ಯಾಂಕ್ ಎಷ್ಟು ಕೊಡ್ತಾರೆ, ಅದಕ್ಕಿಂತ 1% ಜಾಸ್ತಿ ಆ ತರ ಇರೋ ತರದಲ್ಲಿ ನೀವು ಹೇಗೆ ಮಾಡ್ತೀರೋ ಅದೇ ತರದಲ್ಲಿ OTS ಆ ತರ ಕೊಡ್ಬೇಕು. OTS ಅಲ್ಲಿ ನಿಮ್ಗೆ ಮೇನ್ ಬರುವಂತದ್ದು, OTS ಅಂದ್ರೆ ಏನು, ಕಾಂಪ್ರಮೈಸ್ ಸೆಟಲ್ಮೆಂಟ್
ಕಾಂಪ್ರಮೈಸ್ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಬ್ಯಾಂಕು ಇಷ್ಟನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಸ್ಯಾಕ್ರಿಫೈಸ್ ಮಾಡೋಕೆ ತಯಾರಿದೆ ಅಂತ. ನಾವು ಇಷ್ಟು ಇದನ್ನ ಸ್ಯಾಕ್ರಿಫೈಸ್ ಮಾಡೋಕೆ ಕಳ್ಕೊಳ್ಳೋಕೆ ರೆಡಿ ಇದೀವಪ್ಪ, ಮುಂದೆ ಬನ್ನಿ, ಸಬ್ಜೆಕ್ಟ್ ಒಂದೇ ಕಡೆ ಕೊಡಿ ಅಂತ. ಎಷ್ಟು ಕಳ್ಕೊಳ್ಳೋಕೆ ರೆಡಿ ಇದ್ದೇವೆ ಅದೇ ಹೇಳಲಿಲ್ಲ, ಎಷ್ಟು ಬೇಕಾದ್ರು. ಹಾಗಂತ ನಿಮ್ಗೆ ಎಷ್ಟು ಬೇಕಾದ್ರೂ ಕಳ್ಕೊಳ್ಳೋದು ಸರಿನಾ? ಆಗತ್ತಾ? ಇರುವುದಿಲ್ಲ. ನಿಮ್ಮ ಬ್ಯಾಂಕ್ಗಳಲ್ಲಿ ಕಮರ್ಷಿಯಲ್ ಬ್ಯಾಂಕ್ ಇಂದ ಬಂದವರು ನಿಮ್ಮ BOM ನಲ್ಲೋ ಪ್ರೊಫೆಷನಲ್ ಡೈರೆಕ್ಟರ್ ಇರ್ಬಹುದು. ಅವ್ರು ಹೇಳ್ತಾರೆ, ಸರ್ SBI ನಲ್ಲಿ ಅಷ್ಟು 50% ಅಷ್ಟೇ ಬಿಟ್ಟಿದ್ದಾರೆ ಹೇಳಿಬಿಡ್ತಾರೆ. ಇರ್ಬಹುದು, ಯಾಕಂದ್ರೆ ವೆಬ್ಸೈಟ್ ನೋಡಿದ್ರೆ ಗೊತ್ತಾಗತ್ತೆ, ಅವ್ರ ಅನುಭವ ಇರ್ಬೋದು, 50% ಬಿಟ್ಟಿರ್ಬೋದು. ಆದರೆ ಅದನ್ನೇ ಒಂದು ಮಾದರಿ ತಗೊಂಡು SBI ಕೊಟ್ಟಿದ್ದಾರೆ, ಯಾರು ಕೇಳಿದ್ರು SBI ಕೊಟ್ಟಿದ್ದಾರೆ ನಾವು ಕೊಡೋಕ್ಕಾಗತ್ತಾ? ನೀವು ಮಾಡೋಕೆ ಆಗುದಿಲ್ಲ. ಯಾಕು ಅಂತ ಹೇಳಿದ್ರೆ ಫಸ್ಟ್ ಒಂದು ಕಮರ್ಷಿಯಲ್ ಬ್ಯಾಂಕಿಗೂ ಕೋಆಪರೇಟಿವ್ ಬ್ಯಾಂಕ್ ಇರೋ ವ್ಯತ್ಯಾಸ ಫಸ್ಟ್ ತಿಳ್ಕೊಳ್ಳಿ. ಒಂದು ಫಸ್ಟ್ ರಿಕವರಿ ಮೆಕ್ಯಾನಿಸಮ್ ಅಂದ್ರೆ ಕೋಆಪರೇಟಿವ್ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಬರೀ ಅವರು ಇದು ಸೂಟ್ ಫೈಲ್ ಇದ್ರಲ್ಲಿ ಹಾಕ್ಬೇಕು, ಏನಪ್ಪಾ ನಿಮ್ಮ ಜನರಲ್ ಸಿವಿಲ್ ಸೂಟ್ ಹಾಕ್ಬೇಕಾಗತ್ತೆ ರಿಕವರಿಗೆ. ಅದು ಕಷ್ಟ ಆಗತ್ತಂತ ಇದು ಟ್ರಿಬ್ಯುನಲ್ ಅದನ್ನ ಮಾಡಿದ್ರು, ಮತ್ತೆ ಇದು ಸೆಕ್ಯುರಿಟೈಸೇಷನ್ ಮಾಡಿದ್ರು, ಏನೇನೋ ಮಾಡಿದ್ರು, ಲೋಕ ಅದಾಲತ್ ಅಂತ ಏನೋ ಮಾಡಿದ್ರು. ಅವರಿಗೆ ನಾರ್ಮಲ್ ಆಗುದಿಲ್ಲ, ಬಹಳ ಕಷ್ಟ. ಅದೇ ಕೋಆಪರೇಟಿವ್ ಬ್ಯಾಂಕ್ ನೋಡಿ, ಇಲ್ಲಿದೆ ಆರ್ಬಿಟ್ರೇಷನ್ ಕೋರ್ಟ್, ಇಲ್ಲಿದೆ 1 ಅಥವಾ 2 ತಿಂಗಳೊಳಗೆ ಡಿಗ್ರಿ ಬರುತ್ತೆ. ಡಿಗ್ರಿನು ನೀವೇ ನಿಮ್ದೇ ಬೇಕಾದಂತ ನೀವು ರಿಕವರಿ ಆಫೀಸರ್ ಅಪಾಯಿಂಟ್ ಮಾಡಿ ನೀವೇ ಹಾಕ್ಬಹುದು. ಆಗತ್ತೋ ಇಲ್ಲೋ ಪ್ರಶ್ನೆ ಬೇಡ. ಡಿಗ್ರಿ ಆ ಸ್ಟೇಜ್ ಅಲ್ಲಿ ಡಿಗ್ರಿ ಸ್ಟೇಜ್ ಬರೋಕೆನೆ ವರ್ಷಗಟ್ಟಲೆ ಹೋಗುತ್ತೆ ಅವ್ರ ಪರಿಸ್ಥಿತಿ. ಒಂದು ಇಲ್ಲಿ ನೀವು ಕರೆಕ್ಟ್ ಆಗಿ ಇತ್ತು ಎಲ್ಲ ಮಾಡಿದಿರೋ ಅಂತ ಆದ್ರೆ ನೀವು ಆಪ್ಷನ್ ಮಾಡ್ಕೊಳ್ಳೋದು ಬಹಳ ಈಸಿ ಇದೆ. ಇನ್ ಪ್ರಿನ್ಸಿಪಲ್ ಇದೆ, ಪ್ರಾಕ್ಟಿಕಲಿ ಕೆಲವು ಡಿಫಿಕಲ್ಟಿ ಇರ್ಬೋದು, ಆ ಪ್ರಶ್ನೆ ಬೇರೆ. ಅವ್ರಿಗೆ ಆ ಬೆನಿಫಿಟ್ ಇಲ್ಲ. ಇದು ಒಂದು. ಎರಡನೇದಾಗಿ ಕಮರ್ಷಿಯಲ್ ಬ್ಯಾಂಕ್ ದೊಡ್ಡ ಲೋನ್ಗಳು ಕೊಡುವಂತದ್ದು ಬಿಸ್ನೆಸ್ ಅಲ್ಲಿ ಕೊಟ್ಟುವಂತದ್ದು ಸಾಧಾರಣ ನೋಡಿ, ಅವರಿಗೆ ಸೆಕ್ಯೂರಿಟಿ ಇರುವಂತದ್ದು ಹೆಚ್ಚಾಗಿ ಹೈಪಾರ್ಗೇಷನ್ ಗೊತ್ತಿದೆ. ಸುಮ್ಮನೆ ಬುಕ್ಕಲ್ಲಿ ಇರುತ್ತಷ್ಟೇ, ನಿಮ್ಗೆ ಅದು ಸೆಕ್ಯೂರಿಟಿ ಎಲ್ಲರೂ ಓಡಾಡ್ತಾ ಇರುತ್ತೆ, ಅದು ನಮ್ದು ಅಂತ. ಅದನ್ನ ಹುಡುಕೋದು ಯಾರು, ಇದು ಮಾಡೋದು ಯಾರು, ಏನು ಆಲ್ ಮೂವಿಂಗ್ ಇದ್ದು ಕೂಡ ನಮ್ದು ಒಂದು ಹೈಪಾರ್ಟಿಕೇಟ್ ನಿಮ್ದು ಆಗಿದೆ. ಒಂದು ಕಡೆ ಬೀಗ ಹಾಕಿರ್ಬೇಕಲ್ಲ, ಪ್ಲಜ್ ಅಲ್ಲ ಅದು, ಬೀಗ ಹಾಕಿರೋದು. ಅಲ್ಲಿ ಇರುವಂತದ್ದು ಅವ್ರು ಆ ಬ್ರಾಂಚ್ ಅಲ್ಲಿ ಇರುವಂತ, ಈ ಬ್ರಾಂಚ್ ಅಲ್ಲಿ ಇರುವಂತ ಸೆಕ್ಯೂರಿಟಿ, ಅವ್ರ ಸ್ಟಾಕು, ಅವರಿಗೆ ಬೇಕಾದ ಸಾಲಗಾರರು, ಅಂದ್ರೆ ಅವರಿಗೆ ಸಾಲ, ಅವ್ರಿಗೆ ಯಾರಿಗೆ ಸಾಲ ಕೊಟ್ಟಿದ್ದಾರೆ ನೋಡಿ, ಅವ್ರಿಗೆ ಬರುವ ಎಲ್ಲ ರಿಸೀವೇಬಲ್ ಅಂತ ಅದ್ರ ಎಗೇನೆಸ್ಟ್ ಇರ್ತವೆ. ಅದನ್ನು ರಿಕವರಿ ಮಾಡುವುದು ಎಷ್ಟು ಕಷ್ಟ ಅಂತ NP ಆಗ್ತಕ್ಕಂಥ ಆ ತರ ಬಹಳ ಕಷ್ಟ ಅವರಿಗೆ ರಿಕವರಿ ಆಗುವಂತದ್ದು. ಆದ್ರಿಂದ ಆದ್ರೆ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ನೋಡಿ, ಸಾಧಾರಣ ಒಂದು 80-90% ಲೋನ್ ಎಲ್ಲ ಮಾರ್ಗೇಜ್ ಇರುತ್ತೆ. ಅದ್ರಲ್ಲೂ ಕೂಡ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ರಿಕವರಿ ಆಗುವಂತದ್ದು ಮಾರ್ಜಿನ್ ಇಟ್ಟು ಬರುತ್ತೆ. ವೆರಿ ಈಸಿ. ಯಾಕಂದ್ರೆ ನೀವು ಶಾರ್ಟ್ ಟರ್ಮ್ ಇದನ್ನು ಅನ್ಸೆಕ್ಯೂರ್ಡ್ ಲೋನ್ 10% ಜಾಸ್ತಿ ಕೊಡ್ಲಿಕ್ಕೆ ಇಲ್ಲ. ಆದ್ರಿಂದ 90% ಸೆಕ್ಯೂರ್ಡ್ ಲೋನ್, 90% ಸೆಕ್ಯೂರ್ಡ್ ಲೋನ್ ಅಲ್ಲಿ ಕೂಡ ಸಾಧಾರಣ ಒಂದು 70-80% ಆದ್ರೂ ಕೂಡ ಸೆಕ್ಯೂರ್ಡ್ ಬೈ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇರುತ್ತೆ. ಆದ್ರಿಂದ ಅದನ್ನು ಆಪ್ಷನ್ ಹಾಕೋದು ಮಾರ್ಜಿನ್ ಇರುವುದರಿಂದ ಆಪ್ಷನ್ ಹಾಕೋದು ಸುಲಭ. ಯಾರಾದ್ರೂ ನೋಡುದು ಕೂಡ ಅಷ್ಟು ವ್ಯಾಲ್ಯೂ ಇದೆ ರೀ, ಸುಮ್ಮನೆ ಯಾಕೆ OTS ಕೊಡ್ತಾನೆ, ಅವ್ರದ್ದೇನಾದ್ರು ಅಂಡರ್ ಹ್ಯಾಂಡ್ ಡೀಲಿಂಗ್ ಇದೆಯಾ ಅಂತ ನಿಜವಾದ ಸಂಶಯ ಬರುತ್ತೆ. ನಾಳೆ ಏನಾದ್ರು RCS ಗೆ ನೋಡಿ, ಅವ್ರ ಕೈಯಿಂದ ತಪ್ಪಿ ಹೋಯ್ತು ಅಂತ ಆದ್ರೆ ಒಂದು ಕಂಪ್ಲೇಂಟ್ ಕಾಯ್ಕೊಂಡಿರ್ತಾರೆ. ಯಾವುದೇ ಕಂಪ್ಲೇಂಟ್ ಬಂದಾಗ ಅವ್ರಿಗೆ ಇನ್ಕ್ವೈರಿ ಬರೋ ಇನ್ನೂ ಅಧಿಕಾರ ಇದೆ, ಎನ್ಕ್ವೈರಿ ಮಾಡೋಕೆ ಆಗತ್ತಾ ಅಂತ ಹೇಳ್ಬೋದು. ಆವಾಗ ಕಂಪ್ಲೇಂಟ್ ಮಾಡ್ತಾನೆ ಯಾರು, ಆ ಬರೋವರೇ ಇನ್ನೊಬ್ರು ಹೇಳ್ತಾರೆ, ಇಷ್ಟು ಸೆಕ್ಯೂರಿಟಿ ಇದೆ ರೀ, ಬೇಕಂತ ಇಷ್ಟು ಕೊಟ್ಬಿಟ್ಟಿದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾ ಹೋಗ್ತಾರೆ. ಆದ್ರಿಂದ ಅಷ್ಟಿರುವಾಗ ಯಾಕೆ ಕೊಟ್ರಿ ಅಂತ. ಆದ್ರಿಂದ ಆ ಜವಾಬ್ದಾರಿನೂ ಇದೆ. ಅದು ಅಲ್ಲದೇನೆ ಅವ್ರು ಕೇಳ್ತಾರಂತಲ್ಲ, ಎಲ್ಲರಿಗೂ ಅವ್ರು 50% ಕೊಟ್ಟು ಬಿಟ್ರೆ SBIಗೆ ಕೆಪಾಸಿಟಿ ತುಂಬಾ ಇದೆ, ಎಷ್ಟೋ ಅವರು ಜೀರ್ಣ ಮಾಡ್ಕೊಳ್ಬಹುದು. ಕೋಆಪರೇಟಿವ್ ಬ್ಯಾಂಕಿನ ಅವರು ರಿಸ್ಕ್ ಅಪೆಟೈಟು ಅಥವಾ ನಷ್ಟವನ್ನು ಸಹಿಸುವ ಕೆಪಾಸಿಟಿ ಬಹಳ ಕಡಿಮೆ ಇದೆ ಕೋಆಪರೇಟಿವ್ ಬ್ಯಾಂಕ್ಗಳು. 1-2 ದೊಡ್ಡ ಅಕೌಂಟ್ ಆದ್ರೆ ಮುಗಿದೋಯ್ತು, ಅಲ್ಲಿಗೆ SAF ಬಂದು ಕೂತು ಬಿಡ್ತಾರೆ. ಆದ್ರಿಂದ ಇವರ ಜವಾಬ್ದಾರಿ ತುಂಬಾ ಜಾಸ್ತಿ ಇದೆ. ಆದ್ರಿಂದ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಈ OTS ಅನ್ನು ಮಾಡಿದ್ದೇವೆ. OTS ಅಲ್ಲಿ ಇರುವಂತ ಇದರಲ್ಲಿ ಯಾರ್ಯಾರಿಗೆ ಕೊಡಬಹುದು ಅಂತ ಹಾಕಿದೀವಿ, ಅದು ಉದಾಹರಣೆ ಕೊಟ್ಟಿದ್ದೀವಿ. ಮೇನ್ ನೋಡಿ, ಸೆಕ್ರಿಫೈಸ್ ಕ್ಯಾಲ್ಕುಲೇಟ್ ಮಾಡುವಾಗ ಏನ್ ಮಾಡ್ತಾರೆ ಅಂತ ಎಲ್ಲ ಪಾಲಿಸಿ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ. 2-3 ಮೆಥಡ್ಗಳಿವೆ. ಒಂದು ಏನಂತ ಹೇಳಿದ್ರೆ, ಒಂದು ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಮಾಡಿದ ತಕ್ಷಣ ಅದು ಡಿಸ್ಟ್ರೆಸ್ ವ್ಯಾಲ್ಯೂ ಅಂತ ಇರುತ್ತೆ. ಡಿಸ್ಟ್ರೆಸ್ ವ್ಯಾಲ್ಯೂ ಇಂದ
ಅದಕ್ಕಿಂತ ಒಂದು 25% ಕಡಿಮೆ ಹೋಗ್ಬೋದು. 75% ಡಿಸ್ಟ್ರಿಕ್ಟ್ ವ್ಯಾಲ್ಯೂ ಅಷ್ಟು ಆದ್ರೂ ನಾವು ಕಲೆಕ್ಟ್ ಮಾಡಬೇಕು ಅಂತ ಒಂದಿರ್ಬೋದು. ಒಂದು ಮೆಥಡ್ ಒಂದು ಹೇಳ್ತಾರೆ, ಇದು ಮಾಡ್ತಾರೆ. ಎರಡನೇದು ಹೇಳ್ತಾರೆ ಈಗ ಇನ್ನೊಂದು ಮೆಥಡ್ ಅಂತ ಹೇಳಿದ್ರೆ, ಇದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಫ್ಯೂಚರ್ ರಿಸೀವೇಬಲ್ ಅಂತ ಹೇಳಿದ್ರೆ, ಮುಂದೆ 5 ವರ್ಷ ನಂತರ 100 ರೂಪಾಯಿ ಬರುತ್ತೆ ಅಂತ ಆದ್ರೆ ಇವತ್ತು ಅದಕ್ಕೆ ಸರಿ ಸಮಾನವಾದ ವ್ಯಾಲ್ಯೂ ಏನು? ಇವತ್ತು 80 ರೂಪಾಯಿ ಬಂದ್ರು ಕೂಡ 5 ವರ್ಷ ಮುಂದೆ 100 ರೂಪಾಯಿ ಬಂದ ಲೆಕ್ಕನೇ ಅದು. ಯಾಕಂದ್ರೆ ಈ ಬಂದು 80 ರೂಪಾಯಿನು ಇನ್ವೆಸ್ಟ್ ಮಾಡಿ ಬಂದು ಅದು 100 ರೂಪಾಯಿ ಮುಟ್ಟುತ್ತೆ ಅಂತೆ. ಆದ್ರಿಂದ ಕನಿಷ್ಠ ಎಷ್ಟು ಬರಬೇಕು ಅಂತ ಕಾಂಪ್ಲಿಕೇಟೆಡ್ ಅವ್ರದ್ದು ಇದೆ. ಇದು ಕ್ಯಾಲ್ಕುಲೇಟ್ ಮಾಡೋಕೆ ನಿಮ್ಗೆ ಇದು ಥಿಯರಿ ಪ್ರಿನ್ಸಿಪಾಲ್ ಸಿಗುತ್ತೆ, ಡೌನ್ ಫಾರ್ಮುಲಾ ಕಳಿಸ್ಬೋದು. ನಿಮ್ ಸಾಫ್ಟ್ವೇರ್ ಎಂಟರ್ ಹತ್ರ ಅವರು ಮಾಡಿ ಕೊಡ್ತಾರೆ. ಇಷ್ಟೆಲ್ಲ ಕಾಂಪ್ಲಿಕೇಶನ್ ಯಾರಿಗೂ ಬೇಡ. ಇದನ್ನೇ ನಿಮ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ. ಇವರಿಗೆ ನಮ್ದು ಫ್ಯೂಚರ್ ವ್ಯಾಲ್ಯೂ ಹೀಗೆ ಕ್ಯಾಲ್ಕುಲೇಟ್ ಮಾಡಿದಪ್ಪ ನಿಮ್ ಬರೋರು ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಆದ್ರಿಂದ ಎಲ್ಲರಿಗೂ ಅರ್ಥ ಆಗೋ ತರದಲ್ಲಿ ಸಿಂಪಲ್ ಇದ್ದು ರೀಸನೇಬಲ್ ಆಗಿರುವಂತ ಒಂದು ಫಾರ್ಮುಲಾ ನಾವು ಹಾಕಿ ಕಳಿಸಿದ್ದೇವೆ. ಅದ್ರ ಪ್ರಕಾರ ಏನು ಅಂತ ಹೇಳಿದ್ರೆ, ಒಂದು ಇಶ್ವಿ ಹಾಕಿದ್ವಿ 2020. ಅದೇನು ಕಂಪಲ್ಸರಿ ಅಂತೇನಲ್ಲ, ನಿಮ್ಮದು ಏನು ಅಂತ ಹೇಳಿದ್ರೆ, ಸಪೋಸ್ ನಿಮ್ಮ ಹತ್ರ ಎಲ್ಲ ಬರ್ತಾ ಇದೆ, ಒಂದು 10 ವರ್ಷ ಹಿಂದಿನ 2 ಸ್ಟಿಕ್ಕಿ ಹಾಕೊಂಡು ಸಿಕ್ಕಾಕೊಂಡ್ಬಿಟ್ಟಿದಾವೆ. ಅದಕ್ಕೆ ಮಾತ್ರ ರಿಕವರಿ, ಬಾಕಿದೆಲ್ಲ ಕರೆಕ್ಟ್ ಇದೆ. ಆ 2-3 ಅಕೌಂಟ್ ಇಂದಾಗೆ ನಮ್ಗೆ NPA ಯಾವಾಗಲೂ ಇಷ್ಟು ಗ್ರಾಸ್ NPA ಜಾಸ್ತಿ ಆಗಿದೆ, ಪ್ರೊವಿಷನ್ ಫುಲ್ ಇದೆ. ಏನಪ್ಪಾ ಅಂದ್ರೆ ಅವ್ರೇನಾದ್ರು ಹೆಲ್ಪ್ ಆಗುತ್ತದೆ, ಅವ್ರಿಗೆ ಆಗುತ್ತದೆ. ಅದನ್ನು ನೀವು ಅಂದ್ರೆ ಸರಳ ಒಂದು 2010 ಹೊತ್ತಿಗೆ ನಿಮ್ದು ಅಕೌಂಟ್ ಸಬ್ ಸ್ಟ್ಯಾಂಡರ್ಡ್ ಸಬ್ ಸ್ಟ್ಯಾಂಡರ್ಡ್ ಡೌಟ್ಫುಲ್ ಆಗಿದ್ರೆ ಅಂತ ಖಾತೆಗಂತ 2020 ಬರ್ಲಿಕ್ಕೆ 2010ಕ್ಕೆ ಹೋಗ್ಬೋದು. ನೀವು ನಿಮ್ದು ಬಿಟ್ಟದ್ದು ಈಚ್ ಬ್ಯಾಂಕಿಗೆ ಹೋಗ್ಬೋದು. ಯಾಕಂದ್ರೆ ಇದು ಓಟ್ ಅಕೌಂಟ್ ಕಂಪಲ್ಸರಿ ಅಲ್ಲ, ನಿಮ್ದು ಗ್ರಾಸ್ NPA ಕಡಿಮೆನೇ ಇದೆ. ಆದರೂ 1-2 ಅಕೌಂಟ್ ಸ್ಟಿಕ್ಕಿ ಆಗಿದೆ, ಅವ್ರಿಗೆ ಮಾತ್ರ ಅನುಕೂಲ ಆಗುತ್ತಾರ. ಅವ್ರಿಗಂತ ಹೇಳೋಕ್ ಆಗಲ್ಲ. ಆ ಕಾಲದಲ್ಲಿ ಎಷ್ಟಿದೆ ಅವ್ರಿಗೆ ಅಂತ ನಾವು ಅದ್ರಲ್ಲಿ ಹೇಳಿದ್ವಿ. 2020ರಲ್ಲಿ ಯಾವುದು ಡೌಟ್ಫುಲ್ ಅಕೌಂಟ್ ಆಗಿದ್ದಾವೆ ಅಂದ್ರೆ ಅದಕ್ಕೆ ಹಿಂದೆನೆ NPA ಇದಾವೆ, ಅವರಿಗೆ ನೀವು ಫುಲ್ ಅಸಲು ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಯಾವ್ದಪ್ಪ ನಿಮ್ದು ಕಾಸ್ಟ್ ಆಫ್ ಡಿಪಾಸಿಟ್ ಅಂತಿದೆ. ಇನ್ನು ಸ್ವಲ್ಪ ಜಾಸ್ತಿ, ಇನ್ನು ಬೇಕಾದ್ರೆ ಆಡ್ ಮಾಡಬಹುದು, ಸಿಂಪಲ್ ಇರುತ್ತಲ್ಲ. ಕಾಸ್ಟ್ ಆಫ್ ಫಂಡ್ಸ್ ಅಲ್ಲ, ಕಾಸ್ಟ್ ಆಫ್ ಫಂಡ್ಸ್ ಇನ್ನೂ ಕಡಿಮೆ ಆಗ್ತದೆ. ಕಾಸ್ಟ್ ಆಫ್ ಫಂಡ್ಸ್ ಅಲ್ಲಿ ನಿಮ್ಗೆ ಸ್ವಂತ ಬಂಡವಾಳ ಫ್ರೀ ಬಂಡವಾಳ ಅದು, ಅದಕ್ಕೂ ಅದು ಲೆಕ್ಕ ತಗೊಳ್ಳ ಫ್ರೀ ಫಂಡ್ ಅಂದ್ರೆ ಲೆಂಡೇಬಲ್ ರಿಸೋರ್ಸಸ್ ಅಂತ ಹೇಳ್ತವೆ. ಅದು ಹೇಳ್ತಾರೆ ಫ್ರೀ ಫಂಡ್ ಅಲ್ಲಿ ಲೆಂಡೇಬಲ್ ರಿಸೋರ್ಸ್ ಅಲ್ಲಿ ಇದು ಆಡ್ ಆಗುತ್ತೆ, ಫ್ರೀ ಫಂಡ್ ಬರುತ್ತೆ. ಆದ್ರಿಂದ ನಿಮ್ ಕಾಸ್ಟ್ ಆಫ್ ಫಂಡ್ ಇನ್ನೂ ಕಡಿಮೆ ಆಗುತ್ತೆ. ಇದು ಕಾಸ್ಟ್ ಆಫ್ ಡಿಪಾಸಿಟ್, ಎವರೇಜ್ ಕಾಸ್ಟ್ ಆಫ್ ಡಿಪಾಸಿಟ್ ಆಸ್ ಆನ್ ದಟ್ ಡೇ ಅದು ಅಂತ ಹಾಕಿದ್ವಿ. ಎಡಿಷನ್ ಹಾಕಿಲ್ಲ. ಸಪೋಸ್ ಸಬ್ ಸ್ಟ್ಯಾಂಡರ್ಡ್ ಕೂಡ ಕೊಡ್ಬಹುದು ಬೇಕಾದ್ರೆ ಆ ದಿವಸಕ್ಕೆ ಆದದ್ದು. ಅದಕ್ಕೇನ್ ಮಾಡಿದೀವಿ ಅಂತ ಹೇಳಿದ್ರೆ, ನಿಮ್ಗೆ ಆ ದಿವಸಕ್ಕೆ 2020ಕ್ಕೆ ನಿಮ್ಗೆ ಮ್ಯಾಕ್ಸಿಮಮ್ ಲೋನ್ ಅದು ಇದು ಲೆಂಡೇಬಲ್ ಇದು ಕನಿಷ್ಠ ಸಾಲದ ಬಡ್ಡಿ ಏನು, ಸಾಲಕ್ಕೆ ಸಾಲದ ಬಡ್ಡಿ ಏನು, ಅದ್ರ ಪ್ರಕಾರ ಸಿಂಪಲ್ ಇಂಟ್ರೆಸ್ಟ್ ಅವ್ರು ಕೊಡ್ತಾ ಹೋಗ್ಲಿ ಅಂತ ಮಾಡಿದ್ದೀವಿ. ಇದನ್ನು ಕಂಪಲ್ಸರಿ ಅಲ್ಲ, ನೀವೇ ಚೇಂಜ್ ಮಾಡಬಹುದು. ಇದು ಯಾಕಂದ್ರೆ ನೋಡಿದವರಿಗೂ ರೀಸನಬಲ್ ಅನ್ಸ್ಬೇಕು, ಬ್ಯಾಂಕಿಗೂ ಲಾಸ್ ಆಗ್ಬಾರ್ದು ಅಂತ ಇದು ಮಾಡುವಂತದ್ದು. ನಾನು ಆಗಲೇ ಹೇಳಿರ್ತಾನೆ, ಬಡ್ಡಿನೇ ಬೇಡ, ವಜಾ ಮಾಡ್ತೀವಿ. ಅಸಲನ್ನ 50% ಮಾಡಬಹುದು. ಮಾಡಿದ್ರೆ ಪ್ರಾಬ್ಲಮ್ ಆಗತ್ತೆ ಮುಂದೆ. ಆಶ್ಯಸ್ ಕೊಡದೇ ಇರ್ಲಿ. ನಿಮ್ಮಿನ್ನೊಬ್ರು ಸ್ಟಾಫ್ ಅವ್ರು ಹೇಳ್ತಾರೆ, ಸರ್ ಅವ್ರಿಗೆ 50% ಇದು ಮಾಡಿ ಕೊಟ್ಟಿದ್ದಾರೆ, ನೀವು ಕೇಳಿ ಸರ್ ಅಂತ ಬಂದ್ಬಿಡುತ್ತೆ. ಬಹಳ ಕೇರ್ಫುಲ್. ಯಾಕಂದ್ರೆ ಚಿಕ್ಕ ಒಬ್ರಿಗೊಬ್ರಿಗೆ ಗೊತ್ತಾಗುತ್ತೆ. ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಯಾವುದೋ ಒಂದು ಡಿಲ್ಲಿಯಲ್ಲೂ ಅಸ್ಸಾಮಲ್ಲೂ ಕೊಟ್ಟರೆ ಇಲ್ಲಿ ಅವ್ರಿಗೆ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಇಲ್ಲಿ ಎಲ್ಲದೂ ಗೊತ್ತಾಗತ್ತೆ ನಿಮ್ದು. ಅದರಿಂದ ಅವರೇ ಹೇಳಿಕೊಡ್ತಾರೆ, ಒಳ್ಳೆಯದಾಗೋಕೆ ನೋಡಿ ಅವರೇ ಹೇಳಿಕೊಡ್ತಾರೆ. ಅಥವಾ ಇನ್ನೊಬ್ರು ಯಾರು ಕರ್ಕೊಂಡ್ ಬರ್ತಾರೆ ಇವ್ರಿಗೆ ಕೊಡಿ ಅಂತ, ಅದು ಅವ್ರಿಗೆ ಗೊತ್ತಾಗಿ ಅವರೇ ಬರ್ತಾರೆ. ನಾನಿಷ್ಟು ತಗೊಂಡ್ಬಿಟ್ಟಪ್ಪ ಅವ್ರು ಹೇಳ್ತಾರೆ, ಬಹಳಕ್ಕೆ ಕಷ್ಟ ಆಗತ್ತೆ. ಆದ್ರಿಂದ ಅದನ್ನ ಮನಸ್ಸಲ್ಲಿಟ್ಟು ಇದನ್ನು ತಯಾರು ಮಾಡಿದ್ದೇವೆ. ಇದು ಯಾಕೆ ಲಾಸ್ಟ್ ಮೇಕಿಂಗ್ ಬ್ಯಾಂಕ್ಗೆ ಇದಕ್ಕೆ ಇವು ಬರ್ಬೋದು, ಯಾರು ಬೇಕಾದ್ರೂ ಬರುತ್ತೆ ಎಲ್ಲದು. ಇದು ನೋಡಿ ಲಾಸ್ ಬೇಕು ಅವ್ರಿಗೆ ತಾನೇ ಬೇಕಾದ್ದು ಬರುತ್ತಾ ಅಂತ ಹೇಳಿದ್ರೆ ನೀವು ಇಲ್ಲ ಇಲ್ಲ ಮೊದಲೇ ಲಾಸ್ ಫುಲ್ ಪ್ರಯೋಜನ ಇರುತ್ತೆ. ಅವ್ರು ಫುಲ್ ಬಡ್ಡಿ ಅಲ್ಲಿವರೆ ಬಡ್ಡಿ ಬರುತ್ತಲ್ಲ, ರಿಕವರಿ ಆಗುತ್ತೆ, ಅದೆಲ್ಲ ಲಾಭಕ್ಕೆ ಬರುತ್ತೆ. ಏನ್ ರಿಕವರಿ ಆದ್ರೂ ಲಾಭಕ್ಕೆ ಬರುತ್ತೆ ಅವ್ರಿಗೆ. ಇದು ನೋಡಿ, ಇದು ಕೊಡ್ಬೇಕು ಅಂತ ಆದ್ರೆ ಫೈನಾನ್ಸಿಯಲಿ ಸೌಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಇರುವಂತ ಅಗತ್ಯ ಇಲ್ಲ. ನಿಜವಾಗಿ ನೋಡ್ಬೇಕು ಅಂತ ಆದ್ರೆ ಪುಂಡ್ಲಿಕ್ ಅವ್ರು ಹೇಳಿದ ತಕ್ಷಣ ಲಾಸ್ ಮೇಕಿಂಗ್ ಬ್ಯಾಂಕ್ನವರಿಗೆ ಬೇಕಾಗಿರುವುದು ಅದೇ ಬೇಕಾಗಿರೋದು. ಅಂದ್ರೆ ಇನ್ನು ಫರ್ದರ್ ಲಾಸ್ ಮಾಡ್ಕೊಳ್ಳುವಂತ ಇನ್ನು ಫರ್ದರ್ ಲಾಸ್ ಆಗಲ್ವಾ ಅಂತ ಕೇಳಿದ್ರು. ಇದ್ರ ಪ್ರಕಾರ ನೋಡಿ,
ಅದಕ್ಕೆ ಫುಲ್ ಪ್ರೊವಿಷನ್ ಸಾಧಾರಣ ಮಾಡಿ ಇಡ್ತೇವೆ. ಅಂದ್ರೆ D3 ಅಂತ ಹೇಳಿದ್ರೆ NP ಆಗಿ ಒಂದು ಸಣ್ಣ 5 ವರ್ಷ ಆಯ್ತು ಅಂತ ಆದ್ರೆ ಅದಕ್ಕೆ ಫುಲ್ ಪ್ರೊವಿಷನ್ ಮಾಡ್ಬೇಕು ಅಂತ ಆದ್ರೆ ಅವನು ಅಸಲು ಮತ್ತು ಆ ಬಡ್ಡಿ ಕಟ್ಟಬೇಕು ಅಂತ ಆದ್ರೆ ಎಲ್ಲದೂ ಲಾಭಕ್ಕೆ ಬರುತ್ತೆ. ನಿಮ್ಗೆ ಫುಲ್ ಪ್ರೊವಿಷನ್ ಮಾಡಿರುತ್ತೆ, ಪ್ರೊವಿಷನ್ ರಿವರ್ಸ್ ಆಗುತ್ತೆ, ಮತ್ತೆ ಬಡ್ಡಿನೂ ಬರ್ತದೆ, ಅದೆಲ್ಲ ಲಾಭಕ್ಕೆ ಬರುತ್ತೆ. ಲಾಸ್ ಮೇಕಿದ್ದು ಪ್ರಾಫಿಟ್ ಮೇಕಿಂಗ್ ಬರುತ್ತೆ, ಅವರಿಗೆ ಜಾಸ್ತಿ ಬೇಕಾಗಿರೋದು. ಅದರಿಂದ ಲಾಸ್ ಮೇಕಿಂಗ್ ಬ್ಯಾಂಕಿಗೆ ಇಲ್ಲ ಅಂತಲ್ಲ, ಫೈನಾನ್ಸಿಯಲ್ ಸೌಂಡ್ ಆಗಿರುವ ಅಗತ್ಯನೇ ಇಲ್ಲ, ಎಲ್ಲಾ ಬ್ಯಾಂಕುಗಳು ಅಗತ್ಯ ಇದೆ. ಆದರೆ ಬೇಕಾ ಬೇಡವಾ ಜಸ್ಟಿಫಿಕೇಶನ್ ನೀವು ಮಾಡ್ಬೇಕು. ಯಾರೇ ಹೇಳಿ ರಿಸರ್ವ್ ಬ್ಯಾಂಕ್ ನಿಮ್ಗೆ ಯಾಕೆ ಬೇಕಿತ್ತು, ನಿಮ್ದು NPನೇ ಜಾಸ್ತಿ ಇಲ್ಲ, ನಿಮ್ಗೆ ಹಾಕಿಲ್ಲ, ಯಾಕೆ ನೀವು ಎಕ್ಸಾಸ್ಟ್ ಮಾಡಿಲ್ಲ, ಯಾಕೆ ಮಾಡಿಲ್ಲ, ಆಯ್ತು ನಾಳೆ ಅವರಿಗೆ ಸೀದಾ ನಾವು OTS ಕೊಟ್ಬಿಡು, ಆ ತರ ಇರಬಾರ್ದು. ಇನ್ನೊಂದು ನೆಕ್ಸ್ಟ್ ಅಂತ ಹೇಳಿದ್ರೆ ಇದಾದ ನಂತರ RCS ಪರ್ಮಿಷನ್ ಬೇಡ ಅಂತ ಈಗ ಆಲ್ರೆಡಿ RCS ಪರ್ಮಿಷನ್ ತಗೊಂಡಿದ್ದೇವೆ, ಯಾವ ಕೇಸ್ ಇರ್ಬೋದಪ್ಪ, RCS ಪರ್ಮಿಷನ್ ಅಪ್ಲೈ ಮಾಡಿದ್ದೇವೆ ಅಂತ ಕೇಸ್ಗಳಿಗೆ ಏನು ನೀವು ಬೆನ್ ಹತ್ತಬೇಡಿ, ಅಲ್ಲಿ ಏನು ಆಗಲ್ಲ, ಬೆನ್ ಹತ್ತ ಹೇಳ್ತೇವೆ. ಆದ್ರಿಂದ ನಿಮ್ಗೆ ತರಬೇತಿ ಇಲ್ಲ. ಒಂದ್ ವೇಳೆ ಅಪ್ರೂವ್ ಆಯ್ತು ಅಂತ ಆದ್ರೂ ಕೂಡ ನೀವು ಅದ್ರ ಪ್ರಕಾರ ಮಾಡಿ, ಏನ್ ತೊಂದರೆ ಇಲ್ಲ, ಅದು ಮಾಡಬಾರ್ದು. ಯಾಕಂದ್ರೆ ಹೀಗೆ ಇರಬೇಕು ಹಾಗೆ ರಿಸರ್ವ್ ಬ್ಯಾಂಕ್ ಫುಲ್ ಪರ್ಮಿಷನ್ ಕೊಟ್ಟಿದ್ರಿಂದ ಅಪ್ರೂವ್ ಮಾಡಿದ ತಕ್ಷಣ ಅದನ್ನ ಮಾಡಬಹುದು ನೀವು, ಅದೇನ್ ತೊಂದರೆ ಇಲ್ಲ. ಆಲ್ರೆಡಿ ಏನೋ ಪ್ರಯತ್ನ ಮಾಡಿ ಅಪ್ರೂವ್ ತಗೊಂಡಿದ್ದೀರಪ್ಪ, ಅದು ಇಂಪ್ಲಿಮೆಂಟ್ ಮಾಡೋ ಸುಲಭ ನಿಮ್ಗೆ, ಅದೆಲ್ಲ ಬಿಟ್ಟು ಇದು ಮಾಡೋಕ್ಕಿಂತ ಅದ್ರ ಪ್ರಕಾರ ಮಾಡಿ, ಏನ್ ತೊಂದರೆ ಇಲ್ಲ. ಅಪ್ಪ RCS ಸಬ್ಮಿಟ್ ಮಾಡಿದ್ರೆ ಯಾವುದೇ ಒಂದು ಅವ್ರು ಬೆನ್ ಹತ್ವಿನ ಅವ್ರು ಅಪ್ರೂವ್ ಮಾಡೋದು ಬರೋಲ್ಲ. ಆದ್ರಿಂದ ಅದನ್ನ ಸುಮ್ಮನೆ ಇರಿ, ಬಿಟ್ಟು ಬಿಡಿ. ಅದು ಬೇಕಾದ್ರೆ ಬರೆಯುವುದಾದ್ರೆ ಬರೀರಿ, ನ್ಯೂ ಗೈಡ್ಲೈನ್ ವಿಡ್ರಾ ಅವರ್ ಪ್ರಪೋಸಲ್ ಅಂತ ಬರೀರಿ ಬೇಕಾದ್ರೆ, ಅದು ನಿಮ್ಗೆ ಬಿಟ್ಟದ್ದು. ಆದ ನಂತರ ಇನ್ನು ನೆಕ್ಸ್ಟ್ ಕ್ವಶನ್ ಬರುತ್ತೆ, ಇದಕ್ಕೆ AGM ಪರ್ಮಿಷನ್ ಬೇಕಾ? ನಿಮ್ಗೆ ಬರೋದು ಡೌಟ್ಗಳು, OTSಗೆ, ಟೆಕ್ನಿಕಲ್ ರೈಟ್ ಆಫ್ಗೆ AGM ಪರ್ಮಿಷನ್ ಏನು ಬೇಡ. ನಿಮ್ಗೆ ಗೊತ್ತಿರಲಿ, ಬೋರ್ಡ್ ಇಸ್ ಫುಲ್ ಸುಪೀರಿಯರ್. ಜನರಲ್ ಬಾಡಿ ಯಾವತ್ತಿಗೆ ಇರಲಿ ಸುಮ್ಮನೆ ಅವ್ರಿಗೆ ಇನ್ಫಾರ್ಮೇಶನ್ ಕಳಿಸ್ತೇವೆ ನಾವು. ಎಲ್ಲಾ ಡಿಸಿಷನ್, ಈಗ ಎಷ್ಟು ಡಿವಿಡೆಂಡ್ ಕೊಡಬೇಕು ಎಲ್ಲದೂ ಡಿಸಿಷನ್ ಬೋರ್ಡೇ ಮಾಡುತ್ತೆ, ಬೋರ್ಡೇ ಸುಪ್ರೀಂ ತಗೊಳ್ಬೇಕು. ಅದಕ್ಕೋಸ್ಕರ ಈ ಪಾಲಿಸಿ ಮಾಡಿ ಅಂತ ಒಂದು ಮನಸ್ಸು ಬಂದ ಇವತ್ತು ಡಿಸೈಡ್ ಮಾಡಿದ್ರೆ ಪಾಲಿಸಿ ಮಾಡಿ ಅಂತ ಹೇಳುವಂತದ್ದು. ಆ ಪಾಲಿಸಿಯನ್ನು ಯಾರು ಎಲ್ಲ ಆಡಿಟರು ಎಲ್ಲ ನೋಡ್ಬೋದು, ಮತ್ತೆ ನೀವು ಅದನ್ನು ಇದು ಮಾಡ್ಬೋದು. ಮತ್ತೆ ಆ ಪಾಲಿಸಿಯನ್ನು ನಿಮ್ಗೆ ಅಪ್ರೂವಲ್ಗೋಸ್ಕರ RCS ಕಳಿಸ್ಬೇಕಾ? ಏನು ಇಲ್ಲ, RCS ಕಳಿಸಿ ಯಾಕೆ ಕಳಿಸಿದೆ ಅಂತ ಕೇಳುವುದಿಲ್ಲ. ಏನು ಈಗ ಲೋನ್ ಪಾಲಿಸಿಯನ್ನು ಕಳಿಸಿ, ಲೋನ್ ಪಾಲಿಸಿ ಮಾಡ್ಬೇಕು ಅಂತ ಎಷ್ಟೋ ವರ್ಷದವರೆಗೂ ಲೋನ್ ರೂಲ್ಸ್ ಅಂತ ಮಾಡಿ RCS ಕಳಿಸಿ ಅಪ್ರೂವಲ್ಗೆ, ಅದೇನೋ ಅಭ್ಯಾಸ ಆಗ್ಬಿಟ್ಟಿದೆ. ಅವ್ರಿಗೆ ಬಂದ್ರೆ ಆಗುದಿಲ್ಲ, ಡೈರೆಕ್ಟ್ ಹೇಳಿಬಿಡ್ತಾರೆ ಅಪ್ರೂವ್ ತಗೊಂಡ್ಬಿಡಪ್ಪ ಆಮೇಲೆ ಬೇಡ ಅಂತ. ಏನು ಅಗತ್ಯ ಇಲ್ಲ, ಪಾಲಿಸಿ RCS ಕಳಿಸುವ ಅಗತ್ಯ ಇಲ್ಲ. ರಿಸರ್ವ್ ಬ್ಯಾಂಕ್ ಮಾಡಿದ್ದು RBI ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಕಳಿಸುವ ಅಗತ್ಯ ಇಲ್ಲ. ರಿಸರ್ವ್ ಬ್ಯಾಂಕ್ ಇನ್ಸ್ಪೆಕ್ಟರ್ ಬಂದಾಗ ಆಗ ನೋಡ್ತಾರೆ ಅವರು ಮಾಡಿದಾಗ, ಅಲ್ಲಿವರೆಗೂ ಏನು ಅಗತ್ಯ ಇಲ್ಲ, ಮಾಡ್ಕೊಳ್ಳಿ. ಆಗ ಬಂದ ನಿಮ್ ಪಾಲಿಸಿ ಒಳಗಿದೆಯಾ, ಅದ್ರ ಪ್ರಕಾರ ಏನಿದೆಯಾ ಅಂತ ಅವ್ರು ನೋಡ್ತಾರೆ. ಏನು ಬಹಳ ಸಿಂಪಲ್, OTS ಕೊಡ್ಬಹುದು ಅಂತ ಇದೆ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿ ಏನು ಹೇಳಿಲ್ಲ. ಆದ್ರೆ ನೀವು ಟ್ರಾನ್ಸ್ಪರೆಂಟ್ ಅಂತ ಇರ್ಬೇಕು ಅಂತ, ಆಯ್ತಪ್ಪ? ಬೇಡ. ಇನ್ನೊಂದು ಪ್ರಶ್ನೆ ಬರುತ್ತೆ, ಕೆಲವರು ಈಗ ಫ್ರಾಡ್ ಅಂತ ಮಾಡಿದ್ದಾರೆ, ವಿಲ್ಫುಲ್ ಡಿಫಾಲ್ಟರ್ ಅಂತ ಮಾಡಿದ್ದಾರೆ, ಅಂತವರಿಗೂ ಕೊಡ್ಬೋದಾ ಅಂತ ಕೊಡ್ತಾರೆ. ಇದು ಟೆಕ್ನಿಕಲಿ ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸ್ ಪ್ರಕಾರ ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಎಸ್ ಕೊಡ್ಬೋದು. ಆದರೆ ಏನು ಅಂತ ಹೇಳಿದ್ರೆ ಅಂತ ತಿಳ್ಕೊಳ್ಳಿ, ಒಂದು ಸರ್ತಿ ಫ್ರಾಡ್ ಒಂದು ಗೊತ್ತಾದ್ರೆ, ವಿಲ್ಫುಲ್ ಡಿಫಾಲ್ಟರ್ ಅಂತ ಏನೋ ಗೊತ್ತಾದ್ರೆ, ನೀವು ರಿಸರ್ವ್ ಬ್ಯಾಂಕಿಗೆ ಒಂದು ಸ್ಟೇಟ್ಮೆಂಟ್ ಕಳಿಸ್ತೀರಾ, ರಿಪೋರ್ಟ್ ಮಾಡ್ತೀರಾ. ಆ ರಿಪೋರ್ಟ್ ಮಾಡುವಾಗ ಅದನ್ನ ಕ್ವಶನ್ ಇದೆ, ನೀವು ಅದನ್ನು ಸ್ಟಾಪ್ ಅಕೌಂಟಬಿಲಿಟಿ ನೋಡಿದೀರಾ, ಪೊಲೀಸಿಗೆ ಕಂಪ್ಲೇಂಟ್ ಮಾಡಿದೀರಾ, ಮುಂದೆ ಆಗತ್ತರ ಏನ್ ಮಾಡ್ಬೇಕು ಎಲ್ಲದೂ ಇದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಅದು ಅದಷ್ಟಕ್ಕೆ ಹೋಗ್ತಾ ಇರುತ್ತೆ. ಆ ಪೊಲೀಸ್ ಕಂಪ್ಲೇಂಟ್ ವಿಡ್ರಾ ಮಾಡಬಾರ್ದು, ಲಾ ಇಟ್ಸ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ ಮಾಡ್ತಾರಲ್ಲ, ಅದು ಕಂಟಿನ್ಯೂ ಆಗುತ್ತೆ. ಅದಕ್ಕೋಸ್ಕರ ಇದು ಸಫರ್ ಆಗೋದು ಬೇಡ ಅಂತ. ಎಷ್ಟೋ ಜನ ಇದ್ರ ಬಗ್ಗೆ ಮಾರಲ್ ಹೌದಾ ತಪ್ಪ ಸರಿ ಇರುತ್ತೆ. ರಿಸರ್ವ್ ಬ್ಯಾಂಕ್ ಮೊದಲು ಅದೇ ತರ ಹೇಳಿತ್ತು, ವಿಲ್ಫುಲ್ ಡಿಫಾಲ್ಟರ್ಗೆ ಫ್ರಾಡ್ನವರಿಗೆ ಕೊಡಬಾರ್ದು ಅಂತಾನೆ 2003ರಿಂದ ಇದುವರೆಗೂ 20 ವರ್ಷದಿಂದ ರಿಸರ್ವ್ ಬ್ಯಾಂಕ್ ಅದೇ ಹೇಳ್ತಾ ಇರುತ್ತೆ. ಈಗ ಏನಾಯ್ತಪ್ಪ ಗೊತ್ತಿಲ್ಲ, ಅವ್ರ ಹತ್ರ ಸ್ಟಾಟಿಸ್ಟಿಕ್ಸ್ ಇರುತ್ತೆ ರಿಸರ್ವ್ ಬ್ಯಾಂಕ್, ಸುಮ್ಮನೆ ಇಲ್ಲ. ಇದನ್ನು ಕೋರ್ಟ್ ಅಲ್ಲಿ ಚಾಲನೆ ಮಾಡ್ತಾರೆ, ಅದನ್ನ ಎಲ್ಲ ಗೊತ್ತು, ಎಲ್ಲ ಸ್ಟಾಟಿಸ್ಟಿಕ್ಸ್ ಇಟ್ಟಿರ್ತಾರೆ. ಏನು ಅಂತ ಏನೇ ಆಗ್ಲಿ ಕೂಡ, ಯಾವುದೇ ಈಗ ಅವನು ವಿಲ್ಫುಲ್ ಡಿಫಾಲ್ಟರ್ ಕಳ್ಳ ಅಂತ ಗೊತ್ತಾಯ್ತು ಅಂತ, ಆ ಗೊತ್ತಾದ್ರಿಂದ ಅವ್ರು ಜೈಲಿಗೆ ಹೋದ್ರಿಂದ ಬ್ಯಾಂಕಿಗೆ ಬರುವ ಸಾಲಕ್ಕೆ ಏನು ಬರುತ್ತಾ, ಅದು ಪ್ರಶ್ನೆ. ಬ್ಯಾಂಕಿಗೆ ಕೊಟ್ಟ ಸಾಲ ಅಥವಾ ಅದರ ಸಂಪೋಷಣೆ ಬರುವುದು, ಅದು ಇಂಪಾರ್ಟೆಂಟ್. ಅವನು ಕಳ್ಳ, ಅದು ಬೇಕು. ಕಳ್ಳ ಅಂತ ಅವನು ಗದಿಮ ಅಂತ ಫ್ರಾಸ್ಟರ್ ಅಂತ ಅವನು ಜೈಲಿಗೆ ಕಳಿಸ್ಬೇಕು, ಜೈಲಿರ್ಬೇಕು, ಅದು ಬೇಕು. ಅದು ಒಂದರಿಂದ ತೃಪ್ತಿ ಆಗುತ್ತಾ? ಜೈಲಿಗೆ ಹೋದ ತಕ್ಷಣ ಆಯ್ತು ಇದು ಬರುತ್ತಾ ದುಡ್ಡು? ಇಲ್ಲ.
ಅಂದ್ರೆ ಅದು ಆಗುದಿಲ್ಲ. ಸ್ವಲ್ಪ ಇನ್ನೊಂದು ಕೇಸ್ ಇದು ಮಾಡ್ಕೊಳ್ಳಿ. ನಿಮ್ಗೆ ಒಂದೇ ಇದನ್ನು ಶೇರ್ ಡೀಡ್ ಡಿಫರೆಂಟ್ ಬ್ಯಾಂಕ್ಗಳ ಕಳಿಸಿರ್ತಾರೆ. ಆಗ ನಿಮ್ಗೆ ನಿಮ್ಮ ಹತ್ರ ಇದೆ, ಆಗ ಆ ಬ್ಯಾಂಕ್ ನಂದು 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 ಅಂತಾರೆ, ಕಟ್ಟೋಕ್ ಆಗಲ್ಲ. ನೀವು ಬೆನ್ನ ಹತ್ತೀರಾ, ಇನ್ನೊಂದು ಅವ್ರಿಗೆ ಬೆನ್ನ ಸೆಕ್ಯೂರಿಟಿ ಇದನ್ನು ಹುಡ್ಕೋಕ್ ಹೋಗ್ತೀರಾ, ಶೂರಿಟಿ ಸೆಕ್ಯೂರಿಟಿ ಹುಡ್ಕೋಕ್. ಆಗ ಅವರು ಫ್ರೆಂಡ್ಸ್ ಅವರು ಶೂರಿಟಿನೋ ಮಕ್ಕಳು ಮನೆ ಬಂದ್ಕೊಂಡು ನಾವು ಸ್ವಲ್ಪ ಇದು ಕಟ್ತೇವಪ್ಪ ಅಂತ ಬಂದಾಗ ನೀವು ಅಲ್ಲ ಅಂತ ಹೇಳೋಕ್ಕಾಗತ್ತಾ? ಆಯ್ತು ತಗೊಂಡ್ಬಿಡಿವಿ. ಅಲ್ಲಿ ಅವನಿಗೆ ನಮ್ಗೆ ಬೋಗಸ್ ಸರ್ಟಿಫಿಕೇಟ್ ಕೊಟ್ಟದ್ದಕ್ಕೆ, ಫ್ರಾಡ್ ಮಾಡಿದ್ದಕ್ಕೆ ಕೇಸ್ ಕಂಪ್ಲೇಂಟ್ ಮಾಡಿದ್ರು, ಕೇಸ್ ನಡೀತಾ ಇರುತ್ತೆ. ಅಷ್ಟು ಮಂದಿ ಮಾಡಿರಿ ಸರ್, ಮಂದೆ ಹೊಸ ಇದನ್ನ ಹುಡ್ಕೋಕೆ ಎಲ್ಲ ಬೇಡ, ನಮ್ ಹುಡ್ಕೊಂಡು ಬರೋದು ಬೇಡ, ನಾವು ಇದನ್ನ ಸೆಟ್ಲ್ ಮಾಡ್ತೇವೆ ಅಂತ. ಆಗ ತಗೊಳ್ಳಿ, ಕೇಸ್ ಅದರಕ್ಕೆ ನಡೀತಾ ಇದೆ, ಮಾಡ್ತೇವೆ. ಆದ್ರೆ ಅವರಿಗೆ ಫ್ರಾಡ್ ಕೊಡುವುದು ಬಿಡುವುದು ನಿಮ್ಗೆ. ಕೊಡ್ಬೋದು ಅಂತ ಹೇಳಿದ ತಕ್ಷಣ ಓಟಿಎಸ್ಸೇ ಕೊಡ್ಬೋದು ಅಂತ ತಕ್ಷಣ ನೀವು ಎಲ್ಲರಿಗೂ ಕೊಡೋದು. ಅದೇ ತರನೇ ಇದು ಕೂಡ ಇದು ಬರುತ್ತೆ. ಆದ ನಂತರ ನೆಕ್ಸ್ಟ್ ಡೈರೆಕ್ಟರ್ಸ್ ಅಥವಾ ಅವರಿಗೆ ಸಂಬಂಧಿಕರಿಗೆ ಓಟಿಎಸ್ ಕೊಡ್ಬೋದಾ ಅಂತ ಪ್ರಶ್ನೆ ಬರುತ್ತೆ. ಕೊಡ್ಬಾರ್ದು ಅಂತ ಹೇಳಿಲ್ಲ, ಇದ್ರಲ್ಲಿ ಏನು ಹೇಳಲ್ಲ, ಕೊಡ್ಬಹುದು. ಆದರೆ ಇನ್ನೊಂದು ಗೈಡ್ಲೈನ್ಸ್ ಇದೆ, ಸೆಕ್ಷನ್ 20 ಆಫ್ ದ ಬ್ಯಾಂಕಿಂಗ್ ರೆಗ್ಯುಲೇಷನ್. ಅದ್ರ ಪ್ರಕಾರ ರಿಸರ್ವ್ ಬ್ಯಾಂಕ್ ಇನ್ನೊಂದು ಗೈಡ್ಲೈನ್ ಕೊಟ್ಟಿದೆ. ಅವರಿಗೆ ಏನಾದ್ರು ಓಟಿಎಸ್ ಅವರಿಗೆ ಕೊಡ್ಬಾರ್ದು ಡೈರೆಕ್ಟರ್ಗೆ ಅಂತ ವಿದೌಟ್ ಪರ್ಮಿಷನ್ ಆಫ್ RBI ಕೊಡ್ಬೇಕು ಅಂತ ಆದ್ರೆ ರಿಸರ್ವ್ ಬ್ಯಾಂಕ್ಗೆ ಪರ್ಮಿಷನ್ ಬರಿಬೇಕು. ಪರ್ಮಿಷನ್ ಬರೆಯುವಾಗ ಏನು ಅಂತ ಹೇಳಿದ್ರೆ ಇದ್ರ ಪ್ರಕಾರ ನಾವು ಬೇರೆ ಬ್ಯಾಂಕ್ ಬೇರೆ ಕಸ್ಟಮರ್ ಕೊಟ್ಟಿದ್ದೀವಿ, ಇವರಿಗೂ ಅದೇ ತರನೇ ಕೊಡ್ತಾ ಇದ್ದೀವಿ, ಇವ್ರಿಗೆ ಏನು ಸ್ಪೆಷಲ್ ಕನ್ಸೆಷನ್ ತೋರಿಸ್ತಾ ಇಲ್ಲ ಅಂತ ನೀವು ಸರ್ಟಿಫೈ ಮಾಡಿ ಕಳಿಸ್ಬೇಕು. ಅದನ್ನ ಅಪ್ರೂವ್ ಮಾಡುದು ಬಿಡು ರಿಸರ್ವ್ ಬ್ಯಾಂಕಿಗೆ. ಆದ್ರಿಂದ ಡೈರೆಕ್ಟರ್ಗೆ ಅವ್ರ ಸಂಬಂಧಿಕರಿಗೆ ಓಟಿಎಸ್ ಕೊಡಬಾರ್ದು ಅಂತ ಏನಿಲ್ಲ. ಅದೇ ಲೋನ್ ಇರ್ಬೋದಪ್ಪ, ಗೊತ್ತಿಲ್ಲದೆ ಇರ್ತದೆ, ಎಷ್ಟೋ ಸಲ ಕೊಟ್ಟು ಗೊತ್ತಿಲ್ಲದೇನೋ ಅಲ್ಲಿ ಬಿದ್ದಿರುತ್ತೆ. ಇದೆ ಅಂತಲ್ಲ, ಒಂದು ವೇಳೆ ಇದ್ರೆ ಅವ್ರಿಗೂ ಓಟಿಎಸ್ ಅಂತ ನೀವು ಕೊಟ್ಟು ಇದಕ್ಕೆ ಪರ್ಮಿಷನ್ ರಿಸರ್ವ್ ಬ್ಯಾಂಕ್ ಬರಿಬೇಕು. ಆಗ ಅವರು ಹೇಳ್ತಾರೆ, ಅವರು ಕೇಳ್ತಾರೆ, ಇದು ಬೇರೆ ತರನೇ ಬೇರೆಯವ್ರು ಕೊಟ್ಟ ತರನೇ ಇದೆಯಾ, ಬೇರೆ ಕನ್ಸೆಷನ್ ಕೊಟ್ಟಿದ್ದಾರಾ ಅಂತ ಕೇಳ್ಬೇಕು. ಆಗ ನೀವು ಬರಬೇಕಾಗತ್ತೆ. ಅವ್ರು ಕೇಳೋ ಮುಂಚೆನೆ ನೀವು ಕಳೆದ್ಬೋದು. ಬೇರೆಯವ್ರು ಕೊಟ್ಟ ಪ್ರಕಾರ ನಾವು ಪಾಲಿಸಿ ಮಾಡಿದ್ದೀವಿ, ಈ ಪಾಲಿಸಿ ಪ್ರಕಾರನೇ ಎಲ್ಲರಿಗೂ ಬರುತ್ತೆ, ಆ ಪಾಲಿಸಿಗಳು ಇವ್ರಿಗೂ ಬರ್ತಾರೆ, ಇವ್ರಿಗೇನು ಸ್ಪೆಷಲ್ ಕನ್ಸೆಷನ್ ಕೊಟ್ಟಿಲ್ಲ, ಡೈರೆಕ್ಟರ್ ಆಗಿದ್ದಾರೆ ಅಂತ ಕಾರಣಕ್ಕೋಸ್ಕರ ಇವ್ರಿಗೆ ಸ್ಪೆಷಲ್ ಬೆನಿಫಿಟ್ ಬಂದಿಲ್ಲ ಅಂತ ಅದನ್ನು ನೀವು ಅವರಿಗೆ ಕಳಿಸಿ ಅವರಿಗೆ ರಿಸರ್ವ್ ಬ್ಯಾಂಕ್ ಅಪ್ರೂವ್ ಮಾಡುವುದು ಬಿಡುವುದು ಅವರಿಗೆ ಬಿಡುವಂಥದ್ದು. ನೆಕ್ಸ್ಟ್ ಇದು ಇನ್ನೊಂದೀಗ ನೋಡಿ, ರಿಕವರಿಗೆ ನೀವು ಆಲ್ರೆಡಿ ಒಂದು ಆರ್ಬಿಟ್ರೇಷನ್ ಕೋರ್ಟಿಗೆ ಹಾಕಿದ್ದೀರ, ಅಥವಾ ನೀವು ಸರ್ವೇಶ್ ಪ್ರಕಾರ ಇದನ್ನು ರಿಕವರಿಗೆ ಬೇರೆ ಹೋಗಿದ್ದೀರ, ಅದು ಬೇರೆ ಎಲ್ಲೋ ಇದೆ, ಹೈಕೋರ್ಟ್ ಕೇಸ್ ಇದೆ. ಅಂತ ಕೇಸಿಗೆ ನಾವು ಆಯ್ತಪ್ಪ ನೀವು ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀರ ಅಂತ ಅವ್ನು ಓಡಿ ಬರ್ತಾನೆ. ಅದ್ರ ಕಿರಿಕಿರಿ ಬೇಡ, ಓಟಿಎಸ್ ಬಂದಿದೆ ಅಂತ ಗೊತ್ತಾಗಿದೆ, ಅವ್ನು ಓಡಿ ಬರ್ತಾನೆ. ಅವ್ರಿಗೆ ಕೊಡ್ಬಹುದಾ ಅಂತ ಪ್ರಶ್ನೆ ಬರುತ್ತೆ. ಎಲ್ಲರಿಗೂ ಕೊಡ್ಬಹುದು, ಒಂದು ಕಂಡೀಷನ್, ಇಬ್ರು ಹೋಗ್ಬೋದು. ಆಯ್ತು ನಾವು ಸರ್ ಈ ತರ ಮಾಡ್ತಾ ಇದ್ದೀವಿ, ಕೇಸ್ ಇದೆ, ಅದೇ ಕೇಸ್ ವಿಡ್ರಾ ಮಾಡ್ತೀವಿ, ಕನ್ಸೆಂಟ್ ಡಿಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಎರಡು ಪಾರ್ಟಿ ರಾಜಿ ಆಗಿ ವಾಪಸ್ ಕಳ್ಕೊಂಡು ಹೋಗಿದ್ದಾರೆ, ಅದ್ರ ಪ್ರಕಾರ ನೀವು ಇದನ್ನ ಓಟಿಎಸ್ ಮಾಡ್ತೀವಿ ಅಂತ ಹೇಳಿದ್ರೆ ಕೇಸ್ ವಿಡ್ರಾ ಮಾಡ್ತಾರೆ ಅಂತಿದೆ. ಅದಾದ ಕನ್ಸೆಂಟ್ ಡಿಗ್ರಿ ಕೊಟ್ಟು ಅವ್ರಿಗೆ ಕೊಡ್ಬೋದು, ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಏನ್ ಹೇಳಿದಾರಲ್ಲ ಫ್ರೀ ಹ್ಯಾಂಡ್, ಅದು ಕೊಟ್ಟಿದ್ದಾರೆ. ಇನ್ನು ಮುಂದೆ ಎಷ್ಟು ಫ್ರೀ ಅಂತ ಹೇಳಿದ್ರೆ ಫ್ರೀ ಹ್ಯಾಂಡ್ ಪುನಃ ಹೇಳ್ತಾ ಇದ್ದೀನಿ, ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅಂತ ತಕ್ಷಣ ಅದು ಆಪ್ಷನ್ ನೀವು ಯೂಟಿಲೈಸ್ ಮಾಡ್ಬೇಕು ಅಂತಿಲ್ಲ, ನೆನಪಿರ್ಲಿ ಪುನಃ ಹೇಳ್ತಾ ಇದೆ. ಇದು ಯಾರು ಕೇಳ್ತಾರೋ ಗೊತ್ತಿಲ್ಲ. ಆದ್ರಿಂದ ಈಗ ಒಂದು ಓಟಿಎಸ್ ತುಂಬಾ ಓಟಿಎಸ್ ಕೊಟ್ಟಿದ್ದೀರಪ್ಪ, ಓಟಿಎಸ್ ಮಾಡಿದ ತಕ್ಷಣ ಬಹಳ ಅವ್ನು ತರಲೆ ಅಂತ ಗೊತ್ತಾಯ್ತು ಕಸ್ಟಮರ್, ಪುನಃ ಬರ್ತಾನೆ ಅವನು 6 ತಿಂಗಳ ನಂತರ, ಸರ್ ಹೊಸ ಲೋನ್ ಅಂತ ಬರ್ತಾನೆ, ಕೊಡ್ಬಹುದಾ ಅಂತ ಪ್ರಶ್ನೆ ಬರುತ್ತೆ. ರಿಸರ್ವ್ ಬ್ಯಾಂಕ್ ಹೇಳುತ್ತೆ ಕೊಡಬಹುದು. ಎಷ್ಟು ಫ್ರೀಡಮ್ ನೋಡಿ, ಎಂತದಪ್ಪ ಇದು ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಆದರೆ ಕಾಯಿರಪ್ಪ, ಈ ನಾಳೆನೆ ಕೊಡ್ಬೇಡಿ, ಕೂಲಿಂಗ್ ಪೀರಿಯಡ್ ಅಂತ ಹೇಳುತ್ತೆ. 1 ವರ್ಷ ಆದ್ರೂ ಕಾಯಿರಪ್ಪ ಅಂತ ಕಾಡ್ತಾರೆ. 1 ವರ್ಷದಲ್ಲಿ ಏನಾಗತ್ತೋ ಗೊತ್ತಿಲ್ಲ. ಆದ್ರಿಂದ ಅವರು ಆಗಂತ ನೀವು ಬೇಕಾದ್ರೆ ಆ ಕೂಲಿಂಗ್ ಪೀರಿಯಡ್ 1 ವರ್ಷ ಬಿಟ್ಟು 2 ವರ್ಷ ಅಂತ ಹಾಕ್ಬೋದು, ಏನ್ ಬೇಕಾದ್ರೂ ಹಾಕ್ಬೋದು. ಫ್ರಾಡ್ ಆದವರಿಗೂ ಕೊಡ್ಬಹುದು. ನೀವು ಕೊಡ್ಬೇಕು ಅಂತೇನಿಲ್ಲ. ಒಂದು ತಿಳ್ಕೊಳ್ಳಿ, ಅಪ್ರೈಸಲ್ ನೋಟ್ ಮಾಡುವಾಗ ಪಾಸ್ಟ್ ಹಿಸ್ಟ್ರಿ ಎಲ್ಲ ಇದೆ, ಅದ್ರ ಪ್ರಕಾರ ಅವ್ನಿಗೆ ಬರುವುದೇ ಇಲ್ಲ ಅಪ್ರೈಸಲ್. ನೀವು ಕೊಡ್ಬಾರ್ದು ಅಂತ ಏನಿಲ್ಲಪ್ಪ. ಈಗ ಸಾಲ ಅಪ್ಲಿಕೇಶನ್ ಕೊಟ್ಟವ್ರು ಎಲ್ಲ ಕೊಡ್ತೀರಾ, ನನ್ನ ರೈಟ್ ಮೆಂಬರ್ ಆಗಿದೆ ಸಾಲ ತಗೊಳ್ಳೋದು ನನ್ನ ರೈಟ್ ರೀ, ಸಾಲ ಕೊಡ್ರಿ ಅಂತ ಯಾರು ಕೇಳಿದ ಕೊಡ್ತೀರಾ? ವಯಬಿಲಿಟಿ ಅಲ್ಲೂ ತರ ನೋಡಿ, ಆ ಸಿಬಿಲ್ ರೇಟಿಂಗ್ ಅದು ಇದು ರೇಟಿಂಗ್ ತಗೊಳ್ತೀರಾ, ಅಲ್ಲೂ ಕ್ವಶನ್ ಇದೆ, ಹಿಂದೆ ಆಗಿದಾನ ಡಿವೋರ್ಸ್ ಆಗಿದಾನ ಅಂತ ಇರುತ್ತೆ. ಇದು ಬೇಡಪ್ಪ ಅಂತ ನೀವು ಅಲ್ಲಿಗೆ ಇದು ಮಾಡ್ತೀರಾ.
ಇದು ನೋಡಿ ರಿಜೆಕ್ಟ್ ಆಗಿದೆ ನಿಮ್ಗೆ ಬಿಟ್ಟದ್ದು. ಆದ್ರಿಂದ ಇದು OTS ಆದವರಿಗೆ ಕೊಡೋದು ಬಿಡೋದು, ನೀವು ಅದಕ್ಕೆ ಅಫಿಷಿಯಲಿ ಅಂತೂ 1 ತಿಂಗಳು 1 ವರ್ಷ ಮುಂಚೆ ಕೊಡುವ ಹಾಗೆ ಇಲ್ಲ. 1 ವರ್ಷ ಆದ್ರೆ ನೀವು ಅದಕ್ಕೆ ಜಾಸ್ತಿ ಪೀರಿಯಡ್ ಅನ್ನು ಕೂಲಿಂಗ್ ಹಾಕೊಳ್ಬಹುದು. ಯಾಕಂದ್ರೆ ರೆಕಾರ್ಡ್ ಹಾಕುದು ಯಾರೋ ಕರ್ಕೊಂಡ್ ಬರ್ತಾರೆ, ರಿಸರ್ವ್ ಬ್ಯಾಂಕ್ ಕೊಡ್ರಿ ಅಂತ, ಅದು ಪಾಲಿಸಿ ಮಾಡಿಬಿಡ್ರಿ. ನಿಮ್ ಪಾಲಿಸಿ ಪ್ರಕಾರ 2 ವರ್ಷ 5 ವರ್ಷ ಕೊಡ್ಲಿಕ್ಕಿಲ್ಲ ರೀ ಅಂತ ಆದ ನಂತರ ಪಾಲಿಸಿ ಏನ್ ಮಾಡೋಕ್ಕಾಗಲ್ಲ. ಪಾಲಿಸಿ ಪ್ರಕಾರ ಇಲ್ಲ ರೀ, ರಿಸರ್ವ್ ಬ್ಯಾಂಕ್ ಪಾಲಿಸಿ ಮಾಡಿ ಅಂತ ಮಾಡಿದೀವಿ. ನನ್ನ ಪ್ರಕಾರ 5 ವರ್ಷ ಕೊಡ್ಲಿಕ್ಕಿಲ್ಲ. 5 ವರ್ಷ ನಂತರ ನೋಡಿ ಏನು ಬೇಕಾದ್ರೆ ಅದು ನೀವು ಹಾಕೊಳ್ಳಿ. 1 ವರ್ಷನೋ 2 ವರ್ಷನೋ 3 ವರ್ಷನೋ 5 ವರ್ಷನೋ ನೀವು ಹಾಕೊಳ್ಳಿ. ಆತರ ಹಾಕಿ ಲಾಂಗ್ ಪೀರಿಯಡ್ ಹಾಕೋಬಿಡಿ. ಅದು ಯಾಕಂದ್ರೆ ಕೊಡ್ಲಿಕ್ಕಿಲ್ಲ ಅಂತ ಚಾಲೆಂಜ್ ಮಾಡಿ ಅವಮಾನ ಮಾಡೋದು ಕೊಡ್ಲಿಕ್ಕಿಲ್ಲ. ಈಗ ನೋಡಿ ಫ್ರಾಡ್ ಮಾಡಿದವನು OTS ಮಾಡಿದವನು ಅವಮಾನ ಹೇಳಲಿಕ್ಕಿಲ್ಲ. ಬಟ್ ಇದ್ರಲ್ಲಿ ಏನು ಹೇಳೋದು ಆಗುದಿಲ್ಲ ಏನು ಅಂತ. ಆದ್ರಿಂದ ಈಗ ನೋಡಿ ಕೊಂದವರಿಗೆ ಮಸ್ತಿ ಪಿಟಿಷನ್ ಹಾಕೊಂಡು ರಿಲೀಸ್ ಮಾಡ್ತಾರಂತೆ. ಅದು ಈಗ ಚೇಂಜ್ ಆಗಿದೆ, ರೂಲ್ ಚೇಂಜ್. ಅದ್ರ ಪ್ರಕಾರ ಅವ್ರು ಆಕ್ಟ್ ಮಾಡ್ತಾರೆ, ನಿಮ್ ಬಿಟ್ಟದ್ದು ಕೊಡುವಂತದ್ದು. ಇದನ್ನ ಅವರಿಗೆ ಇದು ಇನ್ನೊಂದು ಹೇಳಿದೆ, ಆಲ್ರೆಡಿ ಹೇಳಿದ್ದೇನೆ. ವಾಟ್ ಇಸ್ ಮ್ಯಾಕ್ಸಿಮಮ್ ಸ್ಯಾಕ್ರಿಫೈಸ್ ಎಷ್ಟು ಮಾಡಬಹುದು ಅಂತ ಕೇಳಿದ್ದೇವೆ, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ನೋ ಲಿಮಿಟ್ ಸ್ಯಾಕ್ರಿಫೈಸ್ ಮಾಡೋದಕ್ಕೆ. ಅದನ್ನ ನೀವು ಬ್ಯಾಂಕ್ ಶುಡ್ ಬಿ ವೆರಿ ಕೇರ್ಫುಲ್. ಯಾಕೆ ಅಂದ್ರೆ ನೀವು ಆಲ್ರೆಡಿ ನೀವು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೆಲ್ಲ ಆಯ್ತು, OTS ಯಾರಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದಿರಿ, ಎಲ್ಲ ಕೊಟ್ಟೆ ಆಯ್ತು ಹೇಳ್ಬೇಕಂದ್ರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ, ನೀವು ಒಂದು ಪಾಲಿಸಿ ಮಾಡ್ಕೊಂಡು ಈಗ ಲೋನ್ ಪಾಲಿಸಿ ಮಾಡ್ಕೊಂಡು ಓಪನ್ ಇಟ್ಟಿದ್ದೀರಾ, ಯಾರ್ಯಾರು ಬರ್ತಾರೋ ಅವರಿಗೆ ಇದು ಅಪ್ಲಿಕೇಶನ್ ತಗೊಳ್ಳೋದು, ಅಪ್ಲೈ ಮಾಡೋ ಕೊಡುದು ಅಂತ. ಅದೇ ತರನೇ OTS ಪಾಲಿಸಿ ಮಾಡ್ಕೊಂಡು ಡೈರೆಕ್ಟ್ ಬಂದು ಕ್ಯೂ ಬಂದು ನಿಂತವ್ರಿಗೆಲ್ಲ ಯಾವ ಬೇಕಾದ್ರೆ ಓಪನ್ ನಾವು ಟ್ಯಾಪ್ ಅಂತೀವಿ ಅದಕ್ಕೆ, ಯಾವ ಬೇಕಾದ್ರೆ ಓಪನ್ ಎಂಡೆಡ್ ಅಂತ ಯಾವ ಬೇಕಾದ್ರೆ ಬರೋದು, ಅಪ್ಲಿಕೇಶನ್ ಕೊಡೋದು, OTS ತಗೊಂಡು ಹೋಗುದು. ಆ ತರ ಸಾಧ್ಯ ಇಲ್ಲ, ಮಾಡ್ಬೇಕಂತಿಲ್ಲ. ಆಗ ಏನಾಗುತ್ತೆ, ನಿಮ್ ಸ್ಟಾಫ್ ಯಾರೋ ಹೇಳ್ತಾರೆ ಕೊಡ್ಬೇಡ್ರಿ 2 ವರ್ಷ ಆಗ್ಬಿಟ್ಬಿಡ್ರಿ, ಆಮೇಲೆ OTS ತಗೊಂಡ್ರಿ ಸಿಂಪಲ್ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಅಂತ ಬಂದ್ಬಿಡುತ್ತೆ. ಆಗ ಮಾಡಿ ಬ್ಯಾಂಕ್ ಲಾಸು, ಸಂಬಳನೂ ಬರೋಲ್ಲ ಆಮೇಲೆ. ಅದರಿಂದ ಯಾವಾಗ ಕೊಡ್ಬೇಕು ಬೇಡವೋ, ಯಾವ ಕೊಡ್ಬೇಕಾದ್ರೆ ಯಾವಾಗ ಕೊಡ್ಬೇಕು, ಕೊಟ್ಟ ನಂತರ ಎಷ್ಟು ಸ್ಯಾಕ್ರಿಫೈಸ್ ಕೊಡ್ಬೇಕು, ಅದು ಎಲ್ಲ ನೀವು ಅದ್ರ ಪಾಲಿಸಿಯಲ್ಲಿ ಎಲ್ಲ ಇರ್ಬೇಕು. ಯಾಕಂದ್ರೆ ಇದು ಬ್ಯಾಕ್ ಗ್ರೌಂಡ್ ನಿಮ್ಗೆ ಹೇಳ್ತೇನೆ. OTS ಬಂದ ಕಮರ್ಷಿಯಲ್ ಬಂದ ಆಗ 2001ರಲ್ಲಿ ಬಂದ ನಂತರ ಒಂದು ಫಸ್ಟ್ ಏನ್ ಮಾಡ್ಬೇಕು ಅಂತ ರಿಸರ್ವ್ ಬ್ಯಾಂಕ್ ಹೇಳುದು ಇಂತಿಷ್ಟು. ಆಮೇಲೆ ಬ್ಯಾಂಕಿಗೆ ಇದೇ ತರ ಫ್ರೀ ಹ್ಯಾಂಡ್ ಕೊಟ್ಬಿಡ್ತು. ಅವ್ರಿಗೆ ಹೆದರಿಕೆ ಆಯ್ತು ಸ್ಟಾರ್ಟಿಂಗ್. ನೀವು ಅದೇ ತರ ಹೆದರ್ಕೋಬೇಕಿಲ್ಲಿ. ಯಾಕಂದ್ರೆ ನಿಮ್ಗೂ ಹೊಸ ಅನುಭವ ಏನು ಅಂತ ಹೇಳಿದ್ರೆ, ಅನುಭವ ಏನ್ ಹೇಳ್ತೀರಿ ಅವ್ರಿಗೆ ಕೊಟ್ಟು. ಆಗ ಯಾರಿಗೆ ಕೊಡ್ಬೇಕು ಅಂತ ಮಾಡುವಾಗ ಅವ್ರು ಇದನ್ನ ಮಾಡಿದ್ರು, ಏನಪ್ಪಾ ಒಂದು ಯಾರ್ಯಾರಿಗೆ ಸೆಕ್ಯೂರಿಟಿ ಇಷ್ಟು ಕಡಿಮೆ ಆದವರಿಗೆ ಮತ್ತೆ ರಿಯಲ್ ವ್ಯಾಲ್ಯೂ ಸೆಕ್ಯೂರಿಟಿ ಮಾಡಿದ್ರು. ಏನ್ ಅದಕ್ಕೆ ಇಂತಿಷ್ಟು ಮಾರ್ಕೊಡ್ತು. ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಬ್ರು ಬ್ರಾಂಚ್ ಮ್ಯಾನೇಜರ್ ಎಲ್ಲ ಓಪನ್ ಸೆಕ್ಯೂರಿಟಿ ಕೇಳಿದ್ರೆ ಎಲ್ಲ ಅದೇ ತರನೇ. ಒಂದು ಸೆಕ್ಯೂರಿಟಿ ವ್ಯಾಲ್ಯೂ ಇರುತ್ತೆ. ಸಾಲ ಕೊಡುವಾಗ ಅದರ ವ್ಯಾಲ್ಯೂ 1 ಕೋಟಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಇವನು OTS ಕೊಡ್ಬೇಕ ವ್ಯಾಲ್ಯೂಯೇಷನ್ ಹೇಳ್ತಾನೆ 50 ಲಕ್ಷಕ್ಕೆ ಬಂದು ನಿಂತಿರೋದು. ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಹೋಗ್ಬೇಕು, ಕಡಿಮೆ ಆಗುದಿಲ್ಲ. ಯಾಕಪ್ಪ, ಇದು ಡಿಸ್ಟರ್ಬ್ ವ್ಯಾಲ್ಯೂ ಸರ್ ಏನೋ ಹೇಳಿಬಿಡ್ತಾರೆ. ಇದೆಲ್ಲ ಇದು ಯಾಕಂದ್ರೆ ಅದಕ್ಕೆ ಮಾರ್ಕ್ ಇತ್ತು. ಇದಕ್ಕೆಲ್ಲ ಏನು ಇಂತಿಷ್ಟು ವ್ಯಾಲ್ಯೂ ಅದು ಕಡಿಮೆ ಆದ್ರೆ ಇಂತಿಷ್ಟು ಇದ್ರೆ ಇಂತಿಷ್ಟು ಮಾರ್ಕ್, ಇಷ್ಟು ಮಾರ್ಕ್ ಬಂದವರಿಗೆ ಅವರಿಗೆ ಒಂದು ರೇಟಿಂಗ್ ಅಂತ ಇರುತ್ತೆ. ಅದೇ ತರ ಅವ್ರಿಗೆ ಮಾತ್ರ OTS ಕೊಡುದು ಅಂತ ಎಲ್ಲ ಬ್ಯಾಂಕ್. ಅದು ಕರೆಕ್ಟ್ ಆಗಿ ಯಾರಿಗೆ ಕೊಡ್ಬೇಕಂತ ಮನ್ಸು ಇದೆ ಅವ್ರಿಗೆ ಕರೆಕ್ಟ್ ಆಗಿ ಡಿಸ್ಕಷನ್ ಇವ್ರಿಗೆ ಇರೋದ್ರಿಂದ ಅದ್ರಲ್ಲಿ ಬ್ರಾಂಚ್ ಮ್ಯಾನೇಜರ್ ಕೂಡ ಅದರಲ್ಲಿ ಅಂಡರ್ ಹ್ಯಾಂಡ್ ಇದು ಮಾಡೋಕೆ ಪ್ರಯತ್ನ ಬಂತು. ಅದನ್ನ ಈ ತರ ಬಂತು, 2 ತರ ಬಂತು. ಅದಕ್ಕೊಂದು ಸ್ಪೆಷಲ್ ಕಮಿಟಿ SAC ಒಂದು ಸ್ಟ್ಯಾಂಡಿಂಗ್ ಅಡ್ವೈಸರಿ ಏನು ಒಂದು ಕಮಿಟಿ SAC ಅಂತ ಅದು ಮಾಡ್ಬೇಕು. ಅದ್ರಲ್ಲಿ ಹಾಕಿದೆ ನೋಡಿ, ಅದನ್ನು ಮಾಡ್ಬೇಕು, ಅವ್ರ ಕೃತಿಯನ್ನ ಮಾಡ್ಬೇಕು. ಅದು ನೀವು ಇನ್ನೊಂದು ಕಮಿಟಿ ಮಾಡ್ಬೇಕು, ಅದನ್ನ ಮಾಡ್ಬೇಕು ಕೊಡ್ಬೇಕು ಅಂತ ಆಯ್ತು. ಅದಕ್ಕೋಸ್ಕರ ಈ ಜಂಜಾಟ ಯಾವ್ದು ಬೇಡ. ವ್ಯಾಲ್ಯೂಯೇಷನ್ ನೀವು ಮಾಡ್ಬೇಕು, ಡಿಸ್ಟ್ರೆಸ್ ಸೇಲ್ ಮಾಡಿರ್ಬೇಕು. ಅದು ಒಂದೇ ಕಾರಣ ಅಲ್ಲ, ಇಲ್ಲಿ ಎಲ್ಲ ಸೆಕ್ಯೂರಿಟಿ ವ್ಯಾಲ್ಯೂ ಕಡಿಮೆ ಇರುತ್ತೆ. ಆದ್ರಿಂದ ಇದು ಮಾಡ್ಬೇಕು. ಈ ಕಾರಣ ಸೆಕ್ಯೂರಿಟಿ ಎಷ್ಟೇ ಇರಲಿ ಏನೇ ಮಿನಿಮಮ್ ಇಷ್ಟು ನಾವು ಒಂದು ಲೆಕ್ಕ ಹಾಕಿದ್ವಿ. ಈ ಡಿಸ್ಟ್ರೆಸ್ ವ್ಯಾಲ್ಯೂ ಆಫ್ ಸೆಕ್ಯೂರಿಟಿ ಡಿಸ್ಟ್ರೆಸ್ ವ್ಯಾಲ್ಯೂ ಅಥವಾ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಪ್ರಿನ್ಸಿಪಾಲ್ ಪ್ಲಸ್ ಇಂತಿಷ್ಟು ಬಡ್ಡಿ ವಿಚ್ ಅವರ್ ಲೆಸ್ ಅಂತ ಕೊಡೋಣ. ಆವಾಗ ಏನ್ ಬರುತ್ತೆ, ನೀವು ಇದನ್ನ ಲಾಸ್ ಆದವರಿಗೂ ಲಾಸ್ ಎಸೆಟ್ ಕೊಡಬಹುದಿದೆ. ಅವ್ನು ಸೆಕ್ಯೂರಿಟಿ ವಿಚ್ ಅವರ್ ಲೆಸ್ ಅಂದ್ರೆ ಏನು, ಪ್ರಶ್ನೆ ಬರುತ್ತೆ. ವಿಚ್ ಅವರ್ ಹೈಯರ್ ಅಂತ ಕೊಡ್ಬೋದು. ಸಮ್ ಟೈಮ್ ನೀವು ವ್ಯಾಲ್ಯೂ ತುಂಬಾ ದೊಡ್ಡ ಸೆಕ್ಯೂರಿಟಿ ಕೊಟ್ಟಿರ್ತಾನೆ, ಅದನ್ನ ಆಪ್ಷನ್ ಮಾಡೋಕ್ ಆಗಲ್ಲ, ವ್ಯಾಲ್ಯೂ ತುಂಬಾ ದೊಡ್ಡದಿದೆ. ಅದು ವ್ಯಾಲ್ಯೂ ಹಾಕೊಂಡು ಅದು ಕೊಟ್ಬಿಟ್ರೆ, ವ್ಯಾಲ್ಯೂಯೇಷನ್ ಕೊಟ್ಟು ಬಿಟ್ರೆ ಅಷ್ಟು ಕೊಡೋಕ್ ಆಗತ್ತಾ? ವ್ಯಾಲ್ಯೂಯೇಷನ್ ಅಷ್ಟು ಅವನು OTS ಬರ್ತಾನೆ. 2 ಪ್ರಾಕ್ಟಿಕಲ್ ಡಿಫಿಕಲ್ಟಿ ಇದೆ. ಅದಕ್ಕೋಸ್ಕರ ವ್ಯಾಲ್ಯೂಯೇಷನ್ ಮಾಡಿ ಅದಕ್ಕೆ ಒಂದೊಂದು ಜಸ್ಟಿಫಿಕೇಶನ್ ಬರುತ್ತೆ ಕೊಡೋಕೆ. ಆದರೆ ಡಿಸೈಡ್ ಮಾಡೋಕೆ ಏನು ಬೇಡಪ್ಪ,
ಎಷ್ಟೇ ಅಸೆಟ್ ಇರಲಿ, ಲಾಸ್ ಇರೋರು ಏನೇ ಇರಲಿ, ಇಷ್ಟು ಪ್ರಕಾರ ನಿಮ್ದು ಅಸಲು ಪ್ಲಸ್ ಇಂತಿಷ್ಟು ಬಡ್ಡಿ, ಇದ್ರ ಪ್ರಕಾರ ಕೊಡಿ ಅಂತ ಎಲ್ಲರಿಗೂ ಇರ್ರೆಸ್ಪೆಕ್ಟಿವ್ ಆಫ್ ವ್ಯಾಲ್ಯೂ ಆಫ್ ಸೆಕ್ಯೂರಿಟಿ ಸಿಂಪಲ್ ಮಾಡಿದ್ದು. ಇಲ್ಲಿ ಅದೆಲ್ಲ ಸೆಕ್ಯೂರಿಟಿ ವ್ಯಾಲ್ಯೂಯೇಷನ್ ಮಾಡಿ ಅವನಿಗೆ ತಕೊಂಡು ಖರ್ಚು ಮಾಡಿ ಇಷ್ಟು ಕಡಿಮೆ ಇಷ್ಟು ವ್ಯಾಲ್ಯೂ ಇಷ್ಟೇ ತೋರ್ಸಪ್ಪ ಅಂತ ಹೇಳಿ ಯಾರು ಬೇಕಾದ್ರೂ ಕೊಡ್ಬೋದು, ಯಾರಿಗೂ ಬರೋದು ಲಾಸ್ ಎಸೆಟ್ ಅನ್ಸೆಕ್ಯೂರಿಟಿ ಯಾರು ಬೇಕಾದ್ರೂ ಕೊಡ್ಬೋದು, ಕನಿಷ್ಠ ಇಷ್ಟು ಕೊಡ್ಬೇಕಲ್ಲ ಅವನು, ಇಷ್ಟು ಬಡ್ಡಿ ಅಸಲು ಬಡ್ಡಿ ಕೊಡ್ಲೇಬೇಕಲ್ವಾ, ಯಾರು ಬೇಕಾದ್ರೂ ಬರುತ್ತೆ. ಯಾಕಂದ್ರೆ ಇದೆಲ್ಲ ಬೇಡ ಅವನಿಗೆ ಇದು ಬರುತ್ತೆ ನೋಡ್ರಿ, ಕ್ವಶನ್ ಬರುತ್ತೆ ನಿಮ್ಗೆ. ಎಷ್ಟೋ ಸರ್ತಿ ನಿಮ್ಗೆ ಆಪ್ಷನ್ ಬರೋಲ್ಲ, ಯಾಕಂದ್ರೆ ನಿಮ್ದು ರಿಸರ್ವ್ ಪ್ರೈಸ್ ತುಂಬಾ ಜಾಸ್ತಿ ಇರುತ್ತೆ, ರಿಸರ್ವ್ ಪ್ರೈಸ್ ಅದಕ್ಕಿಂತ ಕಡಿಮೆ ಹೇಳಬೇಕು. ಯಾಕಂದ್ರೆ ನೀವು ಅವತ್ತು ಸಾಲ ಕೊಡುವಾಗ ಅಷ್ಟು ವ್ಯಾಲ್ಯೂ ಹಾಕಿದ್ದಿಲ್ಲ, ಈಗ ತುಂಬಾ ಬೆಳೆಸಿದ್ರೆ ತುಂಬಾ ಏನು ಮೋಸ ನೋಡ್ರಿ, ಯಾಕೆ ಕ್ವಶನ್ ಆನ್ಸರ್ ಮಾಡೋಕ್ಕಾಗಲ್ಲ, ಅದು ಒಂದು ಕಾರಣ ಆಪ್ಷನ್ ಬಾರದೇ ಇರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಆದ್ರಿಂದ ಇದು ಎಲ್ಲ ಜಂಜಾಟ ತುಂಬಾ ಸಿಂಪಲ್ ಮಾಡಿಟ್ಟಿದ್ದೇವೆ, ತುಂಬಾ ಸಿಂಪಲ್ ಇದೆ, ಯಾರಿಗೂ ಸಿಕ್ಕಾಕೊಳ್ಳುವಂತ ಪ್ರಶ್ನೆ ಬರೋದಿಲ್ಲ. ಅಷ್ಟು ವ್ಯಾಲ್ಯೂ ಸೆಕ್ಯೂರಿಟಿ ಎಷ್ಟು ಸೆಕ್ಯೂರಿಟಿ ಪ್ರಶ್ನೆ ಬರೋಲ್ಲ, ಈ ಸಿಂಪಲ್. ನೀವು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬಹುದು, ನಿಮ್ಗೆ ಇಷ್ಟ ಇರೋದು ಕಂಪಲ್ಸರಿ ಅಲ್ಲ. ಇದು ಒಂದು ಮಾಡೆಲ್ ಕೊಟ್ಟದ್ದು, ನೀವು ಸೇಫ್ ಆಗಿರುವಂತದ್ದು, ಎಲ್ಲಿಂದ ಇನ್ಕ್ವೈರಿ ಬಂದ್ಬಿಟ್ಟು ನಿಮ್ಗೆ ಏನು ಆಗದೆ ಇರುವಂತದ್ದು ಆ ತರದಲ್ಲಿ ಮಾಡಿಕೊಟ್ಟಿದ್ದೇವೆ. ಕಳೆಗ ಫೆಡರೇಷನ್ ಏನೋ ಕಳಿಸಿ ಕೊಟ್ರಪ್ಪ, ನಾವು ಸಿಕ್ಕಾಕೊಂಡು ನೋಡಿ ಅಂತ, ಆಗ ಲೋನ್ ವ್ಯವಹಾರಿಗೆ ಏನಾದ್ರು ಮಾಡಿಲ್ಲ, ಆ ತರದ್ ಏನು ಅಲ್ಲ, ಇದು ಸೇಫ್ ಆಗಿರುವಂತದ್ದು, ಆ ತರ ನಾವು ಮಾಡಿಕೊಟ್ಟಿದ್ದೇವೆ. ಇದಕ್ಕಂತೂ ನೀವು ಕಡಿಮೆ ಕೊಡ್ಬೋದು, ಡೇ ಟು ಇಯರ್ ಎಲ್ಲ ಚೇಂಜ್ ಮಾಡಬಹುದು, ಎಲ್ಲ ನಿಮ್ಗೆ ಪರ್ಮಿಷನ್ ಇದೆ. ಆದ್ರಿಂದ ಪರ್ಮಿಷನ್ ನೀವು ಒಟ್ಟು ಮಿಸ್ಯೂಸ್ ಅಥವಾ ಮಾಡಬಾರ್ದು ಅಂತ ಹೇಳ್ಬೇಕು. ಮತ್ತೆ ಅದ್ರ ಬಂದ ನಂತರ ಒಪ್ತಾರಪ್ಪ, ಆಯ್ತಪ್ಪ ಕೊಟ್ಟು ಬಿಡುದು, ಎಲ್ಲರಿಗೂ ಕೊಡ್ತಾರ, ಅವನಿಗೆ ಒಪ್ಪಿ ಅವನು ಸೈನ್ ತಗೊಳ್ಬೇಕಾದ್ರೆ ಸೀರಿಯಸ್ನೆಸ್ ಬೇಕ್ರಿ. ಎಲ್ಲರೂ ವೋಟರ್ ಕೊಡ್ರಪ್ಪ, ನಮ್ ಕೊಡು ಆಗತ್ತಾ, ಆಗುದಿಲ್ಲ. ಮತ್ತೆ ವೋಟರ್ ಕೊಡುವಂತ ಇರ್ಬೇಕಾದ್ರೆ ಒಂದು ಫೀಡ್ಬ್ಯಾಕ್ ತಗೊಳ್ಬೇಕು. ಎಷ್ಟು ಜನ ರೆಡಿ ಇರ್ತಾರೆ, ನೀವು ರೆಡಿ ಇರ್ಬೋದ್ರಿ, ಮದುವೆ ಆಗ 50% ಒಪ್ಪಿಗೆ ಆಗಿದೆಯಪ್ಪ ಅಂದ್ರೆ ನನಗೆ ಒಪ್ಪಿಗೆ ಇದೆ, ಆ ಕಡೆಗೆ ಒಪ್ಪಿಗೆ ಇದೆಲ್ಲ ಬೇಕಲ್ವಾ. ಒಪ್ಪಿಗೆ ಇರೋದು ಮಾತ್ರ ಅಲ್ಲ, ಒಪ್ತಾರ ಅವ್ನು ದುಡ್ಡು ಬೇಕಲ್ವಾ, ಅಟ್ಲೀಸ್ಟ್ ಫಿಲಿಮ್ನಲ್ಲಿ ಮಾತಾಡಬೇಕು, ಆ ದುಡ್ಡು ಬೇಕಪ್ಪ. ಯಾಕಂದ್ರೆ ನಿಮ್ಗೆ ಟೈಮ್ ಇರುವಂತದ್ದು ಬರೀ 3 ತಿಂಗಳು ಮಾತ್ರ ಸೆಟಲ್ಮೆಂಟ್, 3 ತಿಂಗಳೊಳಗೆ ವಾಪಸ್ ಕೊಡ್ಬೇಕು, ಫುಲ್ ದುಡ್ಡು ಕೊಡ್ಬೇಕು, ಒನ್ ಟೈಮ್ ಸೆಟಲ್ಮೆಂಟ್. ಅದಕ್ಕೋಸ್ಕರ ಅವನು ಅಪ್ರೋಲ್ ಮಾಡಿದಂದ್ರೆ ಅವ್ನು ಫಂಡ್ ರಿಯಲೈಸೇಷನ್ ಯಾವಾಗ ಅಪ್ರೋಲ್ ಬರುತ್ತೆ ಅಂತ ಲೆಕ್ಕ ಹಾಕಿದ ನಂತರ, ಯಾಕಂದ್ರೆ SAC ಮೀಟಿಂಗ್ ಮಾಡೋ ಮುಂಚೆ ಅವ್ನು ಕರೆದು ಕೇಳ್ಬೇಕು, ಆಯ್ತಪ್ಪ ಒಪ್ಕೊಂಡ್ರೆ ಎಲ್ಲಿಂದ ಕೊಡ್ತೀಯಪ್ಪ ಅಂತ ಕೇಳ್ಬೇಕು. ಇಲ್ಲ ಅಂದ್ರೆ ಅವ್ನು ಒಪ್ಪುದೇ ಇಲ್ಲ, ಒಪ್ಪಿಗೆ ಕೊಟ್ಟ ನಂತರ ಇಮಿಡಿಯೇಟ್ ಆಗಿ ಫಸ್ಟ್ ಅವನಿಗೆ ವೋಟರ್ಸ್ ಕೊಟ್ಟಿದೆ ಸೈನ್ ಮಾಡ್ಬೇಕು ಅಂತ ಆದ್ರೇನೆ 25% ಕೊಡ್ಲೇಬೇಕು, ಇಲ್ಲ ಇಲ್ಲ 25% ಇದೆಲ್ಲ 25% ವೋಟರ್ಸ್ ಅಮೌಂಟ್ ಇಷ್ಟ ಕೊಡ್ಬೇಕು. ಉಳಿದ ಅವನ ಕಂಡೀಷನ್ ಇರ್ಬೇಕು, ಉಳಿದ 75% 3 ತಿಂಗಳೊಳಗೆ ಕೊಡ್ಬೇಕು. ಮೊದಲು ನಿಮ್ಗೆ 1 ವರ್ಷ ಟೈಮ್ ಇತ್ತು, ಇಲ್ಲಿ ಈಗ ಏನ್ ಹೇಳಿದಾರ ಅಂತ ಹೇಳಿದ್ರೆ 3 ವರ್ಷಕ್ಕಿಂತ ಜಾಸ್ತಿ ಅಥವಾ ಟೈಮ್ ಇದ್ರೆ ಅದು ರೀಸ್ಟ್ರಕ್ಚರಿಂಗ್ ಆಗತ್ತೆ, ಓಟಿಎಸ್ ಆಗುದಿಲ್ಲ. ರೀಸ್ಟ್ರಕ್ಚರ್ ಗೈಡ್ ತುಂಬಾ ಕಾಂಪ್ಲಿಕೇಟೆಡ್, ರೀಸ್ಟ್ರಕ್ಚರ್ ಅಂತ ಅದಕ್ಕೆ ಪುನಃ ಹುಲ್ಲು ಅದಕ್ಕೆ, ಯಾಕಂದ್ರೆ ಇಂತ ಅಕೌಂಟ್ಗಳು NP ಆದ ನಂತರನೇ NPA ರೀಸ್ಟ್ರಕ್ಚರ್ ಅಂತ ಹೇಳಿದ್ರೆ ಅದಕ್ಕೆ ಫುಲ್ ಪ್ರೊವಿಷನ್ ಮಾಡಬೇಕು, ಕಿರಿಕಿರಿ ಎಲ್ಲ ಆಗುತ್ತೆ. ಇಟ್ ಬಿಕಮ್ಸ್ ಕಂಟಿನ್ಯೂಸ್ ಆಗುತ್ತೆ. ಜಾಸ್ತಿ ಕೊಟ್ಟಿರೋದು ಮ್ಯಾಕ್ಸಿಮಮ್ ನೀವು ಅದಕ್ಕೆ ಪೀರಿಯಡ್ 3 ತಿಂಗಳು ಮಾತ್ರ ಕೊಡುವಂತ. 3 ತಿಂಗಳು ಆದ ನಂತರ ಅವನಿಗೆ ಡಿಫಾಲ್ಟ್ ಆಗ್ತಕ್ಕ ಒಂದು ಈಗ ಕಂಡೀಷನ್ ಅವನು ಒಪ್ಪದೆ ಇದ್ರೆ ಏನಪ್ಪಾ, ಒಪ್ಪದೆ ಆಲ್ರೆಡಿ ಅದ್ರ ಹೇಳ್ಬೇಕು, ಅಗ್ರಿಮೆಂಟ್ ಅಲ್ಲಿ ಇರ್ಬೇಕು, ಇದು ಕಂಡೀಷನ್ ಈ ಪ್ರಕಾರ ಅಂದ್ರೆ ಅಸಲು ಮತ್ತೆ ಇಂಟ್ರೆಸ್ಟ್ ಬಡ್ಡಿ ಸ್ಟಾರ್ಟಿಂಗ್ ನಲ್ಲಿ 25%, 3 ತಿಂಗಳೊಳಗೆ ಕೊಡದೇ ಇದ್ದರೆ ಇದು ಓಟಿಎಸ್ ಇಲ್ಲವೇ ಇಲ್ಲ ಅಂತ ಪರಿಗಣಿಸಿ ಹಿಂದಿನ ಪ್ರಕಾರ ಕಾನೂನು ಕ್ರಮ ಮುಂದುವರಿಯುವುದು, ಆತರ ಇರ್ಬೇಕು. ಆದ್ರಿಂದ ಆಯ್ತಾ, ಆ ಕೊಟ್ಟದನ್ನು ವಾಪಸ್ ಇಲ್ಲ, ಜಮಾ ಆಗತ್ತೆ ನಿಮ್ಮ ಯಾವುದಕ್ಕೂ, ಮುಂದಿನ ಕಾರ್ಯಕ್ರಮ ಒಂದು ಕಾನೂನು ಕ್ರಮ ಕೈಗೊಡುತ್ತೆ. ಆದ್ರಿಂದ ಓಟಿಎಸ್ ಅವ್ರಿಗೆ ಕೊಡೋ ಮುಂಚೆನೆ SAC ಮೀಟಿಂಗ್ ನವರು ಅವ್ರು ಕರೆದು ಇಂತಿಷ್ಟು ದುಡ್ಡು ಎಲ್ಲಿಂದ ತರ್ತೀಯಪ್ಪ ಹೇಳ್ಕೊಂಡು ಸೋರ್ಸ್ ತಕ್ಕಪ್ಪ ಅಂದ್ರೆ ಸೋರ್ಸ್ ವೆರಿಫೈ ಮಾಡ್ಕೊಂಡು 25% ಅವರಿಗೆ ಹೊಸ ಲೋನ್ ಸ್ಯಾಂಕ್ಷನ್ ಮಾಡಿ 25% ಕೊಡುವುದಲ್ಲ, ಕ್ಯಾನ್ಸಲ್ ಆಗಿ ರಿಸರ್ವ್ ಬ್ಯಾಂಕ್ ನೋಡ್ತಾರೆ, ಬೇರೆ ಒಂದು ಲೋನ್ ಸ್ಯಾಂಕ್ಷನ್ ಮಾಡೋದು ಕೊಟ್ಟು ಇದು ಅಡ್ಜಸ್ಟ್ ಮಾಡುವುದು ಅಂತಲ್ಲ, ಅದು ಮಾಡ್ಬೇಕು, ಇದು ಮಾಡ್ಬೋದು. ನಮ್ದು ಯಾರಿಗೂ ಗೊತ್ತಾಗಲ್ಲ, ಅವ್ನು ಗೊತ್ತಾಗಿ ಆಗತ್ತೆ. ರಿಸರ್ವ್ ಬ್ಯಾಂಕ್ ಇನ್ಸ್ಪೆಕ್ಟರ್ ಬಂದಾಗ ಇನ್ನೊಬ್ರು ಬಂದು ಈ ತರ ಮಾಡಿದ ಅವರೇ ಹೇಳಿ ಬಿಡ್ತಾರೆ, ಇದು ರಿಸರ್ವ್ ಬ್ಯಾಂಕ್ ಈಗ ಅದ್ರ ಗೊತ್ತಾಗುದಿಲ್ಲ, ನೋಡಿದಾಗ ಒಂದ್ ಕಡೆ ಇನ್ಸ್ಪೆಕ್ಟ್ ಮಾಡಿದ ಅವರೇ ಬಂದು ಹೇಳಿ ಬಿಡ್ತಾರೆ ಈ ತರ ಕೊಟ್ಟಿದ್ದಾರೆ ಅಂತ. ಯಾಕಂದ್ರೆ ಇದರಲ್ಲಿ ಶಿಕ್ಷೆ ಇದ್ದವರು, ಅವರಿಗೆ ಸ್ವಲ್ಪ ಇರುವವರು, ಯಾರು ಶೇಡ್ ತೀರಿಸ್ಕೊಳ್ಳುವವರು ತುಂಬಾ ಇರ್ತಾರೆ, ಅವರೇ ಬಂದು ಹೇಳ್ತಾರೆ. ಅದರಿಂದ ಕ್ಯಾನ್ಸಲ್ ಆಗಿ ಅಂತ ಅವಾಯ್ಡ್ ಮಾಡಿ ಅಂತ ಹೇಳುವರು. 3 ತಿಂಗಳಿಗೆ ಮ್ಯಾಕ್ಸಿಮಮ್ ಪೀರಿಯಡ್ ಅಂತ ಹೇಳಿದ್ರೆ ಬರೀ 3 ತಿಂಗಳೊಳಗೆ. ಇನ್ನೊಂದು ಪ್ರಶ್ನೆ ಬರುತ್ತೆ, ಯಾರಾದ್ರೂ ಬಂದು ಓಟಿಎಸ್ ನನಗೆ ಕೊಡ್ರಿ 2-3 ವರ್ಷ ಆಗಿದೆ, ಇದೆಲ್ಲ ನೀವು ಕೋರ್ಟ್ ಆಕ್ಷನ್ ಹಾಕಿದ್ರೆ ನಾನು ಓಟಿಎಸ್ ರೆಡಿ ಇದೆ ಕೊಡಿ ಅಂತ ನೀವೇನ್ ಡಿಸೈಡ್ ಮಾಡಿಲ್ಲ, ಬಂದು ಗದೆ ಮೇಲೆ ಕೂತ್ಕೊಂಡು ಹೇಳ್ತಾನೆ ಕೊಡ್ರಿ ಓಟಿಎಸ್, ಯಾಕೆ ಕೊಡಲ್ಲ, ಆ ಬ್ಯಾಂಕ್ ಕೊಟ್ಟಿದೆ, ಈ ಬ್ಯಾಂಕ್ ಕೊಟ್ಟಿದೆ, ಅವ್ರಿಗೆ ಕೊಟ್ಟಿದೆ, ನಿಮ್ ಯಾಕೆ ರಿಸರ್ವ್ ಸರ್ಕಾರ ಯಾಕೆ ಕೊಟ್ಟಿಲ್ಲ,
ಇಲ್ಲ. ಇದು ಕೊಡುದು ಬಿಡುದು, ಯಾರಿಗೆ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಎಲ್ಲಾ ಬೋರ್ಡ್ ಡಿಸಿಷನ್. ಯಾರೇ ಬಂದು ಕೇಳುವಾಗಿಲ್ಲ. ಹೈಕೋರ್ಟ್ಗೂ ಹೋದ್ರು ಕೂಡ ಹೈಕೋರ್ಟ್ಗೂ ಅಧಿಕಾರ ಇಲ್ಲ, ಅಧಿಕಾರ ಹೇಳ್ತಾರೆ. ಇದು ಯಾಕಂದ್ರೆ ಬ್ಯಾಂಕ್ ಹೇಳಿದ್ರಾಯ್ತು, ನಮ್ಗೆ ಇದಿದೆಪ್ಪ, ಅವನ ಆಸ್ತಿ ಅಷ್ಟಿದೆ, ಅದು ಹರಾಜಾತಿ ರಿಕವರಿ ಮಾಡುವಂತ ಕೆಪಾಸಿಟಿ ಮಾಡುವಂತ ಧೈರ್ಯ ನಮ್ದಿದೆ, ನಾವು ಅವ್ರಿಗೆ OTS ಕೊಡುವುದಿಲ್ಲ, ಬಟ್ಟಿ ಬಿಟ್ರೆ ಆಯ್ತು. ಆದ್ರಿಂದ ಏನಿಲ್ಲ. ಆದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ, ನೀವು ಒಂದು ಪಾಲಿಸಿ ಫ್ರೇಮ್ ಮಾಡಿ ಆ ಚೌಕಟ್ಟಿನಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆ ಕೊಡ್ಬೇಕು. ಸಪೋಸ್ ಆ ಚೌಕಟ್ಟರೊಳಗೆ ಈ ವ್ಯಕ್ತಿನೂ ಬಂತು ಅಂತ ಆದ್ರೆ ಅವ್ರಿಗೆ ಕೊಡ್ಬೇಕಾಗತ್ತೆ. ಒಂದು ಯಾವ ಒಪ್ಪದ, ಮತ್ತೊಂದು ಯಾರ್ಯಾರಿಗೆ ಅಂತ ಹೇಳಿ ಸಾಧಾರಣ ಒಂದು ಎಲ್ಲರೂ ಓಪನ್ ಇಲ್ಲ. ಇವತ್ತು ಡಿಸೈಡ್ ಮಾಡ್ತೀರ, ಇವತ್ತು ಡೇಟ್ ಇಂದ 3 ತಿಂಗಳು 6 ತಿಂಗಳೊಳಗೆ ಅನೌನ್ಸ್ ಮಾಡ್ತೀರಾ, ಬೇಕಾದ್ರೆ ಪಾಲಿಸಿ ಎಲ್ಲ ಮಾಡ್ಕೊಂಡು ಅನೌನ್ಸ್ ಮಾಡ್ತೀರಾ. ಇನ್ನು 3 ತಿಂಗಳೊಳಗೆ 6 ತಿಂಗಳೊಳಗೆ ಯಾರು ಬೇಕು ಈ ಕಂಡೀಷನ್, ಯಾರ್ಯಾರಿಗೂ ಅಂತಲ್ಲ, ಈ ಇದ್ರೊಳಗೆ ಈ ತಿಂಗಳ ಈ ವರ್ಷದಲ್ಲಿ NPA ಆದವರು, ಈ ವರ್ಷದಲ್ಲಿ ಡೌಟ್ಫುಲ್ ಆದವರು ಇರುತ್ತೆ, ಹೆಸರು ಇರುತ್ತೆ. ಅವ್ರಿಗೆ ನಿಮ್ಮ ರೆಡಿಮೇಡ್ ಲಿಸ್ಟ್ ಇರುತ್ತೆ, ನಿಮ್ಗೂ ಗೊತ್ತಿರೋ ಎಷ್ಟು ಜನ ಬರ್ಬೋದು ಅಂತ. ಅವರು ಈ ತಿಂಗಳಲ್ಲಿ ಈ ಡೇಟ್ ಒಳಗೆ ಅಪ್ಲಿಕೇಶನ್ ಕೊಡ್ಬೇಕು, 25% ಕೊಡ್ಬೇಕು. ಆ ತರ ಇದ್ರೆ ಮಾತ್ರ ಕೊಡ್ಬೇಕು. ಆ 25% ಒಳಗೆ ಅಲ್ಲ, ಆ ಅಪ್ಲಿಕೇಶನ್ ಯಾರ ಕ್ಯಾಟಗರಿ ಒಳಗೆ ಯಾರ ವ್ಯಕ್ತಿ ಬಂದ್ರೆ ಅವ್ರಿಗೆಲ್ಲ ಅವ್ರ ಡಿಸ್ಕ್ರಿಮಿನೇಷನ್ ನಾನ್ ಡಿಸ್ಕ್ರಿಷನರಿ ಅಂತ ಹೇಳುತ್ತೆ. ಅದಕ್ಕೋಸ್ಕರ ಪಾಲಿಸಿ ಮಾಡಿ ಕೊಡಿ. ಆ ಪಾಲಿಸಿ ಚೌಕಟ್ಟೊಳಗೆ ಯಾರ್ಯಾರು ಬರ್ತಾರೋ, ನೀವು ಕಟ್ ಆಫ್ ಡೇಟ್ ಹಾಕಿದ್ದೀರಾ, ಯಾವ ಡೇಟ್ ಒಳಗೆ ಯಾವ ಇದ್ರೊಳಗೆ NPA ಆದವ್ರು ಇದ್ದಾರ ಅವ್ರಿಗೆಲ್ಲ ಕೊಡ್ಬೇಕಾಗುತ್ತೆ, ರೆಡಿ ಕೊಡ್ಬೇಕಾಗತ್ತೆ. ಅಂದ್ರೆ ಆಗ ನೋಡಿ, ಸಪೋಸ್ ಅವ್ರಿಗೆ ಏನಾದ್ರು ಇನ್ಕಮ್ ತೋರ್ಸ್ಬಲ್ಲಪ್ಪ ಅವ್ರು ಹೇಳಿದ್ರೆ ಕೊಡ್ಬೇಕು. ಆದ್ರೆ ಕನಿಷ್ಠ 25% ಕೊಡ್ಬೇಕಲ್ಲ ಅವನು. ಅವ್ರು ಕೊಟ್ಟು ಆದ್ಮೇಲೆ 3 ತಿಂಗಳು ಕೊಡದ್ರೆ ಆಟೋಮೆಟಿಕ್ ಹಿಂದಿನ ಕೇಸ್ ಆಗುತ್ತೆ, ಆಟೋಮೆಟಿಕ್ ಇದು ಡಿಗ್ರಿ ಆಗುತ್ತೆ, ಡಿಗ್ರಿ ಪ್ರಕಾರ ಆಪ್ಷನ್ ಮಾಡೋದು ನೀವು ಕಂಟಿನ್ಯೂ ಮಾಡ್ಬೋದು. ಅದರಿಂದ ಅದೇ ಹೇಳಿದ್ರೆ ಓಪನ್ ಎಂಡೆಡ್ ಅಲ್ಲ, ಕೆಪ್ಟ್ ಓಪನ್ ಅಲ್ವೇ ಅಲ್ಲ, ಯಾವ ಬೇಕಲ್ಲ ಟೈಮ್ ಫ್ರೇಮ್ ಇದೆ. ಆತರ ಆಯ್ತು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಬಂದಿದೆ ಅಂದ್ರೆ ಟೆಕ್ನಿಕಲ್ ರೈಟ್ ಆಫ್. ಏನಪ್ಪಾ ಅಂದ್ರೆ, ನೀವು ಸಾಧಾರಣ ಎಲ್ಲ ಕೇಳಿದ್ರೆ ರಾಜಕೀಯ ವ್ಯಕ್ತಿಗಳು ಹೇಳುವಂತದ್ದು ನೋಡಿದ್ರೆ, ಮಲ್ಯಗೆ ಅವರಿಗೆ ಎಷ್ಟು ಲೋನ್ ರೈಟ್ ಆಫ್ ಮಾಡಿದ್ರೆ ನಾವು ಕೇಳೋ ಕಷ್ಟ ಇಲ್ಲ. ಆ ತರ ಕಾಮನ್ ನೋಡುವವರಿಗೆಲ್ಲ ರೈಟ್ ಟೆಕ್ನಿಕಲ್ ಅರ್ಥ ಆಗಲ್ಲ. ಈಗ ಟೆಕ್ನಿಕಲ್ ವರ್ಡ್ ಗೊತ್ತಾಗಲ್ಲ. ಏನು ಅಂತ ಹೇಳಿದ್ರೆ ರೈಟ್ ಆಫ್ ಅಂತೂ ಹೌದು, ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ನಿಮ್ಗೆ ರಿಕವರಿ ರೈಟ್ ಕೊಟ್ಟಿರಲ್ಲ. ನಮ್ಮ ಲೆಕ್ಕಾಚಾರ ನೋಡಿ, NPA ಆದ ತಕ್ಷಣ ಪ್ರೊವಿಷನ್ ಮಾಡ್ಬೇಕು ಅಂತಿದೆ. ನೀವು ನೋಡಿ ಇಂಟ್ರೆಸ್ಟ್ ರೆಕಗ್ನೈಸ್ ಮಾಡ್ಬೇಕು, ಸಪರೇಟ್ ಲೆಕ್ಕ ಇಡ್ತೀರಾ, ಅಕೌಂಟಿಂಗ್. ಅದನ್ನು ಕಮರ್ಷಿಯಲ್ ಬ್ಯಾಂಕಿಗೆ ಹೇಳಿಲ್ಲ, ಅದು ಬ್ಯಾಲೆನ್ಸ್ ಶೀಟ್ ತೋರಿಸಿ ಅಂತ. ಕೋಪರೇಟಿವ್ ಬ್ಯಾಂಕ್ ಹೇಳಿದೆ ಎಷ್ಟು ಬಡ್ಡಿ ಬರಬೇಕು NPA ಸಪರೇಟ್ ಕಾಂಟ್ರಾ ಎಂಟ್ರಿ ತೋರಿಸಿ ಅಂತ. ಅದೆಲ್ಲ ಅಕೌಂಟಿಂಗ್ ಪ್ರಿನ್ಸಿಪಲ್ ಹೇಳುವಂತದ್ದು. ಅದೇ ತರನೇ ಇದ್ರ ಪ್ರಕಾರ ನಮ್ಮ ಬರ್ಬೇಕಾದ ದುಡ್ಡು ಹೇಗೆ ಅಡ್ಜಸ್ಟ್ ಮಾಡ್ಬೇಕು, ನಮ್ಗೆ ಎಷ್ಟು ಲಾಭ ಆಗುತ್ತೋ ನಮ್ಗೆ ಬಿಟ್ಟದ್ದು. ಆದ್ರೆ ನಮಗೂ ಬರೋವಾಗಿರುವಂತ ಕೇಸ್ ಇದೆಯಲ್ಲ, ಅದು ನಮ್ ರೈಟ್ ಟು ರಿಕವರಿ ಇದ್ದೇ ಇರ್ತದೆ. ಅಂದ್ರೆ ಬರೋರ್ ಅಕೌಂಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಯಾವ ಬ್ಯಾಂಕ್ ಹೋಗಿ ನಂಗೆ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆಯಪ್ಪ ಅಂತ ಕೇಳಿದ್ರೆ, ಇದು ಎಷ್ಟು ಇದೆಯೋ ಅದ್ರ ಪ್ರಕಾರ ಎಷ್ಟು ಇರಲೇಬೇಕು. ಹೆಡ್ ಆಫೀಸರ್ ಕೂತಿರ್ತಾರೆ, ಅಕೌಂಟ್ ಫೈನಲೈಸ್ ಮಾಡುವಾಗ ಹೇಳ್ತಾರೆ, ನಂದು ಇಂತಿಷ್ಟು ಆಯ್ತು, ಇಂತಿಷ್ಟು ಅಕೌಂಟ್ ಇದು, ಇದನ್ನು ನಾವು ಇದ್ರ ಅಕೌಂಟಿಂಗ್ ಎಂಟ್ರಿ, ಈ ಅಕೌಂಟ್ ಮುಂದೆ ಇಷ್ಟು ನಾವು PDDR ಅಂದ್ರೆ ಪ್ರೊವಿಷನ್ ಇಟ್ಟಿದ್ದೇವೆ, ಆ ಪ್ರೊವಿಷನ್ ಅನ್ನು ಯೂಸ್ ಮಾಡ್ಕೊಳ್ತೀವಿ, ರೈಟ್ ಆಫ್ ಮಾಡ್ಕೊಂಡು NPA ಅದನ್ನು ಲೋನ್ ಅನ್ನು ಕಡಿಮೆ ಮಾಡ್ಕೊಳ್ತೀವಿ ಅಂತ ಹೇಳ್ತೇವೆ. ಅದನ್ನು ಬ್ಯಾಂಕಿಂಗ್ ಬಿಟ್ಟು ಅದು ಟೆಕ್ನಿಕಲಿ ರೈಟ್ ಆಫ್. ನಿಮ್ಗೆ ಅನ್ಬೋದು ಈ ಟೆಕ್ನಿಕಲಿ ಮತ್ತೆ ಈ ರೈಟ್ ಆಫ್ ಏನ್ ವ್ಯತ್ಯಾಸಪ್ಪ? ರಿಯಲ್ ರೈಟ್ ಆಫ್ ಅಂದ್ರೆ ಬರುವುದೇ ಇಲ್ಲ, ಒನ್ ಫಾರ್ ಆಲ್ ಬರುವುದಿಲ್ಲ ಅಂತ ನೀವು ಅವರಿಗೆ ಇನ್ನು ಬುಕ್ಕಿಂದ ಪೂರ ತೆಗೆದು ಹಾಕುವಂತದ್ದು. ಅವರಿಗೂ ಕೂಡ ನಿಮ್ಮಿಂದ ನೋ ಡ್ಯೂ ಸರ್ಟಿಫಿಕೇಟ್ ಕೊಟ್ಟು ಕಳಿಸು. ಅದು ಆಗ ನೋಡಿ, ಸಾಲ ಮನ್ನಾ ಆಯ್ತಲ್ಲ ಅವತ್ತಿಗೆಲ್ಲ, ಆಗ ನೀವೆಲ್ಲ ರೈಟ್ ಆಫ್ ಮಾಡ್ಕೊಂಡು ಅದೇನು ಎಲ್ಲ ರೈಟ್ ಆಫೇ ಮಾಡಿದ್ರಿ, ಯಾರಿಗೆ ಕೊಟ್ಟಿಲ್ಲ ಅವ್ರಿಗೆ ಮಾಡ್ಕೊಂಡು ನೀವು ಕೊಟ್ಟು ಬಿಟ್ರಿ ಸಾಲ ಮನ್ನಾ. ಅದು ಆ ತರದ್ದು. ಬೇರೆ ಯಾವ್ದಿಗೂ ಆತರ ರೈಟ್ ಆಫ್ RBI ಪರ್ಮಿಷನ್ ಕೊಟ್ಟಿಲ್ಲ, ಆದ್ರೆ ರಿಸರ್ವ್ ಬ್ಯಾಂಕ್ ಅಂತ ಹೇಳ್ತು ಅಂತ ರೈಟ್ ಆಫ್ ಕೊಟ್ಟು ಅವ್ರಿಗೂ ನಿಮ್ಗೂ ಸಂಬಂಧ ಇಲ್ಲ. ರೈಟ್ ಆಫ್ ಮಾಡ್ಬೇಕಾದ್ರೆ ABL ಕೇಸು, ಅವಾರ್ಡು, EP ಅಥವಾ ಸಕ್ಸೆಸ್ ಆಕ್ಟ್ ಹೋಗಿ ಬಂದು ಎಲ್ಲ ಎನ್ಕ್ವೈರಿ ಆದ್ಮೇಲೆ ರೈಟ್ ಆಫ್ ಹೋಗ್ಬೇಕಾ? ಅಲ್ಲ, ರೈಟ್ ಆಫ್ಗಳು ಅಂತ ಹೇಳುವಂತದ್ದು ಅಂತ ಕೇಸ್ಗಳಿಗೆ, ಯಾವ ಅಸೆಟ್ ಇರುವ ಕೇಸ್ಗಳಿಗೆ ರೈಟ್ ಆಫ್ ಕೊಡುವುದಿಲ್ಲ. ಯಾವಾಗ ಚಿಕ್ಕ ಅನ್ಸೆಕ್ಯೂರ್ಡ್ ಲೋನು ಏನು ಇಲ್ದಾಗ ಲಾಸ್ ಅಸೆಟ್ ಅಂತ ಮಾತ್ರ ರೈಟ್ ಆಫ್ ಮಾಡಿ ಬಿಡ್ತಾರೆ. ಬಾಕಿ ರೈಟ್ ಆಫ್, ನಾನು ಫುಲ್ ರೈಟ್ ಆಫ್ ಹೇಳಿದ್ದೆ, ಟೆಕ್ನಿಕಲ್ ಅಲ್ಲ, ಫುಲ್ ರೈಟ್ ಆಫ್ ಹೇಳ್ತಾರೆ. ಅದು ಫುಲ್ ರೈಟ್ ಆಫ್ ಅಂತ ಹೇಳಿದ್ರೆ ಇನ್ನು ಮುಂದೆ ನಿಮ್ಗೆ ಸಂಬಂಧನೇ ಇಲ್ಲ, ಎಲ್ಲ ಸಾಲ ಬಂತು ಅಂದ್ರೆ ನೋಡಿ ಕೊಟ್ಟು ಬಿಡೋದು ನೀವು, ಆಯ್ತು. ನಿಮ್ಗೆ ಪ್ರೊವಿಷನ್ ಎಷ್ಟಿದೆ ಅದನ್ನು ಯೂಸ್ ಮಾಡುವಂತದ್ದು, ಸಾಲ ಕಡಿಮೆ ಮಾಡೋದು ಮುಗಿದೋಯ್ತು, ಲೆಕ್ಕ ಇನ್ನು ರೆಕಾರ್ಡೇ ಇಲ್ಲ ಅಂತ ಮಾಡುವಂತ. ಇದು ಹಾಗಲ್ಲ. ಟೆಕ್ನಿಕಲ್ ರೈಟ್ ಆಫ್ ಅಂತ ಹೇಳಿದ್ರೆ ಅವನು ಬ್ರಾಂಚ್ ಹೋಗಿ ಯಾವ್ದು ಕೇಳಿದ್ರು ಅಲ್ಲೂ ಅವನ ಔಟ್ಸ್ಟ್ಯಾಂಡಿಂಗ್ ತೋರಿಸ್ತಾ ಇರ್ತದೆ, ಅವನಿಗೆ ಎಷ್ಟು ತೋರಿಸ್ಬೇಕು.
ನಿಮ್ಮ ಹೆಡ್ ಆಫೀಸ್ ನಿಮ್ಮ ಅದೇ ತರನೇ ನಿಮ್ ಸಾಫ್ಟ್ವೇರ್ ವೆಂಡರ್ಗೆ ಹೇಳಿ ಅದನ್ನ ಮಾಡುತ್ತಾರ. ಏನಪ್ಪ ಇಲ್ಲಿ ಅಡ್ಜಸ್ಟ್ಮೆಂಟ್ ಅವ್ರು ಮಾಡಿರ್ತಾರೆ. ನೀವು ಇದು ನೋಡಿ ಬ್ರಾಂಚ್ ಇದ್ದವರಿಗೆ ಇದು ಗೊತ್ತಾಗಲ್ಲ, ಕಾಂಟ್ರಾ ಎಂಟ್ರಿ ಇದು ಇರುತ್ತಲ್ಲ ಯಾವ್ದಕ್ಕೆ ಇಂಟ್ರೆಸ್ಟ್ ರಿಸೀವಬಲ್ NPS ಅದು ಅವನಿಗೆ ಬ್ರಾಂಚ್ ಅಲ್ಲಿ ಗೊತ್ತಾಗಲ್ಲ. ಇಲ್ಲಿ ಹೆಡ್ ಆಫೀಸ್ ಸಪರೇಟ್ ಎಂಟ್ರಿ ಮಾಡ್ತಾರೆ. ಇದು ಅದೇ ತರನೇ ನೀವು ಇಲ್ಲಿ ಒಂದು ಅಕೌಂಟ್ಗೆ ಒಂದು ಫುಲ್ ಪ್ರೊವಿಷನ್ ಮಾಡಿದ್ರ ಅಂತ ತಿಳ್ಕೊಳ್ಳಿ. ಒಂದು ಅಕೌಂಟ್ 10 ಕೋಟಿ ಔಟ್ಸ್ಟ್ಯಾಂಡಿಂಗ್ ಇದೆ, ಅದು D3 ಇದೆ ಅಂತ ಇದನ್ನು ಕಡಿಮೆ ಮಾಡುದು. 10 ಕೋಟಿ ಪೂರ್ತಿ ಅಲ್ಲ, ಅದು 100,000 ಬ್ಯಾಲೆನ್ಸ್ ಬಿಟ್ಟು ಬಿಡುದು. ಯಾಕಂದ್ರೆ ಟ್ರ್ಯಾಕ್ ಇಡ್ಬೇಕಲ್ಲ, ಬ್ಯಾಲೆನ್ಸ್ ಇರುತ್ತೆ ಅಲ್ಲಿ. ಪೂರ್ತಿ ತೆಗೆದುಬಿಟ್ರೆ ಪೂರ್ತಿ ತೆಗೆದುಬಿಟ್ರೆ ಏನಾಗುತ್ತೆ, ಇಲ್ಲಿ ಪೂರ್ತಿ ತೆಗಿಬಾರದು ಅಂತ ಏನು ಹೇಳಿಲ್ಲ ನೋಡ್ಕೊಳ್ಳಿ. ಪೂರ್ತಿ ತೆಗಿಬಾರದು ಅಂತ ಟೆಕ್ನಿಕಲ್ ರೈಟ್ ಆಫ್ ಅಂದ್ರೆ ಏನು, ನಮ್ಗೆ ಅವನ್ನ ಹಾಕ್ಬೇಕಂತ ಕೇಸ್ ಮಾತ್ರ ನಮ್ಮ ಹತ್ರ ಇದೆ ಅಂತ ಇದೆ ಅಷ್ಟೇ ಹೇಳಿದೇವಿನ. ಆದ್ರೆ ರೆಕಾರ್ಡ್ ಇರ್ಬೇಕು 2 ವರ್ಷ ಮತ್ತೆ ಹೋಗ್ಬಾರದು. ಅದಕ್ಕೋಸ್ಕರ ಮತ್ತೆ ಬುಕ್ ಅಲ್ಲಿ ಇರಬೇಕು ಅಂತ ಹೇಳಿದಾರಲ್ಲ, ಅದಕ್ಕೋಸ್ಕರ ಆಫೀಸ್ ರೆಕಾರ್ಡ್ ಅಲ್ಲಿ ಕೂಡ 100,000 ರೂಪಾಯಿ ಅಕೌಂಟ್ ಔಟ್ಸ್ಟ್ಯಾಂಡಿಂಗ್ ತೋರಿಸ್ತಾನೆ ಇರ್ತದೆ. 100 ರೂಪಾಯಿ ಮಾಡಿದ್ರೆ 100 ರೂಪಾಯಿ ಪ್ರೊವಿಷನ್ ಇದ್ದೇ ಇರುತ್ತೆ. ಬಾಕಿದೆಲ್ಲ ಅಕೌಂಟ್ ರೈಟ್ ಟೆಕ್ನಿಕಲ್ ರೈಟ್ ಆಫ್ ಅಂತ ಇರುತ್ತೆ. ಅಂದ್ರೆ ಅವ್ನಿಗೆ ಹೇಳ್ಬೇಕು, ಬರೋವರಿಗೇನು ಹೇಳ್ಬೇಕು ಅಂತ ಏನಿಲ್ಲ, ನಮ್ದು ಒಳಗಿನ ಗುಟ್ಟು, ಒಳಗಿನ ಸಂಬಂಧ. ಯಾಕಂದ್ರೆ ಯಾಕೆ ಗುಟ್ಟು ಯಾಕೆ ಅಂತ ಹೇಳಿದ್ರೆ ನಿಮ್ ಅನುಕೂಲ ಏನಪ್ಪಾ ಯಾಕೆ ಮಾಡ್ಬೇಕು ಅಂತ ಹೇಳಿದಾಗ ಪ್ರತಿಯೊಂದರಲ್ಲೂ ಈಗ ಗ್ರಾಸ್ NPA ಅಂತ ಹೇಳುವಂತದ್ದು ಬಹಳ ಇಂಪಾರ್ಟೆಂಟ್. ಬ್ಯಾಂಕ್ಗಳಲ್ಲಿ NPA ಅಂತ ಹೇಳೋದು ಜಾಸ್ತಿ NPA ಇದೆ ಅಂತ ತಕ್ಷಣ ಅದು ಇವರಿಗೆ ಯಾರಿಗೆ ಜನರಲ್ ಪಬ್ಲಿಕ್ಗೆ ಡಿಪಾಸಿಟ್ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಅದಕ್ಕೂ ಅವ್ರಿಗೆ ಬಾಕಿದ್ದೆಲ್ಲ ಅರ್ಥ ಆಗುದಿಲ್ಲ. ಏನ್ ರೈಟ್ ಅಪ್ ಅಷ್ಟು ಪ್ರೊವಿಷನ್ ಮಾಡಿದ್ರು, ಇಷ್ಟು ಗ್ರಾಸ್ NPA ಇಷ್ಟು ಪ್ರೊವಿಷನ್ ಮಾಡಿದೆ, ಅದೆಲ್ಲ ಅವರಿಗೆ ಅರ್ಥ ಆಗಿದ್ರು. ಎಷ್ಟು ಪರ್ಸೆಂಟೇಜ್ ಗ್ರಾಸ್ NPA ಅದು ಮಾತ್ರ ಗೊತ್ತು, ಲಾಭ ಎಷ್ಟು ಅಷ್ಟು ಮಾತ್ರ ಗೊತ್ತು, ಬಾಕಿದೆಲ್ಲ ಗೊತ್ತಿಲ್ಲ. ಡಿವಿಡೆಂಡ್ ಎಷ್ಟು ಅಷ್ಟು ಮಾತ್ರ, ಬಾಕಿದೆಲ್ಲ ಗೊತ್ತಾಗಲ್ಲ. ಆದ್ರಿಂದ ಅವನಿಗೆ ಗ್ರಾಸ್ ನೆಟ್ ಅವ್ರಿಗೆ ಏನು ಗೊತ್ತಾಗಲ್ಲ. ಅಯ್ಯೋ ಅದ್ರಲ್ಲಿ 40% ಅಂತಪ್ಪ, 50% ಗ್ರಾಸ್ NPA ಅಪ್ಪ, ಇದು ಗಾಬರಿ ಆಗ್ಬಿಡ್ತಾರೆ. 50% NPA ಆದ್ರೂ ಅದಕ್ಕೆ ಒಂದು ಬೇಕಾದ ಫುಲ್ ಪ್ರೊವಿಷನ್ ಮಾಡಿದ್ರೆ ಅದೆಲ್ಲ ಅವ್ರಿಗೆ ಅರ್ಥ ಆಗುದಿಲ್ಲ. ಪ್ರೊವಿಷನ್ NPA ಅದಕ್ಕೋಸ್ಕರ ಗ್ರಾಸ್ NPA ಕಡಿಮೆ ಮಾಡಬಹುದು. ಇದು ಬರೀ ನಮ್ಗೆ ಈಗ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಅದು ಏನು ಪರ್ಸೆಪ್ಷನ್, ಪಬ್ಲಿಕ್ ಡಿಪಾಸಿಟ್ ನೋಡೋ ಪರ್ಸೆಪ್ಷನ್ ಚೇಂಜ್ ಮಾಡೋಕೆ ಮಾತ್ರ ಅನುಕೂಲ ಆಗತ್ತೇನಾ, ಬೇರೆ ಏನು ಅನುಕೂಲ ಆಗಲ್ಲ. ಯಾಕಂದ್ರೆ ಈಗ ಪ್ರತಿಯೊಂದಕ್ಕೂ ನಿಮ್ಗೆ ನೆಟ್ NPA ಮಾತ್ರ ಇಂಪಾರ್ಟೆಂಟ್ ಅಷ್ಟೇ. ಈಗ ಡಿಕ್ಲೇರ್ ಮಾಡೋಕೆ ಸೂಪರ್ವೈಸರ್ ಆಕ್ಷನ್ ಫ್ರೇಮ್ ವರ್ಕ್ಗೆ ಮತ್ತೆ ಫೈನಾನ್ಸಿಯಲ್ ವೆಲ್ ಮ್ಯಾನೇಜ್ ಬ್ಯಾಂಕಿಗೆ ಪ್ರತಿಯೊಂದಕ್ಕೂ ನಿಮ್ಗೆ ನೆಟ್ NPA ಇಂಪಾರ್ಟೆಂಟ್, ಗ್ರಾಸ್ NPA ಈ ರೀತಿಯಲ್ಲಿ ರೆಗ್ಯುಲೇಟರಿ ಇದರಲ್ಲಿ ಇಲ್ಲ. ಬಟ್ ಪಬ್ಲಿಕ್ ಪರ್ಸೆಪ್ಷನ್ ಇದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಎರಡನೇಗೆ ಹೆಲ್ಪ್ ಆಗುವಂತದ್ದು ಏನು ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ಗೆ ಹೆಲ್ಪ್ ಆಗ್ತದೆ. ಕಮರ್ಷಿಯಲ್ ಬ್ಯಾಂಕಿನವ್ರಿಗೂ ಫುಲ್ ಹೆಲ್ಪ್ ಆಗ್ತದೆ. ಯಾಕಂದ್ರೆ ರೈಟ್ ಆಫ್ ಅಂತ ಮಾಡಿದಾಗ ಸೆಕ್ಷನ್ 36 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಏನಿದೆ, ರೈಟ್ ಆಫ್ ಅಂತ ಮಾಡಿದಾಗ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಬರುವುದಿಲ್ಲ. ಈಗ ನೋಡಿ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ಗೆ ಪ್ರೊವಿಷನ್ ಮಾಡ್ತೀರಾ, ಆವಾಗಲ್ಲ ಸೇಲ್ ಮಾಡಿ ಆಕ್ಚುಯಲ್ ಲಾಸ್ ಅಂತ ಆದಾಗ ಅದನ್ನು ರೈಟ್ ಆಫ್ ಮಾಡ್ತೇವೆ. ಅದಕ್ಕೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಪ್ರೊವಿಷನ್ ಮಾಡಿದಾಗಿಲ್ಲ. ಆದ್ರೆ ರೈಟ್ ಆಫ್ ಮಾಡಿದಾಗ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ. ಕೋಆಪರೇಟಿವ್ ಬ್ಯಾಂಕಿನವರು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಇದನ್ನು ಕಂಪೇರ್ ಮಾಡಬೇಕು. ನಿಮ್ಮ ಹತ್ರ ಡಾಟಾ ಯಾವ ತರ ಇದೆ ಅಂತ ನೋಡ್ಬೇಕು. ಯಾಕಂದ್ರೆ ಇಲ್ಲಿ 7.5% ಹಿಂದಿತ್ತು, ಈಗ 8.5%. ನಿಮ್ಗೆ ಟೋಟಲ್ ಇನ್ಕಮ್ 8.5% ಅಷ್ಟು ಪ್ರೊವಿಷನ್ ಮಾಡಿದ್ರೆ ಅಷ್ಟಕ್ಕೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತಿತ್ತು. ಅಂದ್ರೆ ಅಷ್ಟನ್ನು ನಿಮ್ಗೆ ಲಾಭಕ್ಕೆ ಪುನಃ ಆಡ್ ಮಾಡಬಹುದಿತ್ತು, ಲೆಸ್ ಮಾಡಬಹುದಿತ್ತು, ಅದನ್ನ ಮಾಡ್ಬೋದು. ಅಷ್ಟು ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಎಕ್ಸೆಂಪ್ಷನ್ ಸಿಗ್ತಿತ್ತು. ಈಗ 2 ಸರ್ತಿ ಇನ್ಕಮ್ ಆಗತ್ತಾ, ಸಪ್ರೇಟ್ ಇದೆಯಾ, ಅದು ಹ್ಯಾಗ್ ಮಾಡೋದು ಅಂತ ಹೇಳ್ಕೊಂಡು. ಯಾಕಂದ್ರೆ ಕೋಆಪರೇಟಿವ್ ಬ್ಯಾಂಕ್ ಫಸ್ಟ್ ಟೈಮ್, ಕಮರ್ಷಿಯಲ್ ಬ್ಯಾಂಕ್ ಪ್ರಾಬ್ಲಮ್ ಇಲ್ಲ. ಅದು ಒಂದು ಆ ಬೆನಿಫಿಟ್ ಎಷ್ಟು ಬರುತ್ತೆ ಅಂತ ನೀವು ಟ್ಯಾಕ್ಸ್ ಕನ್ಸಲ್ಟೆಂಟ್ ಕೇಳಿ ಅದನ್ನ ಮಾಡ್ಬೋದು. ಎರಡು ಬರುವಂತದ್ದು. ಡಿಫರೆನ್ಸ್ ಬಿಟ್ವೀನ್ ಟೆಕ್ನಿಕಲ್ ರೈಟ್ ಆಫ್ ಅಂತ ಬಗ್ಗೆ ಹೇಳಿಬಿಟ್ಟಿದ್ವಿ. ಅಕೌಂಟ್ ವಿದೌಟ್, ಇಲ್ಲಿ ಕೂಡ ಪ್ರಶ್ನೆ ಬರುತ್ತೆ. ಈಗ ರೈಟ್ ಆಫ್, ಫುಲ್ ರೈಟ್ ಆಫ್ RCS ಪರ್ಮಿಷನ್ ಇಲ್ಲದೆ ಮಾಡಬಹುದಾ ಅಂತ ಪ್ರಶ್ನೆ ಬರುತ್ತೆ. ಇದು ನೋಡಿ, ಇದರ ಸರ್ಕ್ಯುಲರ್ ಏನು ಹೇಳಲಿಲ್ಲ. ಆದ್ರಿಂದ ಈ ಟೆಕ್ನಿಕಲ್ ರೈಟ್ ಆಫ್ ಅಂತ ಹೇಳಿದ್ರೆ ಫುಲ್ ರೈಟ್ ಆಫ್ ಬಗ್ಗೆ ಮಾತಾಡಿಲ್ಲ. ಇದು ಆ ಸರ್ಕ್ಯುಲರು ರಿಸರ್ವ್ ಬ್ಯಾಂಕ್ ಹೇಳಿದ್ದು OTS ಬಗ್ಗೆ. ಇದು OTS ಅಲ್ಲ, ಟೆಕ್ನಿಕಲಿ ರೈಟ್ ಆಫ್ ಆಗಲ್ಲ. ಇದು ಇನ್ನೊಂದು ಸ್ವಲ್ಪ ಗ್ರೇ ಏರಿಯಾ ಇದೆ. ಆದ್ರಿಂದ ರಿಸ್ಕ್ ತಗೊಳ್ಳೋಕೆ ಹೋಗ್ಬೇಡಿ. ನಿಮ್ಗೆ ರೈಟ್ ಆಫ್ ಮಾಡ್ಬೇಕು ಅಂತ ಪಾಲಿಸಿ ಮಾಡ್ಕೊಳ್ಳಿ. ಈ ತರ ಟೆಕ್ನಿಕಲ್ ರೈಟ್ ಆಫ್ ಮಾಡ್ಬೇಕು ಅಂತ ಇದ್ದಾಗ ಯಾರ್ಯಾರಿಗೆ ಎಂತೆಂತ ಕೇಸ್ಗಳಲ್ಲಿ
ಬಹಳ ಹಿಂದಿಂದ ಅಬ್ಸ್ಕಾಂಡಿಂಗು ಅವರಿಗೆ ಇವರಿಗೆ ಅಂತ ಇದ್ದಾಗ ಇದು ಮಾಡಬಹುದು. ಅವರಿಗೆ ಫುಲ್ ರೈಟ್ ಆಫ್ ಮಾಡ್ಬೇಕು ಅಂತ ಇದ್ರು ಕೂಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದು ಒಂದು 100 ರೂಪಾಯಿ ಬ್ಯಾಲೆನ್ಸ್ ಬಿಟ್ಟು ಬಾಕಿದೆಲ್ಲ ತೆಗೆದಾಕ್ಬಿಟ್ಟಿದೆ. ಅವ್ರಿಗೆ ರೈಟ್ ಇದೆಯಪ್ಪ, ಯಾವಾಗ ಸಿಕ್ಕಿದ್ರೆ ಅಬ್ಸ್ಕಾಂಡಿಂಗ್ ಇದು ಎದುರು ಕಂಡ್ರೆ ಅವ್ರ ಕೇಸ್ ಇದೆ, ಹಿಡಿದು ಹಾಕೊಂಡು ಕೇಸ್ ಆಗ್ತದೆ. ಈ ತರ ನಮ್ಗೆ ರೈಟ್ ಇದೆ, ಯು ಆರ್ ರಿಟೈನಿಂಗ್ ದ ರೈಟ್, ಟೆಕ್ನಿಕಲ್ ರೈಟ್ ಆಫ್. ಆದ್ರಿಂದ ನಿಮ್ಗೆ ಯಾರು RPF ಕೇಳಿದ್ರು ರಿಸರ್ವ್ ಬ್ಯಾಂಕ್ ಟೆಕ್ನಿಕಲ್ ರೈಟ್ ಆಫ್, ನಮ್ದು ರೈಟ್, ಅವನಿಗೆ ರಿಕವರಿ ಮಾಡೋ ರೈಟ್ ಆಲ್ರೆಡಿ ಇದೆ. ಯಾರು ಹೇಳಿದ್ದು? ಆದ್ರಿಂದ ನಾವು ಫುಲ್ ರೈಟ್ ಆಫ್ ಮಾಡಿಲ್ಲ, ಟೆಕ್ನಿಕಲ್ ಅಂತ ಹೇಳ್ಬೋದು. ಅದೊಂದು ತಿಳ್ಕೊಳ್ಳಿ, ಯಾಕಂದ್ರೆ ಇದ್ರ ಬಗ್ಗೆ ಗ್ರೇ ಏರಿಯಾ ಸರಿ ಗೊತ್ತಿಲ್ಲ, ಸುಮ್ಮನೆ ರಾಂಗ್ ಅಡ್ವೈಸ್ ಮಾಡಿ ಅವ್ರ ಕೈ ಸಿಕ್ಕಾಕೊಳ್ಬೇಡ. ಅದಕ್ಕೆ ಹೇಳಿದ್ದು, ನೀವು ಅಂತ ತುಂಬಾ ಲಾಸ್ ಮೇಕಿಂಗ್ ಹಳೇ ಅಬ್ಸ್ಕಾಂಡಿಂಗ್ ಕೇಸ್ ಇತ್ತು ಅಂತ ಆದ್ರೆ ನೀವು ಅದಕ್ಕೆ 100 ರೂಪಾಯಿನೋ 1000 ರೂಪಾಯೋ ಬ್ಯಾಲೆನ್ಸ್ ಇಟ್ಕೊಂಡು ಬಾಕಿದೆಲ್ಲ ಟೆಕ್ನಿಕಲ್ ರೈಟ್ ಆಫ್ ಮಾಡಿ, ಅಂದ್ರೆ BDDR ಗೆ ನೀವು ಇದು ಡೆಬಿಟ್ ಮಾಡಿ ಕ್ರೆಡಿಟ್ ಮಾಡಿ ಏನೋ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡು ನೀವು ರೈಟ್ ಆಫ್ ಗ್ರಾಸ್ ಏನೋ ಕಡಿಮೆ ಮಾಡಿ ಅಂತ ಮಾಡಿ, ನೀವು ಫುಲ್ ರೈಟ್ ಆಫ್ ಅಂತ ಮಾಡಿ ಕಿರಿಕಿರಿ ಅದು ಬೇಡ, ಅದು ಮಾಡಿ. ಅದಕ್ಕೆಲ್ಲ ನೋಡಿ ಬೋರ್ಡ್ ರೆಸಲ್ಯೂಷನ್ ಅದೆಲ್ಲ ಮಾಡಿ, ಅದೆಲ್ಲ ನೀವು ಬೇಕಾದ್ರೆ ಅದಕ್ಕೆಲ್ಲ ಅದಕ್ಕೆ ಜನರಲ್ ಬಾಡಿದು ಪರ್ಮಿಷನ್ ಬೇಡ. ಇನ್ನೊಂದಾಗತ್ತೆ, ಇವರು ಪಾರ್ಷಿಯಲ್ ರೈಟ್ ಆಫ್ ಮಾಡಬಹುದಾ ಟೆಕ್ನಿಕಲ್ ರೈಟ್? ಇದು ನೋಡಿ NPA ಮ್ಯಾನೇಜ್ಮೆಂಟ್ ಇರುವಂತದ್ದು ಪಾರ್ಷಿಯಲ್ ರೈಟ್ ಆಫ್ ಮಾಡಿ. ಸಪೋಸ್ ಒಂದು D2 ಅಕೌಂಟ್ ಇದೆ, 10 ಕೋಟಿ ಔಟ್ಸ್ಟ್ಯಾಂಡಿಂಗ್, ಅದಕ್ಕೆ ನೀವು 30% ಅಂದ್ರೆ 3 ಕೋಟಿ ಪ್ರೊವಿಷನ್ ಮಾಡಿದೆ, ಪೂಲ್ 3 ಕೋಟಿ ಇದೆ. ನಿಮ್ಗೆ ಸಹ ಗ್ರಾಸ್ NPA ಜಾಸ್ತಿ ಆಗಿದೆ ಅಂತ ತೋರಿಸ್ತದೆ, ಸ್ವಲ್ಪ ಕಡಿಮೆ ಮಾಡಬೇಕು ಅಂತೆ. ಬೇರೆ ಏನು ಲಾಭ ನಷ್ಟದಲ್ಲಿ ಏನು ತೊಂದರೆ ಆಗುದಿಲ್ಲ, ಅಂದ್ರೆ P&L ಏನು ಡಿಫರೆನ್ಸ್ ಇಲ್ಲ. ನಿಮ್ಗೆ NPA ದೊಡ್ಡ ಅಕೌಂಟ್ ಅಪ್ಪ ಇದು ಮಾಡಿದ್ರೆ ಗ್ರಾಸ್ NPA ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅಂತ ಗೊತ್ತಿದ್ದಾಗ ಆ 30% ಪ್ರೊವಿಷನ್ ಮಾಡಿ, ಆ ಪ್ರೊವಿಷನ್ ಯೂಸ್ ಮಾಡಿಕೊಂಡು ಎಲ್ಲ 3 crores BDA ತೆಗೆದು NPA ಅಕೌಂಟ್ ಲೋನ್ ಅಕೌಂಟ್ ಕಡಿಮೆ ಮಾಡಬಹುದು. ಅಲ್ಲೇನು 1000 ರೂಪಾಯಿ ಅದರ ಪೆಂಡಿಂಗ್ ಇಟ್ಟು ತೋರಿಸೋದು, ಯಾಕಂದ್ರೆ ಬಾಕಿದ್ದು 7 ಕೋಟಿ ಔಟ್ಸ್ಟ್ಯಾಂಡಿಂಗ್ ತೋರಿಸುತ್ತೆ. ಆ ರೆಕಾರ್ಡ್ ಇರ್ಬೇಕು ಮಾತ್ರ ಅದರಲ್ಲಿ. ಮತ್ತೆ ನೆಕ್ಸ್ಟ್ ಟೈಮ್ ಅದು D3 ಅಂತ ಆದಾಗ ನೀವು ಅದೇನಾಗುತ್ತೆ, ಅದಕ್ಕೆ ಫುಲ್ ಪ್ರೊವಿಷನ್. ಈಗ D2 ನಲ್ಲಿ 2 ವರ್ಷ ಇರ್ತದೆ. ಫಸ್ಟ್ ವರ್ಷ ಬಂದ ನಂತರ 30% ಮಾಡಿರ್ತೀರಾ, ನೆಕ್ಸ್ಟ್ ಇಯರ್ 30% ಇರುವಂತ. ಈಗ ಒಂದ್ ಸತಿ 30% ಪ್ರೊವಿಷನ್ ಮಾಡಿ ರೈಟ್ ಆಫ್ ಮಾಡಿ 7 ಕೋಟಿ ಉಳಿತದೆ. ನೆಕ್ಸ್ಟ್ ಇಯರ್ 30% ಮಾಡಿದರೆ 7 ಕೋಟಿ ಮೇಲೆ ಇದು 7 ಕೋಟಿ ಮೇಲಲ್ಲ, 10 ಕೋಟಿ ಮೇಲೆ ಫುಲ್ ಪ್ರೊವಿಷನ್ ಮಾಡ್ಬೇಕಿತ್ತು. ಅದು ಮಾಡ್ಬೇಕಾಗತ್ತೆ. ಔಟ್ಸ್ಟ್ಯಾಂಡಿಂಗ್ ತೋರಿಸ್ಬೇಕು, ಔಟ್ಸ್ಟ್ಯಾಂಡಿಂಗ್ ಮೇಲಲ್ಲ, ಒರಿಜಿನಲ್ ಔಟ್ಸ್ಟ್ಯಾಂಡಿಂಗ್ ಮೇಲೆನೆ 30% ಮಾಡಬೇಕು. ಸ್ವಲ್ಪ D3 ಹೋಗುತ್ತೆ ಅಂತ ಹೇಳಿದ್ರೆ ಫುಲ್ ಇದಕ್ಕೆ 7 crore ಮಾಡ್ಬೇಕು, ಫುಲ್ ಪ್ರೊವಿಷನ್ ಮಾಡ್ಬೇಕಾಗತ್ತೆ. ಅದನ್ನು ಮಾಡ್ಬೇಕಾಗತ್ತೆ. ಅಡ್ವಾಂಟೇಜ್ ಆಫ್ ನಿಮ್ಗೆ NPA ಹೇಳಿದ್ರೆ, ಮತ್ತೆ ವೆರಿ ಜುಡಿಷಿಯರಿ ಇದನ್ನು ಯೂಸ್ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ಹೇಳಿದ್ರೆ. ಎಂಟ್ರಿ ಏನ್ ಪಾಸ್ ಮಾಡ್ಬೇಕು ನಿಮ್ಗೆ ಆಗ್ಲೇ ಹೇಳಿದ್ದೇನೆ. ಯಾಕಂದ್ರೆ BDDR ಯೂಸ್ ಮಾಡುವಂತದ್ದು ಸೆಂಟ್ರಲ್ ಆಫೀಸ್ ಹೆಡ್ ಆಫೀಸ್ ಅಲ್ಲಿ ಯಾಕಂದ್ರೆ ಇದು ನೀವು ಬ್ಯಾಲೆನ್ಸ್ ಶೀಟ್ ತೋರಿಸುವಂತ ಹೆಡ್ ಆಫೀಸ್ ಅಲ್ಲಿ ಇರುವಂತದ್ದು ಎಂಟ್ರಿ ಹೇಳಿದಲ್ಲ, ಕಾಂಟ್ರಾ ಎಂಟ್ರಿ ಇದು ಅದು ಬ್ರಾಂಚ್ ಅಲ್ಲಿ ಇರು ತೋರಿಸುದಿಲ್ಲ, ಇಲ್ಲಿ ಇರುತ್ತೆ. ಅದೇ ತರನೇ ಇದನ್ನು BDR ಕಡಿಮೆ ಮಾಡುವುದು ಕ್ರೆಡಿಟ್ ಲೋನ್ ಅಕೌಂಟ್, ಸಿಂಪಲ್ ಅಕೌಂಟ್. ಬಟ್ ಇದನ್ನು ಒಂಥರ ರೆಕಾರ್ಡ್, ಅದು ಸ್ಯಾಡೋ ಅಕೌಂಟ್ ಅಂತ ಇರುತ್ತೆ, ಸಪರೇಟ್. ಅದು ಬ್ಯಾಲೆನ್ಸ್ ಶೀಟ್ ತೋರಿಸ್ತದೆ ಸಪರೇಟ್ ಅಕೌಂಟ್ ಅಲ್ಲಿ, ಅಕೌಂಟ್ ಅದು ಇರ್ಬೇಕಾಗತ್ತೆ. ಎಷ್ಟು ಜನ OTS ಕೊಟ್ಟಿದ್ದೀರಾ, SBA ಮಾಡಿದಾರ, ರೆಕಾರ್ಡ್ ಶುಡ್ ಬಿ ಆಲ್ವೇಸ್ ದೇರ್. ಯಾಕಂದ್ರೆ ಟೆಕ್ನಿಕಲ್ ರೈಟ್ ಆಫ್ ಮಾಡಿದ್ರಿಂದ ಅವ್ರು ಕೇಳ್ಬೇಕಲ್ಲ. ಯಾಕಂದ್ರೆ ಯಾವಾಗ ಬಂದ್ಕೊಂಡು ಇದಕ್ಕೆ ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಟಾಪ್ 50 ಅಕೌಂಟ್ ಅನ್ನು ತೋರಿಸಿ ಅಂತ ಹೇಳ್ತಾರೆ, ಟಾಪ್ ಅಕೌಂಟ್ ರಿಸರ್ವ್ ಬ್ಯಾಂಕ್ ತೋರಿಸಿ ಅಂತ ಹೇಳ್ತಾರೆ. ಟೆಕ್ನಿಕಲಿ ರೈಟ್ ಆಫ್ ಅಂತ ಮಾಡಿಬಿಟ್ರೆ ಬ್ಯಾಲೆನ್ಸ್ ಔಟ್ಸ್ಟ್ಯಾಂಡಿಂಗ್ 100,000 ಬಂದಿರುತ್ತೆ, ಆ ಟಾಪ್ ಅಲ್ಲಿ ಬರುವುದೇ ಇಲ್ಲ. ಅವರ ಒಂದು ಈ ದೃಷ್ಟಿಯಿಂದ ತಪ್ಪಿ ಹೋಗುತ್ತೆ, ಅದು ಒಂದು ಇರ್ತದೆ. ಇದೊಂದು ಅಡ್ವಾಂಟೇಜ್. ಇಷ್ಟು ಈಗ 3 ಸಬ್ಜೆಕ್ಟ್ ಬಗ್ಗೆ ಹೇಳಿದ್ದೀವಿ. ಈಗ 12:30 ಆಯ್ತು. ಇದ್ರ ಬಗ್ಗೆ ಏನಾದ್ರು ಸಂಶಯಗಳು ಇದ್ದರೆ FAQ ಕಳಿಸಿದ್ದೇವೆ, ಎಲ್ಲ ಡೌಟ್ ಕ್ಲಾರಿಫೈ ಆಗಿರುತ್ತೆ ನಿಮಗೆ. ಇನ್ನು ಏನಾದ್ರು ಇದ್ದರೆ ಸ್ಪೆಸಿಫಿಕ್ ಇದ್ರೆ ನೀವು ಈಗ ಕೇಳ್ಬಹುದು, ಒಬ್ಬೊಬ್ಬರೇ ಕೇಳಿ. ಕೈ ಎತ್ತಿ ಅಲ್ವಾ, ಹ್ಯಾಂಡ್ ರೈಸ್ ಮಾಡಿ ಒಬ್ಬೊಬ್ಬರೇ ಕೇಳಿ. ಕೇಳಿ ಕ್ವಶನ್ ಇದ್ರೆ. ಸರ್ ನಮಸ್ಕಾರ ಸರ್, ಕೇಳಿಸ್ತಾ ಸರ್? ನಾಗರಾಜ್ ಮಾರಿಪಟ್ಟಣ ಸಹಕಾರ ಬ್ಯಾಂಕಿಂದ. ಕೇಳ್ತಾ ಇಲ್ಲ ಸ್ವಲ್ಪ. ನಾನು ನಾಗರಾಜ್ ಸರ್ ಮಾತಾಡ್ತಿರೋದು ಮಾನಿಪಟ್ಟಣ ಸಹಕಾರ ಬ್ಯಾಂಕ್. ಸರ್ ಈಗ OTS ಕೊಡ್ತೀಯಲ್ಲ, OTS ಈಗ ನಾವು ಒಂದು ಏನೋ ಒಂದು 25% ಗೆ ಸೆಟಲ್ಮೆಂಟ್ ಮಾಡಿರ್ತೀವಿ.
remaining 75% of that shortfall directly debited to the profit and loss account ಗೆ ಮಾಡ್ಬೇಕು ಅಥವಾ BDDR provision ಗೆ ಡೆಬಿಟ್ ಮಾಡ್ಬೇಕು? ಅಲ್ಲ ಪ್ರೊವಿಷನ್ ಇರುತ್ತಲ್ವಾ, ಸಪೋಸ್ provision ಇರುತ್ತೆ. ಅಲ್ಲ P&L ಅಕೌಂಟಿಗೆ ಏನು ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಇದರಲ್ಲಿ ಅಸಲು ಪೂರಾ ಬರಬೇಕು ಅಂತಿದೆ. ನೀವು P&L ಪ್ರೊವಿಷನ್ ಮಾಡಿಲ್ಲ ಅಂತ ಹೇಳ್ಕೊಳ್ಳಿ. ಸಪೋಸ್ ಒಂದು ಅಕೌಂಟ್ ಸಬ್ಸ್ಟ್ಯಾಂಡರ್ಡ್ ಇದೆಯೋ ಅಥವಾ ಇದ್ರ ಡೌಟ್ಫುಲ್ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ನೀವು ಎಷ್ಟೇ OTS ಮಾಡಿದ್ರು ಕೂಡ ಅಸಲು ಬರ್ಬೇಕು ಅಂತ ಆದ್ರಿಂದ P&L ಅಕೌಂಟ್ ಎಫೆಕ್ಟ್ ಆಗುವಂತದ್ದು ಏನೂ ಇಲ್ಲ. ಬರೀ ಪಾಸಿಟಿವ್ ಎಫೆಕ್ಟ್ ಆಗುತ್ತೆ, ನೆಗೆಟಿವ್ ಎಫೆಕ್ಟ್ ಆಗುದಿಲ್ಲ, ಆತರ ಆಗುದಿಲ್ಲ. ಯಾಕಂದ್ರೆ ಸರ್ OTS ನೊಳಗೆ ಹೇಳಿದ್ದಾರೆ ಸರ್, ಈಗ ಇಟ್ ಇಸ್ ನಾಟ್ ಎನಿ ಅಮೌಂಟ್ ಅಥವಾ ಯಾವುದೇ ಒಂದು ಲಿಮಿಟ್ ಏನಿಲ್ಲ ಅದಕ್ಕೆ. ಈಗ ಒಂದು 10 ಲಕ್ಷ ಸಾಲ ಕೊಟ್ಟಿರ್ತೀವಿ, ಅವನು ಏನೋ ಇಂಟ್ರೆಸ್ಟ್ ಕಟ್ಲಿಕ್ಕೆ ಆಗೋದಿಲ್ಲ, ನಾನು 7 ಲಕ್ಷ 50,000 ಕೊಡ್ತೀನಿ, 2,50,000 ಬಿಡಿ ಅಂತ ಕೇಳಲಿಕ್ಕೆ ಬಂದಾಗ ಇಂಟ್ರೆಸ್ಟ್ ಜೊತೆಗೆ ಪ್ರಿನ್ಸಿಪಲ್ ಬಿಡ್ಲಿಕ್ಕೆ ಕೇಳಿದಾಗ ವೆದರ್ ಇಟ್ ಇಸ್ OTS ಅಲೋ ಆರ್ ನಾಟ್. ಆಯ್ತು ನೋಡಿ, OTS ಬಂತು ಅಂತ ಆದ್ರೆ, ನೀವು ಒಪ್ಪಿದು ಅಂತ ಆದ್ರೆ, ಅವ್ನು ನಿಮ್ ಪ್ರಕಾರ ಈಗ ನೋಡಿ, ನಿಮ್ದು ಕ್ವಶನ್ ಅರ್ಥ ಆಯ್ತು ನಮ್ಗೆ. OTS ಕೊಡ್ತಾನೆ, ಬರ್ಬೇಕಾದ ಬಡ್ಡಿ ತುಂಬಾ ಇದೆ, ಬಟ್ ಇಂತಿಷ್ಟು ಸಿಂಪಲ್ ಇಂಟ್ರೆಸ್ಟ್ ಪ್ರಕಾರ ಇಂತಿಷ್ಟು ಪ್ರಕಾರ ಕೊಡ್ತಾನೆ. ಆವಾಗ ಬಾಕಿದು ಯಾವ್ದು ಇಂಟ್ರೆಸ್ಟ್ ನಾವು ಸ್ಯಾಕ್ರಿಫೈಸ್ ಅಂತ ಹೇಳ್ತೀವಿ ನೋಡಿ, ಅದಕ್ಕೆ ನೀವು P&L ಅಕೌಂಟ್ ಇಫೆಕ್ಟ್ ಆಗುತ್ತಾ ಅಂತ. ಏನು ಆಗುದಿಲ್ಲ. P&L ಬರೀ ಇಫೆಕ್ಟ್ ಅಂದ್ರೆ ಪಾಸಿಟಿವ್ ಇಫೆಕ್ಟ್ ಆಗ್ತದೆ. ಸಪೋಸ್ ಇದೊಂದು ಇದು ಬರುವಂತ ಪೂರ ಬಡ್ಡಿ ನೋಡಿ, NPA ಅಲ್ಲಿ ನೀವು ಬಡ್ಡಿ ರೆಕಗ್ನೈಸ್ ಮಾಡಲ್ಲ, ಬೇರೆ ಯಾವುದೋ ಅಕೌಂಟ್ ಅಲ್ಲಿ ಪಾರ್ಕ್ ಮಾಡಿ ಇಡ್ತೀರಾ. ಬಡ್ಡಿ ಕಟ್ಟಿದ್ರೆ ಅದು ಪೂರ್ತಿ ಪ್ರಾಫಿಟ್ ಹೋಗುತ್ತೆ. ಮತ್ತೆ ಇದು ಸಪೋಸ್ ಒಂದು D3 ಅಕೌಂಟ್ ಅಂತ ತಿಳ್ಕೊಳ್ಳಿ, 30% ಪ್ರೊವಿಷನ್ ಮಾಡಿಡ್ತೀರಾ, ಅದು ನಿಮ್ಗೆ ಅದು ಕೂಡ ನಿಮ್ಗೆ ಪ್ರಾಫಿಟ್ ಅಕೌಂಟ್ ಹೋಗುತ್ತೆ. ನೀವು ರೈಟ್ ಬ್ಯಾಕ್ ಮಾಡ್ಬೋದು ಅಥವಾ ಪ್ರೊವಿಷನ್ ಅನ್ನು ಬೇರೆದಕ್ಕೆ ಯೂಸ್ ಮಾಡ್ಬೋದು. ಅದು ನೆಗೆಟಿವ್ ಇಫೆಕ್ಟ್ ಅಂತೂ ಆಗುದಿಲ್ಲ P&L ಅಕೌಂಟಿಗೆ. ಆಯ್ತಲ್ವ? ಬೇರೆ ಈಶ್ವರ ವೆಂಕಟಪತಿ ಸರ್, ಈಶ್ವರ ವೆಂಕಟಪತಿ ಸರ್, ಅನ್ಮ್ಯೂಟ್ ಮಾಡಿ ಹೇಳಿ. ಅನ್ಮ್ಯೂಟ್ ಮಾಡಿ ಸರ್. Dr. Ishwar, GMC Bank sir. GMC Bank. ಗ್ರೈನ್ ಮಾಡ್ತಾರೆ ತುಮಕೂರ? ಇಲ್ಲ ಸರ್, ಬ್ಯಾಂಗ್ಳೂರ್. ಗೊತ್ತಾಯ್ತು. SBI. ನಾನು US ಅಲ್ಲಿ ಇದ್ದೀನಿ, ಆದ್ರಿಂದ ಸ್ವಲ್ಪ ಸಿಗ್ನಲ್ಸ್ ವೀಕ್ ಇದೆ. ಇಟ್ಸ್ ಓಕೆ ಸರ್. In the installment loan ಅಲ್ಲಿ how to decide the principal? Installment loan ಅಲ್ಲಿ ಇನ್ಸ್ಟಾಲ್ಮೆಂಟ್ NPA ಆದ ತಕ್ಷಣ ಆಲ್ ಔಟ್ಸ್ಟ್ಯಾಂಡಿಂಗ್ ಲೋನ್ that becomes crystallized. Okay. So NPA ಆದ ತಕ್ಷಣ ಡೌಟ್ಫುಲ್ ಆದ ನಂತರ ನೀವು ಅದಕ್ಕೆ ರಿಕವರಿ ಕಟ್ತೀರಾ. when you recover all remaining amount is outstanding. ಅರ್ಥ ಆಯ್ತು. The date on which it becomes NPA, ಅವತ್ತು ಏನ್ ಔಟ್ಸ್ಟ್ಯಾಂಡಿಂಗ್ ಇದೋ including principal interest, that will become the principal. Is that right sir? ಅಲ್ಲ, ಆ ಪರ್ಟಿಕ್ಯುಲರ್ ಡೇಟ್ ಗೆ ಹಾಕಿದ್ದೇವೆ. ಡೇಟ್ ನೋಡಿ ಇದು ಎಲ್ಲರೂ ಬ್ಯಾಂಕಿಗೆ ಕೊಟ್ಟಿದೆ ಹೇಗೆ ಮಾಡ್ಬೇಕು ಅಂತ. ನಾವೊಂದು ಪಾಲಿಸಿ ಕೊಟ್ಟಿದ್ದೇವೆ, ಆ ದಿವಸಕ್ಕೆ ಔಟ್ಸ್ಟ್ಯಾಂಡಿಂಗ್ ಇರೋ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದೀವಿ. ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ವಿ ಆ ದಿವಸಕ್ಕೆ. NPA ಆದ ನಂತರ ಬಡ್ಡಿ ಶೇರ್ ಆಗಿದೆ. Okay, up to that date whatever is ಬಡ್ಡಿ ಶೇರ್ ಬೇಕಾ ಬೇಡವಾ ಅಂತ ಎಲ್ಲ ಚಾಯ್ಸ್ ನಿಮ್ಗೆ ಕೊಟ್ಟಿದೆ. ಹಾಗೆ ಹೀಗೆ ಅಂತ ಇಲ್ಲ ಇಲ್ಲಿ. ನಾವೊಂದು ಮಾಡೆಲ್ ಮಾಡಿ ಕೊಟ್ಟಿದ್ದೇವೆ. ಅದೇನೇ ಒಂದು ಇದು ಪ್ರಕಾರ ಆ ಕಡೆ ಈ ಕಡೆ ಹೋಗ್ಬೇಕು ಅಂತಲ್ಲ, ಅದು ನಿಮ್ಗೆ ಹಾರ್ಮ್ಲೆಸ್ ಆಗಿರುವಂತ ಮಾಡೆಲ್ ಮಾಡಿ ಕೊಟ್ಟಿದ್ದೇವೆ ಅಷ್ಟೇ. ಹಾಗೆ ಹೀಗೆ ಅಂತ ಫುಲ್ ಫ್ರೀಡಮ್ ಡಿಸ್ಕಷನ್ ಇದೆ. Okay sir, another point, OTS can be sanctioned by the one step above the sanctioning authority ಅಂತ ಇದೆ. When the board is sanctioned one step above ಅಂದ್ರೆ what does it mean sir? ಅದಕ್ಕಿಂತ ಅವರೇ ಈಗ ದೇವ್ರಕ್ಕಿಂತ ಮೇಲೆ ಯಾರಿಲ್ಲ. ಓಕೆ, ಅರ್ಥ ಆಯ್ತು. ಅಷ್ಟೇ, ಅದೇ ತರನೇ ಹಾಗೆ ಇದು ಬೋರ್ಡ್ ಅಂದ್ರೆ ಅದಕ್ಕೆ ಆಲ್ ಇಂಪ್ಲಾಯ್ಡ್ ಬೋರ್ಡ್ ಎಲ್ಲದು ಬೋರ್ಡ್. ಯಾಕಂದ್ರೆ ಲಿಮಿಟೆಡ್ ಕೇಸ್ ಇರುತ್ತೆ, ಎಲ್ಲ ಬೋರ್ಡ್ ಅಪ್ರೂವ್ ಅಂತ ಹಾಕಿದ್ದೇವೆ. ಯಾಕಂದ್ರೆ ಬೋರ್ಡ್
Okay, sir. One last Sir, question. sir, One last question. Staff accountability ಅಲ್ಲಿ ಬೋರ್ಡ್ one last question. Staff ಹಾ. accountability ಮಾಡುವಾಗ ನಾರ್ಮಲಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಸ್ಟಾಫ್ ಫಾಲೋ ಅಪ್ ಇದೆಲ್ಲ ರೆಕಾರ್ಡ್ಸ್ ಏನು ಇರಲ್ಲ. ತಪ್ಕೊಂಡು ಮಾಡಕ ಬರಂಗ್ ಮಾಡಬಾರ್ದು. ಸ್ಟಾಫ್ ಅಕೌಂಟಬಿಲಿಟಿ ಮಾಡಲೇಬೇಕು, ಕರೆಕ್ಟ್. ಬಟ್ ಮಾಡಕ್ಕ ದೇರ್ ವಿಲ್ ನಾಟ್ ಬಿ ಎನಿ ಬ್ಯಾಕ್ ಗ್ರೌಂಡ್ ಪೇಪರ್ಸ್ ಫಾಲೋ ಅಪ್. ಇರುತ್ತೆ, ಎಲ್ಲ ಇರುತ್ತೆ. ಅದಕ್ಕೆ ಪಾಲಿಸಿ ನಮ್ಮ ಹತ್ರ ಇದೆ, ಮಾಡಿ ಕೊಟ್ಟಿದ್ದೇವೆ. ಅಥವಾ ಎಕ್ಸಾಸ್ಟಿವ್ ಇದೆ, ಅದು ಕಮರ್ಷಿಯಲ್ ಬ್ಯಾಂಕ್ ಮಾಡ್ತಾರೆ, ಎಕ್ಸಾಸ್ಟಿವ್ ಇದೆ ಸ್ಟಾಫ್ ಅಕೌಂಟಬಿಲಿಟಿ ಪಾಲಿಸಿ. ಅದನ್ನು ಬೇಕಾದ್ರೆ ಜಸ್ಟ್ ಟಿಕ್ ಮಾಡುವಂತದಷ್ಟೇ, ವೆದರ್ ಇಟ್ ಇಸ್ ಒಪ್ಟೈನ್ಡ್ ಆರ್ ನಾಟ್ ಒಪ್ಟೈನ್ಡ್ ಅದೆಲ್ಲ ಇದೆ. ಅದು ಒಪ್ಟೈನ್ ಮಾಡಿದ್ರೆ ಆಯ್ತು. ಅಕೌಂಟಬಿಲಿಟಿ ಅದೇ ತರ ತಾನೆ, ಇದು ಮಾಡ್ಬೇಕಿತ್ತು ಮಾಡಿದಾರ ಮಾಡಿ ಟಿಕ್ 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 ಅಷ್ಟೇ, ಮತ್ತೆ ಏನು ಇಲ್ಲ ಅದ್ರಲ್ಲಿ. ವೆರಿ ಸಿಂಪಲ್. ನೋಡಿ, ಸ್ಟಾಫ್ ಎಕ್ಸಾಮ್ ಮಾಡೋದಕ್ಕೂ ಓಟಿಗೆ ಸಂಬಂಧ ಇಲ್ಲ. ಸ್ಟಾಫ್ ಈಗ ಫ್ರಾಡ್ ಅಕೌಂಟಿಂಗ್ ನೀವು ಕೊಟ್ಟಾಗ ಇದು ಹೇಗೆ ನೋಡಿ ಹೇಳ್ತೀರಿ ನೋಡಿ, ಕೋರ್ಟ್ ಕೇಸಸ್ ವಿಲ್ ಕಂಟಿನ್ಯೂ, ಕ್ರಿಮಿನಲ್ ಆಕ್ಷನ್ ಇದು ತರ. ಈ ಸ್ಟಾಫ್ ಅಕೌಂಟ್ ಆಕ್ಷನ್ ವಿಲ್ ಕಂಟಿನ್ಯೂ. ಸಪೋಸ್ ಸ್ಟಾಫ್ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೋಸ್ಕರ ಇದು ಓಟಿಗೆ ಕೊಡಬಾರ್ದು, ಏನು ಬೋತ್ ಆರ್ ಇಂಡಿಪೆಂಡೆಂಟ್ ಆಕ್ಷನ್. ಹಲೋ ಸರ್, ಬಸವೇಶ್ವರ ಬ್ಯಾಂಕ್ ಬಾಗಲಕೋಟೆ ಈ ಟೆಕ್ನಿಕಲ್ ರೈಟ್ ಆಫ್ಸ್ ಅಂತ ಏನು ವರ್ಡ್ ಯೂಸ್ ಮಾಡಿ ಹೇಳಿದ್ರಲ್ಲ, ದಟ್ ಲೋನ್ ಶುಡ್ ಬಿ ಅಡ್ಜಸ್ಟೆಡ್ ಥ್ರೂ BDDR ಅಕೌಂಟ್ ಓನ್ಲಿ. ಹಾಗೆ ಅಂದ್ರೆ ಇಂಟ್ರೆಸ್ಟ್ ವೇವ್ ಮಾಡ್ತಿದ್ಯೋ, ಪ್ರಿನ್ಸಿಪಲ್ ಹಾಗೆ ಉಳಿತದೆ. ಪ್ರಿನ್ಸಿಪಲ್ ನೀವು ವೇವ್ ಮಾಡಬಹುದು ಹೇಗೆ? ವೇವ್ ಅಂತ ಅಲ್ಲ ಇದು. ಯು ಆರ್ ನಾಟ್ ವೇವಿಂಗ್ ಎನಿಥಿಂಗ್, ಯು ಆರ್ ಕಂಪ್ಲೀಟ್ಲಿ ಹೋಲ್ಡಿಂಗ್ ಫುಲ್ ರೈಟ್. ನಥಿಂಗ್ ಇಸ್ ವೇವ್ಡ್, ಓನ್ಲಿ ಯು ಆರ್ ರೆಡ್ಯೂಸಿಂಗ್ ದ NPS. ಗೊತ್ತಾಯ್ತಲ್ವಾ? ಆದ್ರಿಂದ ನೋಡಿ, ಅದು ನಾರ್ಮಲ್ ಪ್ರಕಾರ ಬಡ್ಡಿ ಹಾಕೋದು ಅದ್ರಲ್ಲಿ ಇರುವಂತದ್ದು ಯಾವುದು ಟಿಲ್ ಇಟ್ ಇಸ್ ಫುಲ್ಲಿ ರಿಟರ್ನ್ ಆಫ್ ಅಲ್ಲಿ ಇರುವಂತದ್ದು ಇದು ಮಾತ್ರ. ಇದು ನೋಡಿ ಬಹಳ ಕೇರ್ಫುಲ್ ಆಗಿ ಇಡಬೇಕು, ಮತ್ತೆ ರೆಕಾರ್ಡ್ ಇರಬೇಕು. ಒಂದ್ಸರ್ತಿ ನಿಮ್ಗೆ ಅರ್ಥ ಹೋಗ್ಬಿಟ್ರೆ ಕಷ್ಟ ಆಗತ್ತೆ. ಪ್ರತಿ ಸರ್ತಿನೂ ಆ ಬೋರ್ಡ್ಗೂ ಇಡ್ಬೇಕು ನೀವು, ಇದೊಂದು ಹೇಳ್ತಾರ. ಅದರ್ವೈಸ್ ಏನಾಗುತ್ತೆ, ಮತ್ತೆ ಒಂದ್ಸಲ ಟೆಕ್ನಿಕಲ್ ರೈಟ್ ಆಫ್ ಮಾಡಿದ ತಕ್ಷಣ ಅಕೌಂಟ್ ನಿಮ್ಮ ಮೆಮೊರಿಯಿಂದ ಮತ್ತೆ ಹೋಗುತ್ತೆ. ಅದಕ್ಕೋಸ್ಕರ ಟೆಕ್ನಿಕಲ್ ರಿಯಲ್ ರೈಟ್ ಆಫ್ ತರ ಆಗ್ಬಾರ್ದು, ಅದೊಂದು ಕ್ಯಾಲ್ಕುಲೇಟ್ ಇಟ್ಕೊಳ್ಬೇಕು. ನೀವು ಹೇಳಿದ ಪ್ರಕಾರ ಏನು ಇದ್ರಲ್ಲಿ ಇದೇನು ಆಗುದೇ ಇಲ್ಲ. ಕ್ವಶನ್ ಏನೈತೆ ನಿಮ್ದು? ನವಲ್ಗಿನ ಅವ್ರು ಹೇಳಿ ಸರ್. ಸರ್, ಈ ಟೆಕ್ನಿಕಲ್ ರೈಟ್ ಆಫ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಈ ಟೆಕ್ನಿಕಲ್ ರೈಟ್ ಆಫ್ ಈ ಇಂಟ್ರೆಸ್ಟ್ ಏನೋ ನೆಗೋಷಿಯೇಷನ್ ಆಗಿ ಇಂಟ್ರೆಸ್ಟ್ ವೇವ್ ಮಾಡುವಂತಾಯ್ತು. ಪ್ರಿನ್ಸಿಪಲ್ ನಲ್ಲಿ ಒಂದು 25%, 75% ಕೊಡ್ತಿದ್ದಾನೆ, 25% ವೇವ್ ಮಾಡಂತಿದ್ದಾರೆ. ಅಂತ ವೇಳೆದಲ್ಲಿ ನಾವು BDDR ಜಮಾ ಖರ್ಚು ಮಾಡ್ಬೇಕು ಹೇಗೆ? ನೀವು ಟೆಕ್ನಿಕಲ್ ರೈಟ್ ಆಫ್ ಬಗ್ಗೆ ಹೇಳ್ತಾ ಇದ್ದೀರಾ, OTR ಬಗ್ಗೆ? ಟೆಕ್ನಿಕಲ್ ರೈಟ್ ಆಫ್ ಟೆಕ್ನಿಕಲ್ ರೈಟ್ ಆಫ್ ಬಾರೋವರಿಗೆ ಕೊಡ್ತೇವೆ, ಬಾರೋವರಿಗೆ ಸಂಬಂಧನೇ ಅವ್ರಿಗೆ ಗೊತ್ತೂ ಆಗಲ್ಲ. ನೀವು ನಿಮ್ಮ ಬ್ಯಾಲೆನ್ಸ್ ಶೀಟ್ ಅನ್ನು ಚೆನ್ನಾಗಿ ತೋರಿಸ್ಬೇಕು, ಪಬ್ಲಿಕ್ ಚೆನ್ನಾಗಿ ತೋರಿಸ್ಬೇಕು, ಏನಾದ್ರು ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ ಅಂತ ತಗೊಳ್ಬೇಕು. ಆದ್ರೆ ನೀವು ಮಾಡೋದಷ್ಟೇ, ಬಾರೋವರಿಗೆ ಸಂಬಂಧ ಇಲ್ಲ. ಯಾರು ಅವ್ರು ಎಷ್ಟು 25 ಕೇಳ್ತಾನೋ 50 ಕೇಳ್ತಾನೋ ಬಾರೋವರಿಗೆ ಸಂಬಂಧ ಇಲ್ಲ. ನಾವ್ ಹೇಗ್ ಮಾಡ್ಬೇಕು ಅಂತ ನಮ್ ಡಿಫಿಕಲ್ಟಿ ಕೇಳ್ತಾ ಇದ್ದೀವಿ. ಒಂದು ನಾನು ಉದಾಹರಣೆ ಕೊಟ್ಟೆ, 10 ಕೋಟಿಯ ಒಂದು ಔಟ್ಸ್ಟ್ಯಾಂಡಿಂಗ್ ಇದೆ. ಸಪೋಸ್ D3 ಆದ್ರೆ 100% ಪ್ರೊವಿಷನ್ ಮಾಡಿಟ್ಟಿರ್ತೀರಾ. ಸಬ್ಸ್ಟ್ಯಾಂಡರ್ಡ್ ಇದೆ, ಬರೀ 10% ಪ್ರೊವಿಷನ್ ಮಾಡಿಟ್ಟಿರ್ತೀರಾ, ದೊಡ್ಡ ಅಕೌಂಟ್. ಆದ್ರಿಂದ ನಿಮ್ಗೆ ಅದ್ರ ಟೆಕ್ನಿಕಲ್ ರೈಟ್ ಆಫ್ ಮಾಡ್ಬೇಕು, ಒಂದು ಪಾಸ್ಟಲ್ಲಿ ಮಾಡ್ಬೇಕು ಅಂತ ಮನ್ಸಾಯ್ತು. ಆವಾಗ ಏನು 10% ಪ್ರೊವಿಷನ್ BDDR ಗೆ ನೀವು ಅದನ್ನ ಮಾಡಿದ್ರ, ಅದನ್ನ ತೆಗೆಯುವಂತದ್ದು, ಅದಕ್ಕೆ ಡೆಬಿಟ್ ಮಾಡುವಂತದ್ದು, ಇದು ಕ್ರೆಡಿಟ್ ಮಾಡುವಂತದ್ದು. ಅಂದ್ರೆ BDDR ಅಷ್ಟು ಕಡಿಮೆ ಆಯ್ತು, ಲೋನ್ ಅಕೌಂಟ್ ಇಷ್ಟು ಕಡಿಮೆ ಆಯ್ತು ಅಷ್ಟೇ. ಮತ್ತೆ ಅಲ್ಲಿ 100 ರೂಪಾಯಿ ಅದು ಟೆಕ್ನಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಬ್ಯಾಂಕ್. Cross NPA, but we still retain the right to recover. ಇಷ್ಟೇ ವ್ಯತ್ಯಾಸ. ಯಾವ ಬ್ಯಾಂಕ್ ಸರ್? ಸರ್ ಹ್ಯಾಂಡ್ ರೈಸ್ ಮಾಡಿ. ಯಾರು ಮಾತಾಡ್ತಾ ಇಲ್ಲ. ರಾಘವೇಂದ್ರ ನಾಯ್ಡು ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಲೋ 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 ಸರ್, ಇಂಡಸ್ಟ್ರಿಯಲ್ ಬ್ಯಾಂಕ್, ಇಂಡಸ್ಟ್ರಿಯಲ್ ಬ್ಯಾಂಕ್ ಹೇಳಿ. ಮಾತಾಡಿ ರಾಘವೇಂದ್ರ ನಾಯ್ಡು.
ಯಾವ ಸರ್ ಬ್ಯಾಂಕ್ ಈಗ ಟೆಕ್ನಿಕಲ್ ರೈಟ್ ಆಫ್ ಹೇಳ್ತಿದ್ರಲ್ಲ, ಸೊ ಟೆಕ್ನಿಕಲ್ ರೈಟ್ ಆಫ್ ಅಲ್ಲಿ ವೆಂಡರ್ ಕಡೆ ಸಿಸ್ಟಮ್ ಅದನ್ನ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಟೈಪ್ ಮಾಡಿ. ಟೆಕ್ನಿಕಲ್ ರೈಟ್ ಆಫ್ ಏನಾಯ್ತು? ವೆಂಡರ್ಸ್ ಕಡೆಯಿಂದ ಸಿಸ್ಟಮ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಸರ್. ಅಲ್ಲಿ chat box ಅಲ್ಲಿ. ಮಾಡ್ಬೇಕಾಗುತ್ತೆ. ಅಲ್ಲಿ ರೈಟ್ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಇದೆಲ್ಲ ಮಾಡಿ ಇರ್ತಾರ, ಅದು ಹೇಳಿ. ಅಂದ್ರೆ ಇಲ್ಲಿ ಬ್ರಾಂಚ್ ಅಲ್ಲಿ ಇಫೆಕ್ಟ್ ಆಗಿದೆ, ಇಲ್ಲಿ ಹೆಡ್ ಆಫೀಸ್ ಅಲ್ಲಿ ಟೋಟಲ್ NPA ಮಾತ್ರ ಅದು ವ್ಯತ್ಯಾಸ ಆಗುತ್ತಾರೆ, ಅವ್ರು ಮಾಡಿ ಕೊಡ್ತಾರೆ, ಅವ್ರಿಗೆ ಕೇಳಿ. ನಾನು ಅಕೌಂಟಿಂಗ್ ಎಂಟ್ರಿ ಮಾತ್ರ ಹೇಳಿದ್ದಷ್ಟೇ ಇದ್ರ ಪ್ರಕಾರ ಮಾಡುವಂತದ್ದು. ಅಲ್ಲಿ ನೋಡಿ ಎಷ್ಟೋ ಶಾರ್ಟ್ ಅಕೌಂಟ್ ತೋರಿಸ್ತಾರೆ, ರಿಟರ್ನ್ ತೋರಿಸ್ತಾರೆ, ಅದೆಲ್ಲ ಸಪೋಸ್ 1000 ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಳ್ಬೇಕು, 100 ಬ್ಯಾಲೆನ್ಸ್, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅವ್ರ ಪಾಸ್ಟ್ ಹಿಸ್ಟ್ರಿ ಎಷ್ಟಿತ್ತು ಟೆಕ್ನಿಕ್ ಎಲ್ಲ ಬರ್ಬೇಕು. ಅದು ಅಲ್ಲಿ ಇರ್ತದೆ, ಅದನ್ನ ಅವ್ರು ಮಾಡಿ ಕೊಡ್ತಾರೆ. ಹೇಳಿ, ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ನನ್ನ ಅಕೌಂಟಿಂಗ್ ಪಾರ್ಟ್ ಇಷ್ಟಷ್ಟೇ, ಯೂಸ್ ಮಾಡಿ ಯಾವುದು BDR ಯೂಸ್ ಮಾಡ್ಕೊಳ್ಳಿ, NPA ಕಡಿಮೆ ಮಾಡಿ, ಅಷ್ಟು ಮಾತ್ರ ನಾನು ಹೇಳಿದ್ದಾರೆ. ಆತರ ಹೇಳೋದು ಸರ್. ಮಾಡೆಲ್ ಪಾಲಿಸಿ ಯಾವ ಬೇಕು ಅದನ್ನ ಅವರೇ ಹೇಳ್ತಾರೆ. ಬ್ರಾಂಚ್ ಅಲ್ಲಿ ಇಡಬೇಕು ನಾಳೆ, ಯಾಕಂದ್ರೆ ಅವ್ರ ಕಸ್ಟಮರ್ ಬಂದು ಕೇಳಿದಾಗ ಅಥವಾ ಅವ್ರ ರಿಲೇಷನ್ ಬಂದು ಕೇಳಿದಾಗ ಅವರು ನಮ್ಮ ಅಪ್ಪ ತೀರಿ ಹೋದ್ರಿ, ಅವ್ನ್ ಎಷ್ಟು ಬ್ಯಾಲೆನ್ಸ್ ಇದ್ರಿ ಕೇಳಿ ಹೋದಾಗ ಅವ್ರಿಗೆ ತೋರಿಸಬೇಕು. ಹೆಡ್ ಆಫೀಸಲ್ಲಿ ಲೆಕ್ಕ ಅಲ್ಲ, ರೈಟ್ ಆಫ್ ಮಾಡಿದ ಅವ್ರಿಗೆ ಬೇಡ, ಅದು ನಿಮ್ಗೆ ಒಳಗಿನ ಗುಪ್ತರು, ನೀವು ಅದು ಹಾಗೆ ಹೇಳ್ಬೇಕು ಅಷ್ಟೇ. ಆತರ ಅವ್ರು ಮಾಡಿ ಕೊಡ್ತಾರೆ, ಅವ್ರಿಗೆ ಹೇಳಿ, ಅವ್ರಿಗೆ ಗೊತ್ತಿರುತ್ತೆ. ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ನೀವು ಅವ್ರಿಗೆ ಇದೆ ಕಾಮನ್, ಅದು ಎಷ್ಟೋ ವರ್ಷದಿಂದ ಇದೆ ಇದು, ಈಗ ನಿಮ್ಗೆ ಕೋಪರೇಟಿವ್ ಬ್ಯಾಂಕಿಗೆ ತರಿಸಿದ್ರು. ಹೇಳಿ ಸರ್. ಮಾಡೆಲ್ ಪಾಲಿಸಿ ಕಳಿಸ್ತೇನೆ. ಮಾಡೆಲ್ ಪಾಲಿಸಿ ಯಾರಿಗೆ ಬೇಕು ಅಂತ ಕಳಿಸಿ ನೋಡಿ. ಪಾಲಿಸಿ ತುಂಬಾ ಇದೆ, ಸುಮ್ಮನೆ ಕಳಿಸ್ತಾ ಇಲ್ಲ. ಅದಕ್ಕೆ ಮೇಲ್ ಹಾಕಿದ್ದೀನಿ ಸರ್, ಇಂಡಿವಿಜುವಲ್ ಮೇಲ್ ಹಾಕಿದ್ದೀನಿ ನೋಡಿ. OTS ಎಲ್ಲರೂ ಮಾಡೋಲ್ಲ, ನೆನಪಿರ್ಲಿ. ಸುಮ್ಮನೆ ಒಂದು ಏನ್ ಮಾಡಿದ್ರೆ ನಮ್ ಕೆಲವು ಬ್ಯಾಂಕ್ ಇಂದ ಏನ್ ಪಾಲಿಸಿ ಎಲ್ಲ ಕಳಿಸಿ ಕೊಡ್ರಿ, ಏನ್ ಅದಕ್ಕೆ ಬೆಲೆನೇ ಇಲ್ಲ, ಆ ತರದ್ದು ಎಲ್ಲಲ್ಲ. ಒಂದು ಪಾಲಿಸಿ ಹಾಕಿದ್ದೀನಿ ಸರ್ ನಿಮಗೆ, ಮೊನ್ನೆ ಮೇಲ್ ಹಾಕಿದ್ರಲ್ಲ, ಯಾರು ಬಿದ್ದಿರುತ್ತೆ, ಸುಮ್ಮನೆ ಕಳಿಸಿ ಕೊಟ್ರೆ ಯಾರಿಗೂ ಇಲ್ಲ, ಯಾರೋ ಬಿದ್ದಿರುತ್ತೆ. ಯಾರಿಗೆ ನೀವು ಮಾಡೋದು ಇಷ್ಟ ಇದೆ, ಯಾರು ಮಾಡ್ತೀರಾ, ಯಾರು ಕೇಳಿದಾಗ ಅದಕ್ಕೆ ಯಾರೋ ಒಂದು ರಿಕ್ವೆಸ್ಟ್ ಕಳಿಸಿ. ಕಳಿಸಿದ್ದೀನಿ ಸರ್ ನಾನೇ, ಅದಕ್ಕೆ ಬೆಲೆ ಇದೆ, ಶ್ರಮ ಇದೆ, ಸುಮ್ಮನೆ ಅಲ್ಲ. ಅದಕ್ಕೆ ರಿಕ್ವೆಸ್ಟ್ ಕಳಿಸಿದ್ದೀನಿ. ಪಾಲಿಸಿ ಸಲುವಾಗಿ ನಾವು ಬಸವೇಶ್ವರ ಬೆಂಗಳೂರು ರಿಕ್ವೆಸ್ಟ್ ಕಳಿಸಿದೀವಿ. ಹಲೋ ಪುಣ್ಯ ಸರ್, ನಮ್ಗೆ ಇನ್ನೂ ಬಂದಿಲ್ಲ. ರಿಕ್ವೆಸ್ಟ್ ಕಳಿಸಿದ್ವಿ, ಪಾಲಿಸಿ ಕಳಿಸ್ಕೊಡಿ ಪ್ಲೀಸ್. ಏನಾಗುತ್ತೆ, ಇಂಡಿಪೆಂಡೆಂಟ್ ಆಗಿ ಕಳಿಸಿರಲ್ಲ, ನಾನು ಕಳಿಸಿದ್ದಲ್ಲ, ಅದ್ರ ಹಿಂದೆನೆ ಜಾಸ್ತಿ ಆಗೋದು. ಯಾಕಂದ್ರೆ ಅಲ್ಲಿ ಬ್ಲಾಕ್ ಆಗಿರಲ್ಲ. ಪುನಃ ಇನ್ನೊಂದ್ಸರ್ತಿ ಇಂಡಿಪೆಂಡೆಂಟ್ ಸಪರೇಟ್ ಮೇಲ್ ಕಳಿಸಿ. ಅದೇನಾಗುತ್ತೆ, ನಾವು ಅದು ಕೆಳಗಡೆನೆ ನೀವು ಒಂದು ಕಳಿಸಿರ್ತೀರ, ಒಂದು ಅದನ್ನ ಅದು ಓಲ್ಡ್ ಇರುತ್ತೆ, ಅದ್ ನೋಡ್ತಾ ಇರ್ತೀವಿ ನಾವು. ಫ್ರೆಶ್ ಮೇಲ್ ಬಂದ್ರೆ ಅದಿರುತ್ತೆ, ನೀವು ಹೊಸ ಕಳಿಸಿ ಅಂತ ಏನಿಲ್ಲ. ಸರ್, ತ್ಯಾಗರಾಜ್ ಕೋಆಪರೇಟಿವ್ ಬ್ಯಾಂಕ್ ಇಂದ ಸರ್, OTS ರಿಲೇಟೆಡ್ ಡೌಟ್ಫುಲ್ ಅಂದ್ರೆ D3 ಅಥವಾ D1 ಇಂದಾನೆ ಕನ್ಸಿಡರ್ ಮಾಡ್ಕೋಬಹುದು ಸರ್. ಯಾವ ಬ್ಯಾಂಕ್ ಹೇಳಿ ಸರ್? ಹ್ಯಾಂಡ್ ರೈಸ್ ಮಾಡಿ. ತ್ಯಾಗರಾಜ್ ಕೋಆಪರೇಟಿವ್ ಬ್ಯಾಂಕ್ ಸರ್. ನಾಗರಾಜ್ ಕೋಆಪರೇಟಿವ್ ಹ್ಯಾಂಡ್ ರೈಸ್ ಮಾಡಿ ಸರ್. ಹಲೋ ಏನ್ ಸರ್, ಹೇಳಿ, ತ್ಯಾಗರಾಜ್ ಬ್ಯಾಂಕ್ ಡೌಟ್ಫುಲ್ ಅಂತ ಅಂದ್ರೆ ನಾವು D1 ಕನ್ಸಿಡರ್ ಮಾಡ್ಕೋಬಹುದಾ ಅಥವಾ D3 ಇಂದಾನೆ ಕನ್ಸಿಡರ್ ಆಗುತ್ತಾ ಸರ್ OTS ಗೆ? OTS ಯಾವ್ದು ಏನ್ ಕನ್ಸಿಡರ್ ಲೆಕ್ಕ ಇಲ್ಲ ರೀ, ಅದು ವೆರಿ ಕ್ಲಿಯರ್ ಇದೆ. ಅಂತ ಕಟ್ ಆಫ್ ಡೇಟ್ಗೆ ನಾವು ಹೇಳಿದ ಮಾರ್ಚ್ 2020ಗೆ ಒಂದು ಅಕೌಂಟ್ ಡೌಟ್ಫುಲ್ ಆದ್ರೆ, ಡೌಟ್ಫುಲ್ 1, 2 ಇರ್ಬೋದು, ಅಲ್ಲ ಡೌಟ್ಫುಲ್ 1, ಡೌಟ್ಫುಲ್ 2 ಅಥವಾ ಏನ್ ಬೇಕಾದ್ರೂ ಇರ್ಬೋದು, 3 ಇರ್ಬೋದು, ಆ ಲೆಕ್ಕ ಅಲ್ವೇ ಅಲ್ಲ. ನಿಮ್ಗೆ ಏನು ಅಂತ ಹೇಳಿದ್ರೆ ಆ ಹೊತ್ತಿಗೆ ಅಕೌಂಟ್ ಡೌಟ್ಫುಲ್ ಆಗಿರ್ಬೇಕು. ಅಂದ್ರೆ ಸಾಧಾರಣ ಒಂದು ಅಕೌಂಟ್ NPA ಆಗಿರುತ್ತೆ, 2, 3 ಪ್ರಶ್ನೆ ಬರುವುದೇ ಇಲ್ಲ. ನೋಡಿ, ಸಬ್ ಸ್ಟ್ಯಾಂಡರ್ಡ್ ಕೊಡಬಹುದು. ರಿಸರ್ವ್ ಬ್ಯಾಂಕ್ ಪರ್ಮಿಷನ್ ಕೊಟ್ಟಿದೆ ಅಂತ ಎಲ್ಲರೂ ಕೊಡುವುದಲ್ಲ. ಒಬ್ರಿಗೆ ಕೊಟ್ರೆ ಎಲ್ಲರೂ ಬಂದು ಕೇಳ್ತಾರೆ, ಎಲ್ಲರಿಗೂ ಒಂದು ಹೇಳ್ತಾರೆ. NPA ತಕ್ಕ ನೋಡಿ, ಒಂದು ಬೇಕಂತ NPA ಮಾಡೋದು ನಾವು ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟು ಬಿಡ್ತೇವಪ್ಪ ಅಂತ. ಇನ್ನೊಂದು ಯಾವ್ದೋ ಹೆಸರಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡಿ ಇಡ್ತಾರೆ, ಬೇಕಾದ್ರೆ ಇಲ್ಲಿ ಕೊಟ್ಟು ಬಿಡ್ತಾರೆ, ಬೇರೆ ಮಾಡ್ತಾರೆ. ಆತರ ಆಗುದಿಲ್ಲ. ಸೊ ಆಮೇಲೆ ಐಡಿಯಲ್ ಇಂಟ್ರೆಸ್ಟ್ ಇದೆಯಲ್ಲ ಸರ್, ಐಡಿಯಲ್ ಇಂಟ್ರೆಸ್ಟ್ ಅಲ್ಲಿ ಏನಾರ ರಿಲ್ಯಾಕ್ಸೇಷನ್ ಮಾಡ್ಕೋಬಹುದಾ ಸರ್? ಈಗ ಆಸ್ ಪರ್ ಏನೂ ಇಲ್ಲ, ಸಿಂಪಲ್ ಇಂಟ್ರೆಸ್ಟ್. ಅದೇ ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಮಾರ್ಜಿನ್ ತಗೊಳ್ಳಿ ಅಂತ ಹೇಳ್ತಾರೆ, ಅಂಡ್ ಮಾರ್ಜಿನ್ ಅಂತ. ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಮಾರ್ಜಿನ್ ಅಂತಾರೆ. ಅದ್ರಲ್ಲಿ ಏನಾರ ಇಂಟ್ರೆಸ್ಟ್ ಅಲ್ಲಿ ರಿಲ್ಯಾಕ್ಸೇಷನ್ ಇದೆಯಾ ಸರ್? ಏನಾರು ಮಾಡ್ಕೋಬಹುದಾ? ಮಾರ್ಜಿನ್ ಹಾಕಿಲ್ಲ. ಯಾಕಂದ್ರೆ ನಮ್ದೆಲ್ಲ ಆಲ್ಮೋಸ್ಟ್ ಈಗ ಒಂದು ಅಕೌಂಟ್ಸ್ ಓಲ್ಡರ್ ದೆನ್ 20 years ಇರುತ್ತೆ. ಸೊ ಅವ್ರಿಗೆ ಕಾಸ್ಟ್ ಆಫ್ ಫಂಡ್ಸ್ ಪ್ರಕಾರ, ರೇಟ್ ಆಫ್ ಇಂಟ್ರೆಸ್ಟ್ ಪ್ರಕಾರ ಹೋದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಹ್ಯೂಜ್ ಅಮೌಂಟ್ ಆಗುತ್ತೆ. ಸೊ ಆ ಬೇಸಿಸ್ ಏನಾರ ಇಂಟ್ರೆಸ್ಟ್ ಅಲ್ಲಿ ಏನಾರ ಮಾಡ್ಕೋಬಹುದಾ ಬಿಲೋ ದ ಕಾಸ್ಟ್ ಆಫ್ ಫಂಡ್ಸ್ ಪ್ರಕಾರ? ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಇಷ್ಟೊತ್ತು ನಾನು ಹೇಳಿದ ಕಥೆನಾ
ನೀವು ಪ್ರಿನ್ಸಿಪಲ್ ಮಾಡಬಹುದು, ಆ ತರ ಮಾಡಿದ್ರೆ ಅದು ಪ್ರೆಸಿಡೆಂಟ್ ಆಗುತ್ತೆ, ಎಲ್ಲರಿಗೂ ಜಸ್ಟಿಫೈ ಮಾಡೋ ಕಷ್ಟ ಆಗುತ್ತೆ. ಹಳೇದು ಅಂತಂದ್ರೆ ಈಗ ವ್ಯಾಲ್ಯೂ ಆಫ್ ಸೆಕ್ಯೂರಿಟಿ ಇರೋಲ್ವಾ, ಅದು ಸ್ಪೆಷಲ್ ಕೇಸ್ ಅಂತದಕ್ಕೆ ಮಾತ್ರ ನೀವು ಅದನ್ನ ಹಾಕಿ ಅಂತವ್ರಿಗೆ ಮಾತ್ರ. ಯಾಕಂದ್ರೆ 2020 ವರ್ಷ ಮುಂದೆ ಕೊಡುವಾಗಿಂತ ಆದ್ರೆ ಒಂದು 2000ಕ್ಕೆ NP ಆದವರು ಅಂತದ್ ಬಾಕಿ ಅಂತ ಸ್ಪೆಷಲ್ ಹಾಕಿ ಅವ್ರಿಗೆ ಮಾತ್ರ ಅಪ್ರೂವ್ ಆಗೋ ತರ ಮಾಡ್ಕೊಂಡು ಅದು ಗೊತ್ತಾಗುತ್ತೆ. ಅವು ಬೇರೆಯವ್ರಿಗೆ ಅದನ್ನ ಯೂಸ್ ಮಾಡ್ಕೊಳಕ್ ಆಗಲ್ಲ, ಲಿಮಿಟೆಡ್ ಪೀರಿಯಡ್ ಅವ್ರಿಗೆ ಮಾತ್ರ ಅಪ್ಲೈ ಮಾಡ್ಕೊಂಡು ಆಗ ನೀವು ಸ್ವಲ್ಪ ಇದನ್ನ ಪ್ರಿನ್ಸಿಪಲ್ ಪ್ಲಸ್ ಇದಕ್ಕಿಂತ ತುಂಬಾ ಇಂಟ್ರೆಸ್ಟ್ ಬಹಳ ಕಡಿಮೆ ಆ ತರ ಮಾಡಿಬಿಡಿ. ಡೇಟ್ ತುಂಬಾ ಆಗುತ್ತಲ್ವಾ ಟೈಮ್, ಆಗ ಮಾಡಿಬಿಡಿ ಅಂತವ್ರಿಗೆ ಮಾತ್ರ. ಎಲ್ಲರಿಗೂ ಬೆನಿಫಿಟ್ ಆಗ್ಬಾರ್ದು. ನೀವು 2020 NP ಆದವರಿಗೆ ಹೇಳ್ಕೊಡಿ, ಇವ್ರಿಗೆ ಬೆನಿಫಿಟ್, ಹಿಂದಿನವರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತಪ್ಪ ಅಂತ ಹೇಳಿದ್ರೆ ಆ ಬೆನಿಫಿಟ್ ಇವರಿಗೂ ಕೊಡೋಕ್ಕಾಗಲ್ಲ ಹೇಳಿದ್ರು. ಅದಕ್ಕೆ ನೀವು ಆ ಸ್ಪೆಷಲ್ ಅವರಿಗೆ ಕೊಡಬೇಕು ಒಂದು ವರ್ಷ ಮಾಡಿ. ಹಲೋ ಸರ್, ಮುಡಲಿ ಕೋಆಪರೇಟಿವ್ ಬ್ಯಾಂಕ್. ಹಲೋ ಸುಬ್ರಹ್ಮಣ್ಯ ಕೋಆಪರೇಟಿವ್ ಬ್ಯಾಂಕ್ ಕೇಳಿ ಸರ್ ನೀವು. ಹಲೋ ಸರ್, ಸುಬ್ರಹ್ಮಣ್ಯ ಕೋಆಪರೇಟಿವ್ ಬ್ಯಾಂಕ್ ಇಂದ ಮಾತಾಡ್ತಾ ಇರೋದು. ಹಲೋ ಹಾ ಕೇಳಿಸ್ತಾ ಇದೆ ಸರ್, ಹತ್ರ ಬಂದು ಮಾತಾಡಿ. ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ನಿಂದ ಮಾತಾಡ್ತಾ ಇರೋದು. ಹತ್ರ ಬನ್ನಿ ಮಾತಾಡ್ಕೊಂಡು. ಕೋರ್ಟ್ ಕೇಸಸ್ ಬಗ್ಗೆ ನಾವು ಹೇಗೆ ಪ್ರೊಸೀಡ್ ಮಾಡಬೇಕು ಅಂತಂದು ಹೇಳ್ತಾ ಇದ್ದೀನಿ. ಸರಿಯಾಗಿ ಕೇಳ್ತಾ ಇಲ್ಲ. ಕೋರ್ಟ್ ಕೇಸಸ್ ಬಗ್ಗೆ ಕೋರ್ಟ್ ಕೇಸಸ್ ಇದ್ರೆ ಇರ್ಲಿ, ಅದರಷ್ಟಕ್ಕೆ ಇರ್ತದೆ. ನೀವೊಂದು ಈಗ ಸೆಟಲ್ಮೆಂಟ್ ಮಾಡಿದ್ರೆ OTS ಅಗ್ರಿಮೆಂಟ್ ಮಾಡ್ಕೊಂಡು ತಕ್ಷಣ ನಾವು ಕೋರ್ಟಿಗೆ ಹೋಗುದು ಹೇಳುದು, ಈ ತರ ಅಗ್ರಿಮೆಂಟ್ ಮಾಡಿದ್ದೇವೆ ಇದು ಒಪ್ಪಿಗೆ ಕೊಡಿ ಅಂತ ಕೊಡ್ತಾರೆ. ಅವ್ರು ಕೊಡ್ತಾರೆ, ಅವ್ರಿಗೆ ಏನಂತೆ ಇದೇನು ಪರವಾಗಿಲ್ಲ. ನೀವೇ ಸೆಟ್ಲ್ ಮಾಡ್ಕೊಂಡ್ರೆ ಮಿಯಾ ಬಿ ರಾಜಿ ಅಂತ ಹೇಳ್ತಾರಲ್ಲ, ಕ್ಯಾಕರೇಗ ಕಾಜಿ, ಅದೇನು ಅವ್ರು ಕೊಡ್ತಾರೆ, ಒಪ್ಪಿಗೆ ಕೊಡ್ತಾರೆ. ಅದು ಅವ್ರ ಫಾರ್ಮ್ಯಾಲಿಟಿ ಇರುವಂತದ್ದು. ಆ ಕಡೆ ಕೇರ್, ಯಾಕಂದ್ರೆ ಅವ್ರಿಗೂ ಇದು ಬೇಕಲ್ವಾ. ಯಾಕಂದ್ರೆ ನಾವು ಇಲ್ಲಿ OTS ಮಾಡ್ಕೊಳ್ತಾರೆ, ನಾಳೆ ಕೋರ್ಟ್ ಕೇಸು ಕಂಟಿನ್ಯೂ ಆಗ್ತಾರಲ್ಲ, ಅವ್ರಿಗೂ ವಿಶ್ವಾಸ ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಒಪ್ಪಿಗೆ ನಾವು ರಾಜಿ ಮಾಡ್ಕೊಂಡಿದೀವಿ ಅಂತ ಅವ್ರು ಕೋರ್ಟ್ ಮುಂದೆ ಹೇಳುವಂತದ್ದು. ಅವ್ರು ರೆಕಾರ್ಡ್ ಮಾಡ್ತಾರೆ, ಇಬ್ರು OTS ಅಂತ ಒಪ್ಕೊಂಡಿದ್ದಾರೆ, ಅದನ್ನ ವಿಡ್ರಾ ಮಾಡ್ತಾರೆ ಅಂತ. ಸರಿ ಸರ್. ಆಲ್ರೆಡಿ ಈಗ ನಾವು EP ಮಾಡಿ ಅವಾರ್ಡ್ ತಗೊಂಡಿರ್ತೀವಲ್ಲ, ಅವಾರ್ಡ್ ಕಂಪಲ್ಸರಿನಾ ಸರ್ ಅದು, ಅಥವಾ ಅವಾರ್ಡ್ ಹೋದ್ರು ಕೂಡ ನಾವು OTS ಮಾಡ್ಬೋದಾ? ಅದು ಏನು ಕೇಳ್ತಾ ಕೇಳಿಸ್ತಾ ಇಲ್ಲ ಸರ್ ತಮ್ಮದು. ಅವಾರ್ಡ್ ತಗೊಳ್ಳೇಬೇಕಾ ಕಂಪಲ್ಸರಿ? OTS ತಗೊಳ್ದೋದ್ರು ನಡೆಯುತ್ತಾ ಅಂದೆ. ಅವಾರ್ಡ್ ಫೈನಲೈಸ್ ಆಗಿ ಆದ ನಂತರ ಆದ್ರೂ ಅವ್ರ ಹತ್ರ ಹೋಗುವ ಅಗತ್ಯ ಇಲ್ಲ, ಅವ್ರು ಪೆಂಡಿಂಗ್ ಇದ್ದಾಗ ಮಾತ್ರ. ಹಲೋ ಕೇಳಿಸ್ತಾ ಇಲ್ಲ? ಹಲೋ ಕೇಳಿಸ್ತಾ ಇಲ್ಲ ಸರ್? ಸರ್ ನೀವು ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ನೀವು ಮಾಡ್ಬೋದು, ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್. ನೀವು ಮಾಡ್ಬೋದು. ಹಲೋ ಸರ್, ನಮಸ್ತೆ. ಸರ್ ನಮ್ದು ಸ್ಯಾಲರಿ ಅರ್ನರ್ಸ್ ಬ್ಯಾಂಕ್ ಸರ್. ಅವಾಗ ಬ್ರಾಂಚ್ ಓಪನಿಂಗ್ ಇದಕ್ಕೆ 10% ಅಪ್ಲಿಕೇಬಲ್ ಆಗತ್ತೆ ಅಂತಂದ್ರಿ ಬೇರೆಯವರಿಗೆ. ಸರ್ ಸ್ಯಾಲರಿ ಅರ್ನರ್ಸ್ ಕೋಆಪರೇಟಿವ್ ಬ್ಯಾಂಕ್ ಸರ್ ಯಾವ ರೀತಿ ಸರ್ ಆಗತ್ತೆ? ಅವಾಗ ಡಿಸ್ಟರ್ಬೆನ್ಸ್ ಇತ್ತು. ವ್ಯತ್ಯಾಸ ಇಲ್ಲ, ನೀವು RBI ಗೆ ಅಪ್ಲೈ ಮಾಡ್ಬೋದು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಮುಡಲಿ ಕೋಆಪರೇಟಿವ್ ಬ್ಯಾಂಕ್ ಸರ್. ಮೂಡಲ್ಗಿ ಕೋಆಪರೇಟಿವ್ ಬ್ಯಾಂಕ್ ಮಾತಾಡಿದ್ರೆ ಸರ್. ಹಲೋ ಹೇಳಿ ಸರ್, ಹೇಳಿ. ಹಾ ಸರ್, ನಾವು FSWM ದಲ್ಲಿ ನಾವು ಫುಲ್ಫಿಲ್ ಇದ್ದೇವೆ ಸರ್. ಹಾ, ಇವಾಗ ಬ್ರಾಂಚ್ ಓಪನ್ ಮಾಡ್ಬೇಕಾಗ್ತದೆ ಸರ್. ಮಿನಿಮಮ್ ಎಷ್ಟು ಬ್ರಾಂಚ್ ಓಪನ್ ಮಾಡ್ಬೇಕು ಸರ್? ಅಷ್ಟು ಹೇಳ್ಕೊಂಡು ಈಗ ನೋಡಿ ಏನಾಗುತ್ತೆ, ನಗು ಬರುತ್ತೆ ನನಗೆ. ರಾಮಾಯಣ ಎಲ್ಲ ಕೇಳಿ ಸೀತಾರಾಮನಿಗೆ ಏನಾಗ್ಬೇಕು ಅಂತ ಅಷ್ಟು ಹೇಳಿದ್ವಲ್ರಿ, ಕೂಡ ಕಳಿಸಿದ್ವಿ. 10% ನಿಮ್ಗೆ ಒಂದು ಬ್ರಾಂಚ್ ಬರುತ್ತೆ. ಬ್ರಾಂಚ್ ಇದೆಯಾ ನಿಮ್ದೀಗ? ಇವಾಗಲೇ 4 ಇದಾವೆ ಸರ್. 4 ಇದಾವೆ, ಒಂದು ಬರುತ್ತೆ. 10ಕ್ಕಿಂತ ಕಡಿಮೆ ಯಾರಿಗಿದೆ? ಹಾಂ ಸರ್. ಇದು 20ಕ್ಕಿಂತ ಕಡಿಮೆ ಇದ್ದವ್ರಿಗೆ ಮಾತ್ರ, 20 ಮೇಲಿದ್ದಾಗ ಮಾತ್ರ 2 ಬರುತ್ತೆ. ಆದ್ರಿಂದ ಒಂದು ಬ್ರಾಂಚ್, ಕನಿಷ್ಠ ಒಂದು ಬ್ರಾಂಚ್ ಓಪನ್ ಮಾಡ್ಬೋದು. ಹೌದು ಸರ್. ಇನ್ನು ಸ್ಯಾಪ್ ಅಲ್ಲಿ ಇದ್ರೆ ಅಪ್ಲೈ ಮಾಡ್ಬೋದಾ? ಅದು ಫೈನಾನ್ಸ್ ಸ್ಯಾಪ್ ಅಲ್ಲಿ ಇದ್ರೆ ಫೈನಾನ್ಸ್ ಅವ್ರು ಏನಾಗುತ್ತೆ? ನೀವು ಕ್ವಶನ್ ಕೇಳ್ಬೇಕಂತ ಕೇಳುದಾ? ಫೈನಾನ್ಸ್ ಸ್ಯಾಪ್ ಅಲ್ಲಿ ಇದ್ರೆ ಫೈನಾನ್ಸ್ ಸೌಂಡ್ ಹೇಗಾಗುತ್ತೆ ಹೇಳಿ? ಓಕೆ ಸರ್, ಕ್ವಶನ್ ಏನಾಗುತ್ತೆ? ನಾನು ಟೆಸ್ಟ್ ಮಾಡುದು ಏನು ಗೊತ್ತಾಗುತ್ತೆ. ಹೇಳಿ ಹೇಳಿ. ನೆಕ್ಸ್ಟ್ ಸರ್, ಹ್ಯಾಂಡಲ್ ಮಾಡಿ ಸರ್. ಮತ್ತೆ ನೆಕ್ಸ್ಟ್ ಹೇಳಿ ಸರ್, ಹೇಳಿ. ಆಯ್ತಾ? ಆಯ್ತು ಅಂತ ಬಂದ್ ಮಾಡಿ. ಹಲೋ ಹ್ಯಾಂಡ್ ರೈಸ್ ಮಾಡಿ ಮೇಡಮ್. ಹೇಳಿ. ಹಲೋ ನಮಸ್ತೆ ಸರ್. ಹಲೋ ಸರ್. ಹೇಳಿ ಹೇಳಿ ಸರ್, ಮುದ್ಗಲ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಂದ. ಹೇಳಿದವರೆಲ್ಲ ಮುದ್ಗಲ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್. ಹೇಳಿ
ಸರ್ OTS ಅಲ್ಲಿ OTS ಗೈಡ್ಲೈನ್ಸ್ ಬಗ್ಗೆ ತಾವು ಹೇಳಿದ್ರಿ. ಕ್ಯಾನ್ ದಿ OTS to be sanctioned to director and relatives? You will answer that yes with the RBI approval. Sir, how it is? ನಾವು ಡೈರೆಕ್ಟರ್ಸ್ ಗೆ ಸಾಲನ ಕೊಡೋದಿಲ್ಲ, ಇದು ಎಲ್ಲಿ ಪ್ರಶ್ನೆ ಬರುತ್ತೆ? ಹಳೇದಿರ್ತದ್ರಿ ನೋಡಿ, ಕೆಲವು ಸರ್ತಿ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರಲ್ಲ, ಅವ್ರು ಹೆಸರು ಹೇಳಿದ್ರು ಕೊಟ್ಟಿರ್ತಾರೆ ರಿಲೇಷನ್ಸ್, ಅದು ಯಾರು ಅದು ಬೇರೆ ಯಾರು ಕಂಪ್ಲೇಂಟ್ ಕೊಟ್ಟ ನಂತರ ಗೊತ್ತಾಗುತ್ತೆ. ಆದ್ರೆ ಕೇಸ್ ಏನಿ ಹಳೇದ್ ಕೇಸು ಆತರ ಪೆಂಡಿಂಗ್ ಇದ್ರೆ ಆತರದ್ದಿದ್ರೆ ಅಂತ ಹೇಳಿದ್ದಷ್ಟೇ. ಕರೆಕ್ಟ್ ಸಾಲ ಇಲ್ಲದೆ ಹಾಕಿ ಕೊಡುವಂತ ನಿಮ್ ಕ್ವಶನ್ ಕರೆಕ್ಟ್ ಇದೆ. ಕೆಲವು ಸರ್ತಿ ಅದು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ಕುಡ್ತಾ ಇರುತ್ತೆ. ಆದ್ರೆ ಬೇರೆಯವ್ರು ನೋಡೋ ಯಾರೋ ಹೇಳ್ತಾರೆ, ನಿಮ್ಮ ಹತ್ರ ಇದು ಬಂದಾಗ ಹೇಳ್ತಾರೆ, ಸ್ಟಾಫು ಅಥವಾ ಇನ್ನೊಬ್ರು ಡೈರೆಕ್ಟರ್ ಹೇಳ್ತಾರೆ ಅಷ್ಟೇ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಇದೆ, ಕೆಲವು ಜನರು ಪೆನಲ್ಟಿ ಆಗಿದೆ. ಈಗ ಕೂಡ ನೋಡಿ ಎಷ್ಟು ಪೆನಲ್ಟಿ ಆಗೋದ್ರಲ್ಲಿ ಡೈರೆಕ್ಟರ್ ಸಾಲ ಕೊಟ್ಟರೆ ಪೆನಲ್ಟಿ ಬಿದ್ದಿದೆ ನೋಡಿ. ನೆಕ್ಸ್ಟ್ ಸರ್, ಹೇಳಿ. ಹಲೋ ಹೇಳಿ. ಹಲೋ, ನಮಸ್ತೆ ಸರ್. ಹಲೋ ಹೇಳಿ ಮೇಡಮ್, ಕೇಳ್ತಾ ಇಲ್ಲ ಸರ್. ನಾವು TMC ಬ್ಯಾಂಕ್ ದೊಡ್ಡಬಳ್ಳಾಪುರದಿಂದ ಮಾತಾಡ್ತಾ ಇರೋದು ಸರ್. ನಂದು ಕ್ವಶನ್ OTS ಬಗ್ಗೆ ಸರ್. ಇವಾಗ ಕೋರ್ಟ್ ಡಿಕ್ರಿ ಆಗಿರುತ್ತೆ ಸರ್, ಆ ಕೇಸಲ್ಲೂ ನಾವು OTS ಕೊಡಬಹುದು ಅಂತ ಆದ್ರೆ ಅವರಿಂದ ನಾವು 25% ಕಟ್ಟಿಸ್ಕೋಬೇಕಾ ಸರ್? ಇನ್ನು ರಿಮೈನಿಂಗ್ ಸರ್, ರಿಮೈನಿಂಗ್ 3 ತಿಂಗಳೊಳಗೆ ಕೊಡಬೇಕು. ಅದನ್ನು ಕೊಡ್ಬೇಕು, ಅವರು 75% 3 months ಒಳಗಡೆ ಫುಲ್ಫಿಲ್ ಮಾಡಬೇಕು. ಓಕೆ ಸರ್, ರೈಟ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುಕೋ ಬ್ಯಾಂಕ್ ಕೇಳಿ ಸರ್. ಸುಕೋ ಬ್ಯಾಂಕ್. ಹಲೋ ಸರ್, ನಮಸ್ತೆ ಸರ್. ನಿಮ್ಮ ಇದ್ರಲ್ಲಿ AGM ಪರ್ಮಿಷನ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ OTS ಅಂಡ್ ರೇಟ್ ಆಫ್ ಅಂತ ಹಾಕಿದ್ರಿ ಸರ್. AGM ಪರ್ಮಿಷನ್ ನಾಟ್ ರಿಕ್ವೈರ್ಡ್? AGM ಪರ್ಮಿಷನ್ ಬೇಡ. ಈ ಸರ್ಕಾರ ಸರ್ಕಾರದಲ್ಲಿ ಎಲ್ಲಾರು ಹೇಳಿದ್ಯಾ AGM ಹೋಗ್ಬೇಕು ಅಂತ? ಏನು ಹೇಳ್ತಾರೆ? ಬಟ್ ದೇ ವಿಲ್ ಅಬ್ಜೆಕ್ಟ್ ನೋ ಸರ್. ಬೋರ್ಡ್ ಅಷ್ಟೇ. ಬಟ್ ಇನ್ಸ್ಪೆಕ್ಷನ್ ಬಂದಾಗ ಕೇಳ್ತಾರಲ್ಲ ಸರ್, ಅದು AGM ಪರ್ಮಿಷನ್ ಇದೆಯಾ ಅಂತ. ಸರ್ಕಾರ ಬಂದದ್ದು ಜೂನ್ 9ಕ್ಕೆ, 10ನೇ ತಾರೀಕು ಇನ್ಸ್ಪೆಕ್ಷನ್ ಬಂದ್ರೆ ಇನ್ನು ಕೇಳುವಾಗಿಲ್ಲ. ಅವ್ರು RBI ಸರ್ಕಾರ ತೋರಿಸುದು ಎಲ್ಲಿದೆ ಜನರಲ್ ಬಾಡಿ ಪರ್ಮಿಷನ್ ಬೇಕು ಅಂತ ತೋರಿಸಿ ಅಂತ ಕೇಳಿ ಅವ್ರು ಏನ್ ಬೇಕಾದ್ರೂ ಕೇಳ್ಬಹುದು. ಅದು ಎಲ್ಲಿದೆ ಕೇಳಿ ಅಷ್ಟೇ. ಸರ್, ಮಂಡ್ಯ ಸಿಟಿ ಗೌಡ್ ಬ್ಯಾಂಕ್ ಇದೆ ಸರ್. ಕೇಳಿ ಸರ್. ಹಲೋ, ಸರ್, ಮಂಡ್ಯ ಸಿಟಿ ಕೋವಿಡ್ ಬ್ಯಾಂಕ್ ಇಂದ ಎಲ್ಲ ಸಾಮಾನು ತೊಗೊಂಡ್ರಲ್ಲ, ಅದು ಒಂದು ಶಿಶಿ ನೋಡ್ರಿ. ಮಂಡ್ಯ ಸಿಟಿ ಕೋವಿಡ್ ಬ್ಯಾಂಕ್ ಇಂದ. ಮಂಡ್ಯ ಸಿಟಿನಾ? ಹೇಳಿ ಸರ್. ನಮ್ಮ ಬ್ಯಾಂಕು SAFL ಇದೆ, SFL ಇದೆ. ನಾವು OTS ಕೊಡ್ಬೋದಾ ಸರ್? ಕೊಡ್ಬೋದ್ರಿ. ನೋಡ್ರಿ, ಬ್ರಾಂಚ್ ಓಪನ್ ಮಾಡ್ಬೇಕು ಮಾತ್ರ ಫೈನಾನ್ಸಿಯಲ್ ಸೌಂಡ್ ವ್ಯಾಲ್ಯೂ ಮ್ಯಾನೇಜರ್ ಬ್ಯಾಂಕ್ ಇರಬೇಕು. OTS ಇರುವಂತ ನಿಮ್ ಬ್ಯಾಂಕ್ಗಳಿಗೆ ಮಾಡಿಸಿದ್ರು ಮಾಡಬಹುದಾ ಅಂತ ಅಲ್ಲ. ಓಕೆ ಸರ್, ಅಲ್ವಾ? ಹಾ ಸರ್. ಆದ್ರೆ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತಿದೆ ನೋಡಿ. ಹಳೆಯದು ಆ ಕೇಸ್ಗಳನ್ನು ನೀವು ಟೆಕ್ನಿಕಲ್ ರೈಟ್ ಆಫ್ ಮಾಡಬಹುದು. 80 ಲಕ್ಷ. ಹಾ ಸರ್, 80 ಲಕ್ಷ ಇದೆ. ಬಟ್ ನಮ್ದೆಲ್ಲ 2010 ಸರ್. ಇದು ಹೊಸ ಲೋನ್ ಯಾವ್ದು ಇಲ್ಲ. 2001 ಇಂದ 2010 ತನಕ ಇರುವಂತ ಓಲ್ಡ್ ಲೋನ್ಸ್ ಕೂಡ ಇರುವಂತದ್ದು. ಅದು ರಿಕವರಿ ಆಗ್ತಾ ಇಲ್ಲ ಅದು. ಸರಿ, ಅದಕ್ಕೆ ಟೆಕ್ನಿಕಲ್ ರೈಟ್ ಆಫ್ ಮಾಡಿ ಗ್ರಾಸ್ NPA ಕಡಿಮೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರಿ. ಅನ್ಮ್ಯೂಟ್ ಮಾಡಿ. ಲಿಬರಲ್ ಕೋಆಪರೇಟಿವ್ ಬ್ಯಾಂಕ್. ಲಿಬರಲ್ ರಾಜಕೋಟಿ. ಅನ್ಮ್ಯೂಟ್ ಮಾಡಿ ಸರ್, ಅನ್ಮ್ಯೂಟ್ ಮಾಡಿ. ಸರ್, ಅನ್ಮ್ಯೂಟ್ ಮಾಡಿಲ್ಲ ನೀವು? ಎಸ್ ಸರ್, ಮಾಡಿದ್ದೇನೆ ಸರ್. ಹಲೋ, ಮಾತಾಡಿ, ಕೇಳ್ತಾ ಇದೆ, ಮಾತಾಡಿ ರಾಜಕೋಟಿ. ಸರ್, ಏನಿಲ್ಲ, ಈಗ ನಾವು ಬ್ರಾಂಚ್ ಹೊಸದಕ್ಕೆ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಳಿಸಿದ್ವಿ ಸರ್. ಅದ್ರ ಬಂದಿಲ್ಲ ಸರ್. ಈಗ ಹೊಸ ಬ್ರಾಂಚ್ ಓಪನ್ ಮಾಡಿ Annexure 3 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಳಿಸ್ಬೋದಲ್ಲ? ಆಗುತ್ತೆ. ಈ ವರ್ಷದಿಂದ ಪಾಲಿಸಿ ಮಾಡಿಕೊಂಡು ಫೈನಾನ್ಸಿಯಲಿ ಈಗ ಆಡಿಟ್ ಆಗತ್ತಲ್ವಾ? ಹಾ ಸರ್. ಆದ ತಕ್ಷಣ ಫೈನಾನ್ಸಿಯಲ್ ಸೌಂಡ್ ವೆರಿಫೈ ಮಾಡ್ಕೊಂಡು ನೀವು ಕಳಿಸಿ. ಆಡಿಟ್ ಮುಗಿದಿದೆ ಸರ್ ನಮ್ದೀಗ. ಅಲ್ಲ, ನಿಮ್ಗೆ ಒಂದು ಬ್ರಾಂಚ್ ಎಲಿಜಿಬಿಲಿಟಿ. ರಿಸರ್ವ್ ಬ್ಯಾಂಕ್ ಎಷ್ಟು ಕೇಳಿದೀರಾ?
ರಿಸರ್ವ್ ಬ್ಯಾಂಕಿಗೆ ನಾವು 4 ಬ್ರಾಂಚ್ ಕೇಳಿದ್ದೀವಿ ಸರ್. ಹಾಗಾದ್ರೆ ರಿಸರ್ವ್ ವೇಟ್ ಮಾಡ್ಬೇಕು ರಿಸರ್ವ್ ಬ್ಯಾಂಕಿಗೆ. ಅದರ್ವೈಸ್ ವಿ ಕ್ಯಾನ್ ಓಪನ್ 1 ಬ್ರಾಂಚ್, ನೋ ಸರ್. ಹಾಗೆ ಬರ್ದ್ಬಿಡಿ ರಿಸರ್ವ್ ಬ್ಯಾಂಕಿಗೆ ನಾವು ಯಾರು ಓಪನಿಂಗ್ ಒಂದು ಬ್ರಾಂಚ್ ಆಸ್ ಪರ್ ದ ರಿವೈಸ್ಡ್ ಗೈಡ್ ಲೈನ್ಸ್ ಅಂಡ್ ವಿಡ್ರಾಯಿಂಗ್ ಅಂತ ಬರ್ದ್ಬಿಡಿ ಅಷ್ಟೇ. ಓಕೆ. ಆಮೇಲೆ ಇನ್ನೊಂದು ಸರ್, ಈಗ ಒಂದು ಆಸ್ತಿ ಸಾಲ ತಗೊಂಡಿರ್ತಾನೆ ಸಾಲಗಾರ, ಅದು ಪ್ರಿನ್ಸಿಪಲ್ ಅಮೌಂಟ್ ಒಳಗೆ ಸ್ವಲ್ಪ ಅಮೌಂಟ್ ಅಂತ ಅವನು, ಯಾಕಂದ್ರೆ ಅವ್ನು ಮೊದ್ಲಾಕ ಇಂಟ್ರೆಸ್ಟ್ ಅಮೌಂಟ್ ಕಟ್ಟಿರ್ತಾನೆ ಸರ್ ಸ್ವಲ್ಪ ಜಾಸ್ತಿ, ನಮ್ ಪ್ರಿನ್ಸಿಪಲ್ ಅಮೌಂಟ್ ಒಳಗೆ ಸ್ವಲ್ಪ ರೆಡ್ಯೂಸ್ ಮಾಡಂತಾನ, BDD ಡೆಬಿಟ್ ಹಾಕಿ ಮಾಡ್ಬೋದಲ್ಲ ಸರ್? ನೋಡ್ರಿ, ನಾನು ಆಗ ಹೇಳಿದೆ ಎಷ್ಟು ಸೆಕ್ರಿಫೈಸ್ ಇದೆ ಅಂತ ರಿಸರ್ವ್ ಬ್ಯಾಂಕ್ ಹೇಳಿಲ್ಲ. ಇದು ಒಬ್ಬೊಬ್ಬರಿಗೆ ಒಂದೊಂದು ಪಾಲಿಸಿ ಮಾಡೋಕ್ಕಾಗಲ್ಲ, ಒಂದು ಪಾಲಿಸಿ ಮಾಡಿ ಎಲ್ಲರಿಗೂ ಅಪ್ಲೈ ಆಗ್ತದೆ. ನೀವು ಆ ಪೀರಿಯಡ್ ಅಲ್ಲಿ ಒಬ್ಬರೇ MP ಆಯ್ತು ಅಂದ್ರೆ ಒಬ್ಬರಿಗೆ ಬಾಕಿ ಅವನು ಕೇಳ್ತಾನೆ ನನಗೆ ಯಾಕೆ ಮಾಡುವುದಿಲ್ಲ ಅಂತ. ಒಬ್ಬೊಬ್ಬರಿಗೋಸ್ಕರ ಪಾಲಿಸಿ ಇದ್ರೆ ಜನರಲ್, ಅದು ಒಂದು ವ್ಯಕ್ತಿ ಪಾಲಿಸಿ ಆಗಲ್ಲ, ಅದ್ ನೆನ್ಪಿಟ್ಕೊಳ್ಳಿ. ತುಂಬಾ ಬ್ಯಾಂಕ್ಗಳು ಆ ತರ ಕೇಸ್ ಇದೆ, ಕಷ್ಟ ಸರ್ ತಪ್ಪೋಗಿದ್ದಾನೆ ಸರ್ ಇವ್ರಿಗೆ ಅಂತ ಹೇಳ್ತಾರೆ. ಅಂತದ್ ಹಳೆ ಕೇಸ್ ಇದ್ರೆ ಈ 1 ವರ್ಷ ಪಾಲಿಸಿ ಮಾಡುವಂತ ಆದ್ರೆ ನೀವು ಅಂತದ್ದಕ್ಕೆ ಸ್ಪೆಸಿಫಿಕ್ ಆಗಿ ನೋಡಿ, ಅದನ್ನ ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ ಆತರ ಯೂಸ್ ಮಾಡೋಕೆ, ಅವ್ನಿಗೇನು ಯಾರು ದುಡ್ಡು ಬೇಕಾಗಿಲ್ಲ ಹೆಚ್ಚಾಗಿದೆ ಹೇಳ್ತಾರೆ. ಆದ್ರಿಂದ ಒಬ್ರಿಗೋಸ್ಕರ ಸ್ಪೆಷಲ್ ಕೇಸ್ ಮಾಡೋಕ್ ಆಗೋದಿಲ್ಲ ಆ ತರದ್ದು. ಅದಕ್ಕೆ ಹೇಳುವಂತದ್ದು ನಾವು ಆಗ ಹೇಳಿ ಓಲ್ಡ್ ಕೇಸ್ಗಳು ಕೆಲವು ಇತ್ತು ಅಂತ ಆದಾಗ ಪರ್ಟಿಕ್ಯುಲರ್ ಪೀರಿಯಡ್ ಅಪ್ಲೈ ಆಗೋ ತರ ಅವ್ರು ಮಾಡಿ ಅದೇ ಪಾಲಿಸಿ. ಇಲ್ದಿರೋ ಒಂದು ಪೀರಿಯಡ್ ಅಲ್ಲಿ ಒಂದು ಸೆಟಪ್ ಇದ್ದಾಗ ಆ ಕೇಸಲ್ಲಿ ಎಲ್ಲರೂ ಬರ್ತಾರೆ, ಯಾರು ಬೇಕಾದ್ರೂ ಕೊಡ್ಬೇಕಾಗುತ್ತೆ. ನೀವು ಒಬ್ರಿಗೋಸ್ಕರ ಕೊಟ್ಬಿಟ್ಟಿದ್ದಾನೆ ಪ್ರಿನ್ಸಿಪಾಲ್ ಬಿಟ್ಟು ಯಾಕೆ ಬಿಡ್ಬೇಕು? ಇದಿಲ್ವಾ, ಸೆಕ್ಯೂರಿಟಿ ಇಲ್ವಾ, ವಸೂಲ್ ಮಾಡಿ. ಸೆಕ್ಯೂರಿಟಿ ಇದೆ ಅಲ್ವಾ? ಅಂದ್ರೆ ಅದು ವೆರೋಸ್ ಲೋನ್ ಇತ್ತು ಸರ್, ಅದು ವೆರೋಸ್ ಲೋನ್ ಇತ್ತು ಸರ್, ವೆರೋಸ್ ಲೋನ್. Crops rate has come down. Crop rate has come down, market rate. ಹೌದು, ಕರೆಕ್ಟ್. ನೀವು ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕಿತ್ತು ಅಂತ ಕೇಸ್ಗಳಿಗೆ. ಆದ್ರಿಂದ ಅವರಿಗೆಲ್ಲ ಇದು ಬೇರೆ ಸೆಕ್ಯೂರಿಟಿ ತಗೊಳ್ಳಿಲ್ವಾ? ಇಲ್ಲ ಸರ್, ಕ್ರಾಪ್ ಮೇಲೆ 60% ಇದೆ ಸರ್ ಅಡ್ವಾನ್ಸ್ ಅಮೌಂಟ್. ಅದು ಕ್ರಾಪ್ ರೇಟ್ ಕಮ್ಮಿ ಆಗಿಬಿಟ್ಟಿದೆ ಸರ್. ನೋಡ್ರಿ, ಹಾಗೆ ಹೀಗೆ ಅಂತ ಅವರು ಹೇಳಿಲ್ಲ. ರಿಸರ್ವ್ ಬ್ಯಾಂಕ್ ಸೆಕ್ರಿಫೈಸ್ ಎಷ್ಟೊಂದು ಹೇಳಿಲ್ಲ. ಹಾಗೆ ಹೇಳಿದ್ನಲ್ಲ, ಈ ಒಂದು ಪಾಲಿಸಿ ಮಾಡಿದಾಗ ಅವರಿಗೆ ನಾವು ಮಾಡಿದ ಪಾಲಿಸಿ ಪ್ರಿನ್ಸಿಪಲ್ ಪ್ಲಸ್ ಸಮಥಿಂಗ್ ಅಂತ ಅವ್ರು ಕೇಳಿದ್ದೇವೆ. ಅವ್ರು ಎಷ್ಟಾರು ಕೊಡ್ರಿ, ಕೊಡ್ರಿ. ಅಷ್ಟು ಕೊಡೋಕ್ಕಾಗದೆ ಇದ್ರೆ ವ್ಯಾಲ್ಯೂ ಕಡಿಮೆ ಆಗಿದೆ ಅಂದ್ರೆ ನೀವು ಮಾನಿಟರ್ ಮಾಡ್ಬೇಕಿತ್ತು ಅಲ್ಲ, ಮಾನಿಟರ್ ಸೇಲ್ ಮಾಡ್ಬೇಕಿತ್ತು ಅಲ್ಲ. ಅದು ಸ್ಟಾಪ್ ಅಕೌಂಟ್ ಎಕ್ಸಾಮಿನೇಷನ್ ಅಂತ ಅಲ್ಲಿ ಬರುತ್ತೆ. ದಟ್ ಇಸ್ ದ ಕ್ವಶನ್. ಯಾಕೆ ಮಾನಿಟರ್ ಮಾಡಲಿಲ್ಲ? ಯಾಕೆ ಅವ್ರಿಗೆ ಇಮಿಡಿಯೇಟ್ ಆಗಿ ಬೆಲೆ ಕಡಿಮೆ ಆಗುತ್ತೆ ಅಂತ ಮಾರ್ಜಿನ್ ಇಟ್ಟಿಲ್ಲ? ಈಗ ಆಗಿದೆ ಅಂತ ಅದ್ರ ಉಪಯೋಗ ಇಲ್ಲ. ಇಮಿಡಿಯೇಟ್ ಆಗಿ ಇದು ಕಡಿಮೆ ಆಗುತ್ತೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಆಕ್ಷನ್ ಮಾಡೋದು, ಸೇಲ್ ಮಾಡೋದು ವ್ಯವಸ್ಥೆ ಮಾಡಬೇಕಿತ್ತು. ಮಾರ್ಕೆಟ್ ಡೌನ್ ಆತ ಸರ್, ಮಾರ್ಕೆಟ್ ಕೇಸ್ ಮಾಡಿದೆ ಸರ್ ಪಾರ್ಟಿ ಮೇಲೆ. ಅದೇ ಸ್ಟಾಪ್ ಅಕೌಂಟ್ ಬರುತ್ತೆ ಅಲ್ಲಿ, ಹೇಗೆ ರಿಕವರಿ ಮಾಡೋ ಆಗುತ್ತೆ ನೋಡಿ. ದಟ್ ಹೇಳಿದ್ದು ಸ್ಟಾಪ್ ಅಕೌಂಟಬಿಲಿಟಿ ಅಂತ ಹೇಳಿ ಇದು ಬರುತ್ತೆ. ಮಾಡ್ಬೇಕಾದ ಕೆಲಸ ಮಾಡಿಲ್ಲ ಇದು. ಇದು ತುಂಬಾ ರಿಸ್ಕಿ ಅಡ್ವಾನ್ಸ್. ಸಾಲ ಕೊಡಬಾರ್ದು ಅಂತಲ್ಲ, ಅದು ಎಕ್ಸ್ಟ್ರಾ ಮಾನಿಟರಿಂಗ್ ಬೇಕು. ಸ್ಟಾಕ್ ಇದೆ ಇಲ್ಲ ಅಂತ ಯಾರಿಗೂ ಗೊತ್ತಿರಲ್ಲ. ಅದು ಇವರಿಗೆ ಅವ್ರು ಹೇಳಿದ್ದನ್ನು ನಂಬಿ ಬಿಡ್ತಾರೆ. ಆ ಸ್ಟಾಕ್ ಅದು ಹೌದು ಅಲ್ವೋ ಗೊತ್ತಿಲ್ಲ. ವೆರಿ ರಿಸ್ಕಿ ಅಡ್ವಾನ್ಸ್ ಇದು. ಕೊಡಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತಾ? ಆಯ್ತಾ? 1 ಗಂಟೆ ಆಗಿದೆ. ಆಯ್ತೇನ್ರಿ? ಮಾಡಿ ಸರ್. ಆಯ್ತು ಅಂತ ಕಾಣುತ್ತೆ. ಬಹುಶಃ ಕ್ಲೋಸ್ ಮಾಡೋಣ. 1 ಗಂಟೆ ಆಯ್ತು. ಇದುವರೆಗೆ ನಿಮ್ಗೆ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ನಿಮ್ ಕ್ವಶನ್ಸ್ ಎಲ್ಲ ಆನ್ಸರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನು ಕ್ವಶನ್ಸ್ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ಏನಾದ್ರೂ ಇದ್ರು ಕೂಡ ನೀವು ನಿಮ್ ನೆನಪಾದ್ರೆ ಮತ್ತೆ ಫೋನ್ ಮಾಡಿನೋ, ಮೇಲ್ ಮಾಡಿನೋ, ಲೆಟರ್ ಮಾಡಿನೋ ಕೇಳಬಹುದು. ಯಾಕಂದ್ರೆ ಈಗ ಕೇಳೋ ಗೊತ್ತಾಗಲ್ಲ. ನೀವು ಪ್ರಾಕ್ಟಿಕಲಿ ಪಾಲಿಸಿ ಮಾಡುವಾಗ, ಇಂಪ್ಲಿಮೆಂಟ್ ಮಾಡುವಾಗ ಆವಾಗ ನಿಮ್ಗೆ ಡೌಟ್ಗಳು ಬರ್ತವೆ. ಮಾಡ್ಬೇಕು ಅಂತಿದ್ದಾಗ ಆವಾಗ ನಿಮ್ಗೆ ಕೇಳಿ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Thank you very much, sir.